तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः. ನಿನ್ನೆ ದಿನ ವಾಲಿಯು ರಾಮನನ್ನು ನಿಂದಿಸಿದ ಬಗೆ, ಅದಕ್ಕೆ ರಾಮನಿತ್ತ ಸಮಾಧಾನ ಎರಡನ್ನೂ ಕೇಳಿದೆವು. ಕೊನೆಗೆ ವಾಲ್ಮೀಕಿಗಳೇ ಸ್ಪಷ್ಟವಾಗಿ ಹೇಳ್ತಾರೆ, ನ ದೋಷಂ ರಾಘವೇ ದಧ್ಯವು. ಶ್ರೀರಾಮಚಂದ್ರನ ಮಾತುಗಳನ್ನು ಕೇಳಿದ ನಂತರ ವಾಲಿ ರಾಮನಲ್ಲಿ ದೋಷವಿಲ್ಲ ಎಂದು ನಿರ್ಧರಿಸಿದನು. ಯಾಕೆ ಹಾಗೆ ನಿರ್ಧರಿಸಿದ ಅಂದರೆ, ಧರ್ಮೇ ಅಧಿಗತ ನಿಶ್ಚಯ. ಧರ್ಮದ ವಿಷಯದಲ್ಲಿ ಒಂದು ನಿಶ್ಚಿತವಾದ ಅಭಿಪ್ರಾಯವನ್ನು ಆತ ಪಡೆದ. ತಾನು ಇಲ್ಲಿಯವರೆಗೆ ಯಾವುದನ್ನು ಧರ್ಮ ಎಂದು ತಿಳಿದಿದ್ದನೋ ಅದು ಅಷ್ಟೇ ಧರ್ಮ ಅಲ್ಲ. ಧರ್ಮ ಇನ್ನೂ ವಿಶಾಲವಾದುದು, ಆಳವಾದುದು. ಆ ದೃಷ್ಟಿಯಿಂದ ನೋಡಿದರೆ ರಾಮನ ಮಾತನ್ನು ಒಪ್ಪಬೇಕು ಎಂದು ಭಾವಿಸಿದ ವಾಲಿ. ಅವನಿಗೆ ಧರ್ಮದ ಬಗ್ಗೆ ಇದಮಿತ್ತಂ ಎಂದು ನಿರ್ಣಯ ಬಂತು ಅಂತ ಅರ್ಥ ಅಲ್ಲ, ತಾನು ತಿಳಿದಿದ್ದಷ್ಟೇ ಧರ್ಮ ಅಲ್ಲ ಅಂತ ತಿಳ್ಕೊಂಡಾತ. ಹೀಗಾದುದರಿಂದ ರಾಮನ ವಿಷಯದಲ್ಲಿ ಆತ ಯಾವ ದೋಷವನ್ನು ಕಾಣಲಿಲ್ಲ ಎಂದು ವಾಲ್ಮೀಕಿಗಳು ಮುಗಿಸ್ತಾರೆ. ಆದರೆ ಅನೇಕರಿಗೆ ನಿಶ್ಚಯ ಆಗಲಿಲ್ಲ, ಸಂಶಯ ಪರಿಹಾರವಾಗಲಿಲ್ಲವಂತೆ. ಮತ್ತೆ ವಾಲಿಯ ವಧೆಯ ವಿಷಯದಲ್ಲಿ ವಿಮರ್ಶೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಇತ್ತೀಚಿನ ಅನೇಕ ವ್ಯಕ್ತಿಗಳು. ಮತ್ತೆ ಇದರ ವಿಚಾರ ಬೇಕೇ? ವಾಲ್ಮೀಕಿ ಹೇಳಿದ್ದಾನಲ್ಲ, ಇನ್ನೇನು ವಾಲಿಯೇ ಒಪ್ಪಿದ್ದಾನಲ್ಲ, ಕಕ್ಷಿಗಾರ ಬಿಟ್ಟರೂ ಸಾಕ್ಷಿಗಾರ ಬಿಡೋದಿಲ್ಲ ಅಂತ. ಯಾಕೆ ಹೀಗೆ ಅಂದರೆ, ಅದಕ್ಕೆ ಅವರು ಹೇಳ್ತಾರೆ, ನಿಜ ವಾಲ್ಮೀಕಿಗಳೇನೋ ಹೇಳಿರಬಹುದು, ವಾಲಿಯು ಒಪ್ಪಿರಬಹುದು, ಆದರೆ ವಾಲ್ಮೀಕಿಯು ಹೇಳಿದ್ದು ನಮಗೆ ಅರ್ಥ ಆಗಬೇಕಲ್ಲ ಸರಿಯಾಗಿ, ಅದಕ್ಕೋಸ್ಕರ ಸ್ವಲ್ಪ ವಿಚಾರ ಮಾಡೋಣ. ಹೀಗೆ ಮರು ವಿಮರ್ಶೆಗೆ ತೊಡಗುತ್ತಾರೆ. ಈ ವಿಷಯದಲ್ಲಿ ಇನ್ನೂ ಕೂಡ ಅನೇಕರಿಗೆ ಅನೇಕ ವಿಷಯವಾದ ಸಂಶಯ ಇದೆ ಅನ್ನೋದು ಸ್ಪಷ್ಟವಾಯಿತು. ನಿನ್ನೆ ಕೂಡ ಕೆಲವರು ಶ್ರೋತೃಗಳು ತಮ್ಮ ಹೊಸ ಹೊಸ ಪ್ರಶ್ನೆಗಳನ್ನು ಮುಂದಿಟ್ಟರು. ಹೀಗಿದೆಯಲ್ಲ ಇದಕ್ಕೇನು ಉತ್ತರ ಅಂತ ನಾನು ಹೇಳಿದೆ. ಇವತ್ತು ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡೋಣ ಅಂತ. ಹಾಗೆ ನೋಡಿದರೆ ವಾಲ್ಮೀಕಿ ರಾಮಾಯಣದ ಕಥೆಯನ್ನಷ್ಟೇ ವಿವರಿಸಿ ಹೋಗ್ಬೋದು ನಾವು. ಆದರೂ ಮಧ್ಯದಲ್ಲಿ ಬಂದಾಗ ಅದನ್ನು ಹಾಗೆ ತಳ್ಳದೆ, ಉಪೇಕ್ಷೆ ಮಾಡದೆ ವಿಚಾರ ಮಾಡೋದಕ್ಕೆ ಹೊರಟಿದ್ದು. ಇಲ್ಲಿ ವಿಚಾರ ಮಾಡುವಾಗ ನಾವು ಒಂದು ವಿಷಯವನ್ನು ಮುಖ್ಯವಾಗಿ ಇಟ್ಟುಕೊಳ್ಬೇಕು. ಇಲ್ಲಿ ವಿಮರ್ಶೆ ಮಾಡುವಾಗ ಮಾರ್ಗದರ್ಶಕ ಸೂತ್ರಗಳನ್ನು ಇಟ್ಕೋಬೇಕು. ಏನಂದರೆ, ರಾಮಾಯಣ ಒಂದು ಕಾವ್ಯ, ಅದು ಬಹಳ ಹಿಂದಿನ ಕಾಲದ ಜನಜೀವನವನ್ನು ಪ್ರತಿಬಿಂಬಿಸುತ್ತದೆ. ಆದುದರಿಂದ ಆ ಕಾವ್ಯದ ಬಗ್ಗೆ ವಿಚಾರ ಮಾಡುವಾಗ ನಾವು ಇವತ್ತಿನ ಮಾನದಂಡವನ್ನು ಇಟ್ಕೊಳ್ಬಾರ್ದು. ಇಂದು ನಮ್ಮ ಸಮಾಜ ಹೇಗಿದೆ, ನಮ್ಮಲ್ಲಿ ಯಾವ ರೀತಿಯಾದಂಥ ವಿಚಾರಗಳಾಗ್ತವೆ, ನಡೀತವೆ, ಘಟನೆಗಳು, ಇದನ್ನು ಇಟ್ಟುಕೊಂಡು ಈ ಮಾನದಂಡದಿಂದ ರಾಮಾಯಣ ಕಾಲದ ಘಟನೆಯನ್ನು ವಿಚಾರ ಮಾಡೋಕ್ಕೆ ಹೋಗಬಾರ್ದು. ಆಗಿನ ಕಾಲದ ಸಂಸ್ಕೃತಿಯೇ ಬೇರೆ, ಜನಜೀವನ ಪದ್ಧತಿಯೇ ಬೇರೆ, ನ್ಯಾಯದ ದೃಷ್ಟಿಯೇ ಬೇರೆ. ಆಗ ಒಂದೇ ತಪ್ಪನ್ನು ಬೇರೆ ಬೇರೆಯವರು ಮಾಡಿದಾಗ ಬೇರೆ ಬೇರೆ ರೀತಿಯ ಶಿಕ್ಷೆಯನ್ನು ಕೊಡೋ ಪದ್ಧತಿ ಇತ್ತು. ಅದ್ಯಾಕೆ ಹೀಗೆ, ಇದ್ಯಾಕೆ ಹಾಗೆ ಅಂತ ಕೇಳಿಕೊಡೋದು ನಾವು. ಯಾಕೆಂದರೆ ಆ ಕಾಲದ ಪದ್ಧತಿ ಅದು. ನಾವು ದೊಡ್ಡ ತಪ್ಪು ಮಾಡೋದಿಲ್ಲೇ, ಇವತ್ತಿನ ರೀತಿಯನ್ನು ಇಟ್ಕೊಂಡು ಆ ಕಾಲದ ಗ್ರಂಥವನ್ನು, ಆ ಕಾಲದ ಚರಿತ್ರೆಯನ್ನು ವಿಮರ್ಶೆ ಮಾಡ್ತೇವೆ. ಇದನ್ನು ನಾವು ಬಿಡಬೇಕು. ಇನ್ನು ಎರಡನೇದಂದರೆ, ನಾವು ಈ ರೀತಿ ವಿಚಾರ ಮಾಡುವಾಗ ಸಾಮಾನ್ಯವಾಗಿ ಹೀಗೆ ವಾದ ಮಾಡುವವರು, ಲೇಖನಗಳನ್ನು ಬರೆಯುವವರು ಏನು ಮಾಡ್ತಾರೆ ಅಂದರೆ, ತಾವು ನ್ಯಾಯಾಧೀಶನ ಸ್ಥಾನದಲ್ಲಿ ಕುಳಿತುಕೋತಾರೆ, ವಾಲಿಯನ್ನು ವಾದಿಯನ್ನಾಗಿ ಮಾಡ್ತಾರೆ,
ರಾಮನನ್ನು ಪ್ರತಿವಾದಿಯನ್ನಾಗಿ ಮಾಡಿ ವಿಚಾರ ಮಾಡ್ತಾರೆ. ಪ್ರತಿವಾದಿಯನ್ನಾಗಿ ಮಾಡಿದಾಗ ಅವನು ತನ್ನ ಆರೋಪವನ್ನು ಅಲ್ಲಗಳೆಯೋದಕ್ಕೆ ಸರಿಯಾದ ಸಾಕ್ಷಿಯನ್ನು ಒದಗಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಇದನ್ನು ಈ ರೀತಿಯನ್ನು ಇಟ್ಟುಕೊಂಡ್ರೆ ನಾವು ಇದರ ಸತ್ಯಾಸತ್ಯತೆಯನ್ನು ಅಥವಾ ಇದರ ಕಾವ್ಯದ ಆಶಯವನ್ನು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಎಷ್ಟೋ ಬಾರಿ ನಾವು ಈ ಕಾವ್ಯವನ್ನು ಓದುವಾಗ ವಿಚಾರ ಮಾಡುವಾಗ ಅಲ್ಲಿ ಕವಿಯ ಮಾತುಗಳನ್ನು ಮುಖಬೆಲೆಯಲ್ಲಿಯೇ ಸ್ವೀಕರಿಸಬೇಕಾಗಿ ಬರುತ್ತದೆ. ಅವನೇನು ಹೇಳಿದ್ದಾನೋ ಅದನ್ನು ನಾವು ನಂಬಬೇಕು. ಉದಾಹರಣೆಗೆ ರಾಮ ಹೇಳ್ತಾನೆ, ಇಕ್ಷ್ವಾಕೂಣಮಯಂ ಪೃಥ್ವಿ ಸಶೈಲ ವನಕಾನನ. ವಾಲಿ, ಈ ಎಲ್ಲ ಭೂಮಿ ನಮ್ಮ ಇಕ್ಷ್ವಾಕು ವಂಶಕ್ಕೆ ಸೇರಿದ್ದು. ಎಲ್ಲಯ್ಯ ಸೇರಿದ್ದು? ರೆಕಾರ್ಡ್ಸ್ ಆಫ್ ರೈಟ್ಸ್ ಇದೆಯಾ ನಿನ್ನ ಹತ್ರ ಅಂತ ನಾವು ಕೇಳೋಕ್ಕಾಗುತ್ತದೆಯಾ? ಇಲ್ಲ. ಅದನ್ನು ಒಪ್ಪಬೇಕು. ಹಾಗೆ ಒಪ್ಪದೆ ವಿಧಿ ಇಲ್ಲ. ವಾಲ್ಮೀಕಿಗಳು ಕಾವ್ಯದ ಪ್ರಾರಂಭದಲ್ಲಿ ಪ್ರಾಯಶಃ 4ನೇ ಸರ್ಗ ಅಂತ ಕಾಣುತ್ತೆ, ಅಲ್ಲಿ ಮೊದಲನೇ ವಾಕ್ಯ ಏನೆಂದರೆ, ಈ ಸಂಪೂರ್ಣ ಪೃಥ್ವಿಯು ಇಕ್ಷ್ವಾಕು ವಂಶದವರೆಗೆ ಸೇರಿದ್ದು. ಸರ್ವಾಪೂರ್ವಮಯಂ ಯೇಷಾಂ ಆಸೀತ್ ಕೃಷ್ಣ ವಸುಂಧರಾ ಅಂತ ಶುರು ಮಾಡ್ತಾರೆ. ಇದೆಲ್ಲವೂ ಅವರಿಗೆ ಸೇರಿದ್ದಾಗಿತ್ತು. ಹೀಗೆ ಪ್ರಾರಂಭಿಸಿದಾಗ ಅದನ್ನು ನಾವು ಒಪ್ಪಬೇಕು. ಈ ವಿಷಯದಲ್ಲಿ ನಮಗೆ ಅರ್ಧಜರತೀಯ ನ್ಯಾಯ ಸಲ್ಲದು. ಅರ್ಧಜರತೀಯ ನ್ಯಾಯ ಅಂತ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ. ಏನೆಂದರೆ, ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡಾಗ ಅದರಲ್ಲಿ ಅರ್ಧ ಮಾತ್ರ ಒಪ್ಪಿ ಅರ್ಧವನ್ನು ಬಿಡೋದು. ಇದನ್ನು ಶಾಸ್ತ್ರಕಾರರು ಒಪ್ಪೋದಿಲ್ಲ. ಒಬ್ಬ ಸ್ತ್ರೀ ಅರ್ಧ ಮುದುಕಿ ಅರ್ಧ ಯುವತಿ ಅನ್ನೋದು. ಅರ್ಧ ಜರತಿ, ಜರತಿ ಅಂದರೆ ಮುದುಕಿ ಅಂತ. ಇಲ್ಲ ಅವಳು ಪೂರ್ತಿ ಮುದುಕಿ ಆಗಿರಬೇಕು ಅಥವಾ ಪೂರ್ತಿ ಹುಡುಗಿ ಆಗಿರಬೇಕು. ಅರ್ಧ ಮುದುಕಿ ಅರ್ಧ ಹುಡುಗಿ ಆಗೋಕ್ಕೆ ಸಾಧ್ಯವಿಲ್ಲ. ಅಥವಾ ಈ ನ್ಯಾಯಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಒಬ್ಬ ಕೃಷಿಕ ಒಂದು ಹೆಣ್ಣು ಕೋಳಿಯನ್ನು ತಂದು ತನ್ನ ಹೆಂಡತಿಗೆ ಕೊಟ್ಟು ಹೇಳಿದಂತೆ, ಇದನ್ನು ಅರ್ಧ ಇವತ್ತು ಅಡುಗೆಗೆ ಉಪಯೋಗಿಸು, ಅರ್ಧವನ್ನು ಹಾಗೆ ಇಡು, ಮೊಟ್ಟೆ ಹಾಕೋಕ್ಕಿರಲಿ ಅಂತ. ಇದು ಅರ್ಧಜರತೀಯ ನ್ಯಾಯ. ಅಡುಗೆಗೆ ಉಪಯೋಗಿಸೋದಾದ್ರೆ ಪೂರ್ತಿ ಉಪಯೋಗಿಸಬೇಕು, ಅಥವಾ ಮೊಟ್ಟೆಗಾದರೆ ಪೂರ್ತಿ ಉಪಯೋಗಿಸಬೇಕು. ಅರ್ಧ ಹಾಗೆ ಅರ್ಧ ಹೀಗೆ ಸಲ್ಲದು. ನಾವು ವಾಲ್ಮೀಕಿಗಳನ್ನು ನಂಬಬಹುದಾದರೆ ಪೂರ್ತಿ ನಂಬಬೇಕು. ವಾಲ್ಮೀಕಿಗಳನ್ನು ಕೈ ಬಿಟ್ಟರೆ ಈ ವಿಮರ್ಶೆಯೇ ಇಲ್ಲ. ಗೋಡೆಯೇ ಇಲ್ಲದೆ ಚಿತ್ರ ಬರೆದಾಗ ಆಗ್ತದೆ ಅಷ್ಟೇ. ಆದುದರಿಂದ ಇಂಥ ವಿಷಯದಲ್ಲಿ ವಾಲ್ಮೀಕಿಗಳ ಮಾತನ್ನು ನಾವು ಅವರು ಹೇಳಿದ ಮಾತನ್ನು ಮುಖಬೆಲೆಯಲ್ಲಿಯೇ ಒಪ್ಪಿ ವಿಮರ್ಶೆಗೆ ಹೊರಡಬೇಕು. ಇದು ಮಾರ್ಗದರ್ಶಕವಾಗಿ ಇಟ್ಟುಕೊಳ್ಬೇಕಾದಂಥ ವಿಷಯ. ಅದಿಲ್ಲದಾದರೆ ವಿಚಾರಿಸಲದು. ಇಲ್ಲಿ ನಾವು ವಾಲಿವಧೆಯಲ್ಲಿ ಮುಖ್ಯವಾಗಿ ವಿಚಾರಿಸಬೇಕಾದ ಅಂಶ 3. ಈ 3ರಲ್ಲಿ ನಿಶ್ಚಯ ಮಾಡಿಕೊಂಡ್ರೆ ಸಂಪೂರ್ಣ ನಿಶ್ಚಿತವಾಗುತ್ತದೆ ನಮಗೆ. ಏನೆಂದರೆ, ಮೊದಲನೇದಾಗಿ ವಾಲಿ ಅಪರಾಧಿಯೇ ಒಂದು ಪ್ರಶ್ನೆ. ಅವನು ಶಿಕ್ಷಾರ್ಹವಾದ ಅಪರಾಧವನ್ನು ಮಾಡಿದ್ದಾನೆಯೇ? ವಾಲಿ ಅಪರಾಧಿ ಅಂತ ನಿರ್ಣೀತವಾದರೂ ರಾಮನಿಗೆ ವಾಲಿಯನ್ನು ದಂಡಿಸುವ ಅಧಿಕಾರ ಉಂಟೆ? ಎರಡನೇ ಪ್ರಶ್ನೆ. ದಂಡಿಸುವ ಅಧಿಕಾರ ಇದೆ ಅಂತ ಒಪ್ಪಿಕೊಂಡರೂ ಅವನು ಮಾಡಿದ ದಂಡನೆಯ ರೀತಿ ಸರಿಯೇ? ಈ 3ನೇದೇ ಬಹಳ ಮುಖ್ಯವಾದದ್ದು. ಎಲ್ಲರೂ ಕೆಣಕೋ ವಿಷಯ ಇದೆ. ಒಟ್ಟಿನಲ್ಲಿ ಈ 3 ವಿಷಯವನ್ನು ನಾವು ಅರಿತುಕೊಂಡರೆ ಪ್ರಾಯಶಃ ಇದನ್ನು ಸಂಪೂರ್ಣವಾಗಿ ವಿಮರ್ಶೆಗೆ ವಿಚಾರಕ್ಕೆ ಒಳಪಡಿಸಿದಂತೆ ಆದೀತು ಅಂತ ನನ್ನ ಭಾವನೆ. ಈಗ ಮೊದಲಿನಿಂದ ನೋಡೋಣ. ವಾಲಿ ಅಪರಾಧಿಯೇ? ಅಪರಾಧಿ ಎನ್ನುವುದನ್ನು ರಾಮ ಹೇಗೆ ನಿರ್ಣಯಿಸಿದ? ಇಲ್ಲಿ ವಾಲ್ಮೀಕಿಗಳು ಒಂದು ಕಾವ್ಯವನ್ನು ರಚಿಸುವಾಗ ಸಾಕಷ್ಟು ಯೋಚನೆ ಮಾಡಿ ಅದರಲ್ಲಿ ಯಾವ ತಂತ್ರವನ್ನು ಅನುಸರಿಸಬೇಕು ಅನ್ನೋದನ್ನು ನೋಡಿ ಕಾವ್ಯವನ್ನು ರಚಿಸಿರ್ತಾರೆ. ಯಾವುದೋ ಒಂದು ತಳಹದಿಯನ್ನು ಅವರು ಇಟ್ಟುಕೊಂಡಿರ್ತಾರೆ. ಆ ತಳಹದಿಯನ್ನು ನಾವು ಪ್ರಶ್ನಿಸುವಂತಿಲ್ಲ. ಈಗ ಎಲ್ಲ ಶಾಸ್ತ್ರದಲ್ಲೂ ಕೂಡ ಮೊದಲು ಅವಿಚಾರಿತ ಸಿದ್ಧಾಂತ ಅಂತ ಒಂದು ಇರುತ್ತದೆ. ಅದನ್ನು ಈಗ ಪಾಸ್ಚುಲೇಟ್ ಅಂತ ಏನೋ ಕರೀತಾರೆ. ಅದು ಪೂರ್ವವೇ ನಿರ್ಮಿತವಾದ ವಿಷಯ. ಅದ್ರ ಬಗ್ಗೆ ಯಾರೂ ವಿಚಾರ ಮಾಡೋದಿಲ್ಲ. ಅದರ ನಂತರ ಅದರ ಮೇಲೆ ಅವರು ಶಾಸ್ತ್ರವನ್ನು ಹೇಗೆ ರಚಿಸಿದ್ದಾರೆ ಎನ್ನುವುದರ ಮೇಲೆ ಆ ಶಾಸ್ತ್ರದ ಉಪಾದೇಯತೆ, ಸ್ವೀಕಾರಾರ್ಹತೆ ಇರುತ್ತದೆ. ಉದಾಹರಣೆಗೆ ಗಣಿತಶಾಸ್ತ್ರದಲ್ಲಿ ಸರಳ ರೇಖೆ ಅನ್ನೋದನ್ನು ಒಪ್ಪಿದ್ದಾರೆ ಅವರು. ಅದು ಸರಳ ರೇಖೆ ಈ ಪ್ರಪಂಚದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಸರಳ ರೇಖೆ ಅಂತ ಒಪ್ಪಿ ಅದು ಇದೆ ಅಂತ ಇಟ್ಟುಕೊಂಡು ಅದರ ಮೇಲೆ ದೊಡ್ಡ ಗಣಿತಶಾಸ್ತ್ರವನ್ನು ರಚಿಸಿದ್ದಾರೆ. ನಾನಾ ಪ್ರಮೇಯಗಳು, ಸಿದ್ಧಾಂತಗಳು ಇತ್ಯಾದಿಗಳು, ಥಿಯರಮ್ಗಳು ಇತ್ಯಾದಿ. ಹಾಗೆ ಅವರು ಆ ಸಿದ್ಧಾಂತಗಳನ್ನು ರಚಿಸುವಾಗ ಅಲ್ಲೇನಾದರೂ ಪೂರ್ವಾಪರ ವಿರೋಧವಿದೆಯೇ, ಅವರ ಮೂಲ ಸ್ವೀಕೃತಿಗೆ ವಿರೋಧ ಬಂದಿದೆಯೇ ಅನ್ನೋದನ್ನು ನಾವು ನೋಡಬೇಕೇ ವಿನಃ ಅದು ಆ ಸರಳ ರೇಖೆ ಅನ್ನೋದನ್ನೇ ಹೇಗೆ ಒಪ್ಪಿದ್ರು ಅಂತ ನಾವು ಪ್ರಶ್ನಿಸುವ ಹಾಗಿಲ್ಲ. ಹಾಗೆ ಒಂದು ವಾಲ್ಮೀಕಿ ಒಂದು ಫೌಂಡೇಶನ್ ಹಾಕಿರ್ತಾರೆ.
ಆ ಫೌಂಡೇಶನ್ ಯಾಕೆ ಹಾಕಿದರು ನಮಗೆ ಗೊತ್ತಿಲ್ಲ, ಅದು ಅವರಿಗೆ ಸೇರಿದ್ದು. ಕವಿಗೆ ಆ ಸ್ವಾತಂತ್ರ್ಯ ಇರುತ್ತದೆ. ಆ ಫೌಂಡೇಶನ್ ಮೇಲೆ ಅವರು ಕಟ್ಟಿದ ಮನೆ ಸರಿ ಇದೆಯಾ, ಆ ಫೌಂಡೇಶನ್ಗೆ ಅನುಕೂಲವಾಗಿದೆಯಾ, ಅಥವಾ ಒಂದು ಮಹಡಿಗಾಗಿ ಫೌಂಡೇಶನ್ ಹಾಕಿ 10 ಮಹಡಿ ಕಟ್ಟಿದ್ದಾರಾ ಅಂತ ನಾವು ನೋಡಬೇಕಷ್ಟೆ. ಇಲ್ಲಿ ಮೊದಲಿನಿಂದಲೂ ವಾಲ್ಮೀಕಿಗಳು ವಾಲಿಯ ದೋಷವನ್ನು ರಾಮನಿಗೆ ಮನಗಾಣುವಂತಹ ಒಂದು ಸ್ಥಿತಿಯನ್ನು ತಂದುಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಕಬಂಧ, ಆತ ಶಾಪಗ್ರಸ್ತ, ಶ್ರೀರಾಮನ ಖಡ್ಗದ ಆಹತಿಯಿಂದಾಗಿ ಶಾಪವನ್ನು ಕಳ್ಕೊಂಡ, ದಿವ್ಯಜ್ಞಾನವನ್ನು ಸಂಪಾದಿಸಿದ, ಅವನ ಶರೀರವನ್ನು ದಹನ ಆದಮೇಲೆ ಹಾಗೆ ದಿವ್ಯಜ್ಞಾನವನ್ನು ಸಂಪಾದಿಸಿದ ಮೇಲೆ ರಾಮನಿಗೆ ಹೇಳಿದ, ನೀನು ಸುಗ್ರೀವನನ್ನು ನೋಡು, ನಿನಗೆ ಸೀತಾಪಹರಣ ಆಗಿದೆಯಲ್ಲ, ಆ ಸೀತೆಯನ್ನು ಹುಡುಕೋ ವಿಷಯದಲ್ಲಿ ಸುಗ್ರೀವ ಸಹಾಯ ಮಾಡ್ತಾನೆ. ವಾಲಿಯಿಂದ ಆತ ಪೀಡಿತನಾಗಿ ಋಷ್ಯಮೂಕ ಪರ್ವತದಲ್ಲಿದ್ದಾನೆ, ಅವನನ್ನು ನೋಡು. ಇಲ್ಲಿ ಕಬಂಧ ಒಬ್ಬ ಜ್ಞಾನಿ. ಅವನಿಗೆ ವಾಲಿ ಸುಗ್ರೀವರಲ್ಲಿ ಯಾವ ಪಕ್ಷಪಾತವೂ ಇಲ್ಲ. ತನಗೆ ಉಪಕಾರ ಮಾಡಿದ ರಾಮನಿಗೆ ಉಪಕಾರ ಮಾಡಬೇಕು ಎನ್ನುವುದು ಒಂದೇ ಧ್ಯೇಯ. ಅಂತಹ ಕಬಂಧ ರಾಮನಿಗೆ ಸುಗ್ರೀವನನ್ನು ಸೂಚಿಸಿದ್ದಾನೆಯೇ ವಿನಃ ವಾಲಿಯನ್ನಲ್ಲ. ಯಾಕೆ ವಾಲಿಯನ್ನು ಸೂಚಿಸಿಲ್ಲ? ವಾಲಿ ಪರಾಕ್ರಮಿಯಾಗಿದ್ದರೂ ಕೂಡ ಯಾಕೆ ಸೂಚಿಸಲಿಲ್ಲ? ವಾಲಿ ದುಷ್ಟ, ಸುಗ್ರೀವ ರಾಮನ ಸಖ್ಯಕ್ಕೆ ಯೋಗ್ಯ ಎಂದು ತಿಳಿದೇ ಅವನು ಸುಗ್ರೀವನನ್ನು ಸೂಚಿಸಿದ. ಆಗಲೇ ರಾಮನಿಗೆ ನಿರ್ಧಾರವಾಯಿತು, ಸುಗ್ರೀವ ನನ್ನ ಮಿತ್ರನಾಗೋದಕ್ಕೆ ಅರ್ಹ, ವಾಲಿ ಅಲ್ಲ, ಅನರ್ಹ, ವಾಲಿಯೊಬ್ಬ ದುಷ್ಟ. ಈ ನಿರ್ಧಾರ ರಾಮನಿಗೆ ಮೊದಲೇ ಆಗಿತ್ತು. ಆಮೇಲೆ ಸುಗ್ರೀವನೊಡನೆ ಮಾತನಾಡುವಾಗ ಸುಗ್ರೀವ ಅನೇಕ ವಿಷಯವನ್ನು ಹೇಳಿದ. ತನ್ನ ಪತ್ನಿಯನ್ನು ಇಟ್ಟುಕೊಂಡು ತನ್ನನ್ನು ಓಡಿಸಿದ್ದ ವಿಚಾರ ಹೇಳಿದ. ಅದನ್ನೆಲ್ಲ ಕೇಳಿದ ರಾಮನಿಗೆ ಮತ್ತಿಷ್ಟು ನಿಶ್ಚಯ ಆಯಿತು. ರಾಮ ಕೇವಲ ಸುಗ್ರೀವನ ಮಾತನ್ನು ಆಲಿಸಿ ಅದೇ ಸರಿ ಅಂತ ತಿಳ್ಕೊಂಡ ಅಂತ ಅರ್ಥ ಅಲ್ಲ. ನಾವು ಒಬ್ಬರ ಮಾತನ್ನು ಕೇಳುವಾಗ ಅದನ್ನು ಯಾವಾಗಲೂ ಸುದ್ದಿ ಸತ್ಯವಾಗಿರಬೇಕು, ವ್ಯಾಖ್ಯಾನ ಸ್ವತಂತ್ರವಾಗಿರಬೇಕು ಅಂತಾರೆ. ಸುಗ್ರೀವ ವಾಲಿಯ ಬಗ್ಗೆ ಏನೇ ಹೇಳಲಿ ಅದು ಅವನ ಸ್ವತಂತ್ರವಾದ ವ್ಯಾಖ್ಯಾನ. ಆದರೆ ಸುಗ್ರೀವನನ್ನು ಓಡಿಸಿದ್ದು, ರುಮೆಯನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡದ್ದಂತೂ ಸತ್ಯವೇ. ಅದನ್ನು ರಾಮ ನಂಬಿದ. ನಂಬದೇ ಇರೋದಕ್ಕೆ ಕಾರಣವೇ ಇರಲಿಲ್ಲ, ಪರಿಸ್ಥಿತಿ ಆಗಿತ್ತು. ಇನ್ನು ಮೂರನೇದು ವಾಲಿ ದುಷ್ಟ ಅನ್ನೋದಕ್ಕೆ ರಾಮನಲ್ಲಿದ್ದ ಪ್ರಮಾಣ ಮತಂಗ ಋಷಿಯ ಪ್ರಕರಣ. ದುಂದುಬಿಯ ಶರೀರದಿಂದ ರಕ್ತ ಮತಂಗಾಶ್ರಮಕ್ಕೆ ಚಿಲ್ಲಿದಾಗ ಮತಂಗ ಋಷಿ ಶಾಪ ಕೊಟ್ಟ, ನೀನಿಲ್ಲಿ ಬಂದರೆ ಮೃತ್ಯುವನ್ನಪ್ಪುತ್ತೀಯ ಅಂತ. ಆಮೇಲೆ ವಾಲಿ ಪರಿಪರಿಯಾಗಿ ಆ ಋಷಿಯನ್ನು ಬೇಡಿಕೊಂಡ, ತನ್ನದು ತಪ್ಪಾಯಿತು, ಕ್ಷಮಿಸಬೇಕು ಎಂದು. ಸಾಮಾನ್ಯವಾಗಿ ಋಷಿಗಳು ಅಂದರೆ ನೀರು ಇದ್ದ ಹಾಗೆ, ಸಹಜ ಸ್ಥಿತಿಯಲ್ಲಿ ಅವರು ತಣ್ಣಗೆ ಇರುತ್ತಾರೆ, ನೀರಿನಂತೆ. ಬೆಂಕಿಯ ಸಾಮೀಪ್ಯ ಬಂದಾಗ ಮಾತ್ರ ನೀರು ಬಿಸಿಯಾಗುತ್ತದೆ, ಬೆಂಕಿ ಮತ್ತೆ ದೂರ ಹೋದಾಗ ನೀರು ಪುನಃ ತಣ್ಣಗಾಗ್ತದೆ. ಹಾಗೆ ಋಷಿಗಳಿಗೆ ಏನಾದರೂ ಒಂದು ಕಾರಣ ಉಂಟಾದರೆ ಮಾತ್ರ ಕೋಪ ತಾಳ್ತಾರೆ, ಆದರೆ ಅವ್ರದ್ದು ಕ್ಷಣ ಕೋಪ. ಹೋಗಿ ಬೇಡಿಕೊಂಡಾಗ, ಕ್ಷಮಿಸಬೇಕು ಅಂತ ಕೇಳಿಕೊಂಡಾಗ ಪುನಃ ಶಾಂತರಾಗ್ತಾರೆ. ಇದನ್ನು ನಾವು ಅನೇಕ ಋಷಿಗಳ ಕಥೆಯಲ್ಲಿ ಕೇಳಿದ್ದೇವೆ. ದೂರ್ವಾಸರಂತಹ ಮಹಾಕೋಪಿಗಳು ಕೂಡ ಆಮೇಲೆ ತಮ್ಮಲ್ಲಿ ತಪ್ಪು ಮಾಡಿದವರನ್ನು ಕ್ಷಮಿಸಿದ್ದಾರೆ. ಆದರೆ ಮತಂಗ ಋಷಿ ವಾಲಿಯನ್ನು ಕ್ಷಮಿಸಲಿಲ್ಲ, ಎಷ್ಟು ಬೇಡಿಕೊಂಡ್ರು ಕ್ಷಮಿಸಲಿಲ್ವಂತೆ ಅವನು. ಇದರ ಅರ್ಥ ಏನು? ಕ್ಷಮೆಗೆ ವಾಲಿ ಅತ್ಯಂತ ಅನರ್ಹ ಅಂತ. ವಾಲಿ ಒಂದೇ ತಪ್ಪಲ್ಲೇ ಮಾಡಿದ್ದು, ಅಷ್ಟು ದೊಡ್ಡ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡಿದೆ ಅದಕ್ಕಾಗಿ ಶಿಕ್ಷೆ ಅಂತ. ಆದರೆ ಅವನು ಒಂದೇ ತಪ್ಪು ಮಾಡಿದ್ದ ಅನ್ನೋದಕ್ಕೆ ನಮಗೇನು ಆಧಾರ ಇಲ್ಲ. ಅನೇಕ ತಪ್ಪುಗಳನ್ನು ಆತ ಮಾಡಿರಬಹುದು. ವಾಲ್ಮೀಕಿಗಳು ಅದನ್ನು ಬರಲಿಲ್ಲ ಅಷ್ಟೇ. ಯಾಕೆಂದರೆ ವಾಲ್ಮೀಕಿಗಳ ಉದ್ದೇಶ ರಾಮನ ಕಥೆಯನ್ನು ಹೇಳೋದೇ ವಿನ ವಾಲಿಯ ಕಥೆಯನ್ನು ಹೇಳೋದಲ್ಲ. ಹೀಗಾಗಿ ವಾಲ್ಮೀಕಿಗಳು ಹೇಳಲಿಲ್ಲ ಅನ್ನುವ ಎಂದ ಮಾತ್ರಕ್ಕೆ ವಾಲಿ ಬೇರೆ ತಪ್ಪನ್ನು ಮಾಡಲಿಲ್ಲ ಅಂತ ಅರ್ಥ ಅಲ್ಲ. ಮತಂಗ ಋಷಿಗಳ ಈ ಕ್ರಮವನ್ನು ನೋಡಿದಾಗ ಅವನು ಮುಂಚೆಯೂ ಅನೇಕ ತಪ್ಪುಗಳನ್ನು ಮಾಡಿದ್ದ. ಈ ದೃಷ್ಟಿಯಿಂದ ರಾಮ ನಿರ್ಧಾರ ಮಾಡಿದ್ದ, ಇವನೊಬ್ಬ ದುಷ್ಟ, ಧರ್ಮವನ್ನು ಅತಿಕ್ರಮಿಸಿದವನು, ಆದುದರಿಂದ ಇವನು ಶಿಕ್ಷಾರ್ಹ.
ಅಪರಾಧಿ. ಇದು ರಾಮನ ನಿರ್ಣಯ ಆಗಿತ್ತು. ಆಮೇಲೆ ಇವನು ಮತ್ತೊಂದು ದೊಡ್ಡ ಅಪರಾಧ, ರುಮೆಯಲ್ಲಿ ಅಪರಾಧವನ್ನು ಮಾಡಿದ. ರುಮೆ ಸುಗ್ರೀವನ ಪತ್ನಿ, ತಮ್ಮನ ಪತ್ನಿ. ಅದಕ್ಕೆ ರಾಮ ಹೇಳ್ತಾನೆ, ಔರಸೀಂ ಭಗಿನೀಂ ವಾಪಿ ಅನುಜಸ್ಯ ಪತ್ನೀಂ ತಥಾ. ಮಗಳು, ಸೋದರಿ, ತಮ್ಮನ ಪತ್ನಿ, ಇವರು ಮೂವರು ಕೂಡ ಅವರನ್ನು ಬೇರೆ ದೃಷ್ಟಿಯಿಂದ ನೋಡಬೇಕು, ಪುತ್ರಿಯ ದೃಷ್ಟಿಯಿಂದಲೇ ನೋಡಬೇಕು. ಅವರಲ್ಲಿ ಅಪರಾಧ ಮಾಡುವುದು ಕೂಡುದು, ಅವರಲ್ಲಿ ಅಪರಾಧ ಮಾಡಿದಂತಹ ವ್ಯಕ್ತಿಗೆ ದಂಡ ಅಂತ. ಅದಕ್ಕಾಗಿಯೂ ವಾಲಿ ಅಪರಾಧಿಯಾಗಿದ್ದ. ಇಲ್ಲಿ ಕೆಲವರು ಕೇಳ್ತಾರೆ, ನಿನ್ನೇನು ಕೆಲವರು ಕೇಳಿದರು, ಇದೇ ತಪ್ಪನ್ನು ಸುಗ್ರೀವನು ಮಾಡಲಿಲ್ವೇ? ವಾಲಿ ಮರಣ ಹೊಂದಿದ ಎಂದು ತಿಳಿದುಕೊಂಡು ಬಂದು ಪಟ್ಟಾಭಿಷಿಕ್ತನಾದ ಸುಗ್ರೀವ ತಾರೆಯನ್ನ ತಾನು ಆಳಿದ, ತಪ್ಪನ್ನು ಮಾಡಲಿಲ್ವೇ ಅಂತ. ಆದರೆ ನಾನಾಗಲೇ ಹೇಳಿದ್ದೇನೆ, ನಾವು ವಿಮರ್ಶೆ ಮಾಡುವಾಗ ಆ ಕಾವ್ಯದ ಘಟನೆಯ ಕಾಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಳ್ಬೇಕು. ಆ ಕಾಲದಂತೆ ಇದು ಅಪರಾಧವಾಗಿರಲಿಲ್ಲ. ನಮ್ಮಲ್ಲಿ ಹಿಂದೆ ಒಂದು ಸಂಪ್ರದಾಯ, ಶಾಸ್ತ್ರವೂ ಇತ್ತಂತೆ. ಆದರೆ ಅದಕ್ಕೆ ಸರಿಯಾದ ಶಾಸ್ತ್ರ ನಮಗೆ ಎಲ್ಲೂ ಕಂಡು ಬರ್ತಾ ಇಲ್ಲ, ಆದರೆ ಆ ಸಂಪ್ರದಾಯ ಇತ್ತು. ಏನೆಂದರೆ, ಪತಿಯು ತೀರಿದ ನಂತರ ಸ್ತ್ರೀಯಾದವಳು ತನ್ನ ಮೈದುನನ ಜೊತೆಗೆ ಬಾಳುವ ಒಂದು ಅವಕಾಶ ಇತ್ತು. ಇನ್ನೊಂದು ಶಾಸ್ತ್ರವಚನ ಏನೆಂದರೆ, ಮಕ್ಕಳಿಲ್ಲದೆ ಇದ್ದರೆ ಒಬ್ಬ ಮಗನನ್ನು ಪಡೆಯುವವರೆಗೆ ಆಕೆ ಮೈದುನನ ಜೊತೆಯಲ್ಲಿ ಇರಬಹುದು. ಇದೊಂದು ಅವಕಾಶ ಆಗಿನ ಕಾಲದಲ್ಲಿತ್ತು. ಇದು ಧರ್ಮವೇ ಅಂತ ಕೇಳಾಗಿಲ್ಲ, ಆಗಿನ ಕಾಲದಲ್ಲಿ ಸಂಪ್ರದಾಯ ಅದು, ಒಪ್ಪಿದ್ದರು. ಶಿಷ್ಟಸಮ್ಮತವಾಗಿತ್ತೋ ಇಲ್ವೋ, ರೂಢಿಯಲ್ಲಿತ್ತು. ಇದು ರೂಢಿಯಲ್ಲಿತ್ತು ಅನ್ನೋದಕ್ಕೆ ಏನಾಧಾರ ಅಂದರೆ, ಒಂದು ಶಾಸ್ತ್ರವಚನ ಉಂಟು, ಕಲಿಯುಗದಲ್ಲಿ ಇದನ್ನು ನಿಷೇಧಿಸಲಾಗಿದೆ ಅಂತ ಶಾಸ್ತ್ರವಚನ ಇದೆ. ಕಲಿಯುಗದಲ್ಲಿ ಈ 5 ನಿಷಿದ್ಧವಂತೆ: ಅಶ್ವಾಲಂಬಂ, ಗವಾಲಂಬಂ, ಸನ್ಯಾಸಂ, ಫಲಪೈತೃಕಂ, ದೇವರಾಚ್ಯ ಸುತೋತ್ಪತ್ತಿಂ, ಕಲೌ ಪಂಚ ವಿವರ್ಜಯೇತ್. ಕಲಿಯುಗದಲ್ಲಿ ಈ 5ಕ್ಕೆ ಅವಕಾಶ ಇಲ್ಲ ಅಂದರೆ ಹಿಂದೆ ಅವಕಾಶ ಇತ್ತು ಅಂತ ಅರ್ಥವಾಗುತ್ತಾನೆ. ಅವಕಾಶ ಇಲ್ಲದೆ ಹೋಗಿದ್ದಿದ್ರೆ ಮತ್ತೆ ನಿಷೇಧ ಯಾಕೆ ಮಾಡ್ತಿದ್ರು? ಅಶ್ವಾಲಂಬ, ಅಶ್ವಮೇಧ ಯಾಗ, ಗವಾಲಂಬ, ಗೋಮೇಧ, ಸನ್ಯಾಸ. ಕಲಿಯುಗದಲ್ಲಿ ಸನ್ಯಾಸಕ್ಕೆ ಅವಕಾಶ ಇಲ್ಲ. ಮತ್ತಿದ್ದಾರಲ್ಲ ಸನ್ಯಾಸಿಗಳು ಅಂದರೆ, ಅದಕ್ಕೆ ಅವರು ಏನೋ ಬೇರೆ ಕಾರಣ ಹೇಳ್ತಾರೆ. ಅಲ್ಲಿ ನಿಷೇಧ ಮಾಡಿದ ಸನ್ಯಾಸ ಬೇರೆ, ಪರಮಹಂಸ ಸನ್ಯಾಸವಲ್ಲ ಅಂತ ಏನೋ ಸನ್ಯಾಸದಲ್ಲಿ ವಿಭಾಗ ಮಾಡಿಕೊಂಡು ಒಪ್ಪಿಕೊಂಡು ಬಂದಿದ್ದಾರೆ. ಒಟ್ಟಿನಲ್ಲಿ ಸನ್ಯಾಸ ಕೂಡ ನಿಷೇಧ. ಆಮೇಲೆ ಸನ್ಯಾಸಂ ಫಲಪೈತೃಕಂ, ಶ್ರಾದ್ದದಲ್ಲಿ ಮಾಂಸದ ಉಪಯೋಗ, ಇದು ಕಲಿಯುಗದಲ್ಲಿ ನಿಷಿದ್ಧ. ಹಿಂದೆ ಇತ್ತು, ತಾವು ಕೇಳಿದ್ದೀರ ಈ ಅರಣ್ಯಕಾಂಡದಲ್ಲಿ ವಾತಾಪಿಯ ಕಥೆಯನ್ನು. ಆವಾಗ ಶ್ರಾದ್ದದಲ್ಲಿ ಮಾಂಸ ಇತ್ತು, ಆ ಮಾಂಸದ ಬದಲು ಈಗ ಮಾಷ ಅಂದರೆ ಉದ್ದು ಉಪಯೋಗ ಮಾಡ್ತಾ ಇದ್ದಾರೆ. ಹೀಗೆ ಫಲಪೈತೃಕಂ. ಮತ್ತು 5ನೇದು ದೇವರಾಚ್ಯ ಸುತೋತ್ಪತ್ತಿಂ, ಮೈದುನನಿಂದ ಪುತ್ರನನ್ನು ಪಡೆಯುವ ಅವಕಾಶ, ಇದು ಕಲಿಯುಗದಲ್ಲಿ ನಿಷಿದ್ಧ. ಕಲಿಯುಗದಲ್ಲಿ ನಿಷಿದ್ಧ ಎಂದಿದ್ದರೆಂದರೆ ಆ ಕಾಲದಲ್ಲಿ ಇದು ಪ್ರಸಿದ್ಧವಾಗಿತ್ತು, ರೂಢಿಯಲ್ಲಿತ್ತು. ತುಂಬ ಶಿಷ್ಟರು ಇದನ್ನು ಒಪ್ಪುತ್ತಿರಲಿಲ್ಲ, ಆದರೂ ಅದಕ್ಕೊಂದು ಸಣ್ಣ ಅನುಮತಿ ಇತ್ತು. ಅದಕ್ಕೆ ಸೀತೆಯು ಲಕ್ಷ್ಮಣನನ್ನು ಬೈಯುವಾಗ, ರಾಮ ಸತ್ತ ಮೇಲೆ ನನ್ನನ್ನು ಆಳಬೇಕು ಅಂತ ನೀನು ಇಟ್ಕೊಂಡಿದ್ದೀಯಾ ಅಂತ, ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಆ ಪದ್ಧತಿ ಇಲ್ಲದೆ ಹೋಗಿದ್ರೆ ಅವಳ ಬಾಯಿಂದ ಆ ಮಾತು ಹೇಗೆ ಬರ್ತಿತ್ತು? ಆ ಪದ್ಧತಿ ಇತ್ತು. ಮತ್ತೆ ನಿರುಕ್ತಕಾರರಾದ ಯಾಸ್ಕರು ದೇವರ ಶಬ್ದದ ನಿರ್ವಚನ ಮಾಡ್ತಾರೆ. ದೇವರ ಅಂದರೆ ಮೈದುನ, ಹಿಂದಿಯಲ್ಲೂ ಅದನ್ನು ಉಪಯೋಗಿಸ್ತಾರಲ್ಲ ದೇವರ. ದೇವರ ಅಂದರೆ ದ್ವಿತೀಯೋ ವರಹ ಅಂತ. ದ್ವಿತೀಯೋ ವರಹ, ಈ 2ನೇ ಪತಿ ಅಥವಾ ಸೆಕೆಂಡ್ ಟು ದ ಹಸ್ಬೆಂಡ್. ಹಾಗೆ ವ್ಯಾಸ್ಕರು ಭಾಳ ಹಿಂದಿನ ಕಾಲದವರು, 2-3 ಸಾವಿರ ವರ್ಷಗಳ ಹಿಂದಿನವರು ಮಾಡಿದ ನಿರ್ವಚನ ಅದು. ಇನ್ನೊಂದು ಪದ್ಧತಿ ಇತ್ತು. ಆದುದರಿಂದ ಸುಗ್ರೀವನು ಮಾಡಿದ್ದು ಅಪರಾಧ ಅಲ್ಲವೇ ಅಲ್ಲ. ಅದರಲ್ಲಿಯೂ ಸುಗ್ರೀವ ಯಾವ ಕಾಲದಲ್ಲಿ ಮಾಡಿದ? ವಾಲಿ ಸತ್ತು ಹೋದ ಅಂತ ತಿಳ್ಕೊಂಡಿದ್ದ ಅವನು, ಎಲ್ಲರೂ ತಿಳ್ಕೊಂಡಿದ್ರು. ಮಾಯಾವಿಯಿಂದ ವಾಲಿಯ ವಧೆಯಾಗಿದೆ, ವಾಲಿ ತೀರಿಕೊಂಡಿದ್ದಾನೆ, ತಾರೆ ಅನಾಥಲಾಗಿದ್ದಾಳೆ, ಅದಕ್ಕಾಗಿ ಆತ ತಾರೆಯನ್ನು ಆಳಿದ. ಹೀಗಾಗಿ ಸುಗ್ರೀವ ಮಾಡಿದ್ದು ಅಪರಾಧ ಅಲ್ಲ. ಆದರೆ ವಾಲಿ ಮಾಡಿದ್ದು ಇವತ್ತು ಹೇಗೆ ಅಪರಾಧವೋ ಅವತ್ತು ಅಪರಾಧ. ಅದಕ್ಕೆ ರಾಮ ಹೇಳಿದ್ದು ಔರಸೀಂ
ಭಗಿನೀಂ ವಾಪಿ ಭಾರ್ಯಾಂ ವಾಪ್ಯನುಜಸ್ಯ ಪ್ರಚರೇತ ನರಃ ಕಾಮಾತ್ ತಸ್ಯ ದಂಡೋ ವಧಸ್ಮೃತಃ. ಅಂಥವನಿಗೆ ದಂಡನೆ ಶಿಕ್ಷೆ ಆಗಬೇಕು. ಎಂಥ ಶಿಕ್ಷೆ? ವಧ. ಆದುದರಿಂದ ನಾನು ನಿನ್ನನ್ನು ವಧಿಸಿದ್ದೇನೆ ಅಂತ ರಾಮ ಹೇಳ್ತಾನೆ. ಹೀಗಾಗಿ ಆತನು ದಂಡನೆಗೆ ಅಪರಾಧಿ. ಸುಗ್ರೀವನ ಅಪರಾಧ ಅಲ್ಲ, ಜೊತೆಗೆ ಇನ್ನೊಂದು ಅಪರಾಧ ಮಾಡಿದ್ದಾನೆ ವಾಲಿ. ಅವನು ರಾಜನಾಗಿರೋದಕ್ಕೆ ಅವನು ಅನರ್ಹನಾಗಿದ್ದ. ರಾಜತ್ವ ಧರ್ಮದಿಂದಲೂ ಅವನು ಭ್ರಷ್ಟನಾಗಿದ್ದ. ಯಾಕೆ ರಾಜತ್ವ ಧರ್ಮದಿಂದ ಭ್ರಷ್ಟ ಅಂದರೆ, ರಾಜ ಸರಿಯಾಗಿ ಪ್ರಜೆಗಳನ್ನಾಳಬೇಕು, ಅವರ ಯೋಗ್ಯತೆಯನ್ನು ನೋಡಿ ಅವರನ್ನು ಆಧರಿಸಬೇಕು, ಶಿಕ್ಷೆ ನೀಡಬೇಕು. ಈ ಕಾರ್ಯವನ್ನು ವಾಲಿ ಮಾಡಲಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡೋದು ರಾಜನ ಕರ್ತವ್ಯ. ಒಂದು ವೇಳೆ ವಾಲಿಯ ದೃಷ್ಟಿಯಲ್ಲಿ ಸುಗ್ರೀವ ಅಪರಾಧಿ ಅಂತಾಗಿದ್ದರೆ ಸುಗ್ರೀವನಿಗೆ ಶಿಕ್ಷೆ ನೀಡುವುದರಲ್ಲಿ ಯಾವ ತಪ್ಪು ಇರಲಿಲ್ಲ. ಸುಗ್ರೀವನಿಗೆ ಶಿಕ್ಷೆ ನೀಡಬಹುದಾಗಿತ್ತು ವಾಲಿ. ಯಾವ ಅಪರಾಧಕ್ಕಾಗಿ? ತನ್ನನ್ನು ಬಿಟ್ಟು ಓಡಿ ಬಂದ, ತನ್ನ ಆಜ್ಞೆಯನ್ನು ಮೀರಿದ. ಇವೊಂದು ನೆಪ ಸಾಕು, ಉಳಿದ ವಿಷಯ ಅಲ್ಲ. ತಾನು ಗುಹೆಯ ಬಾಗಿಲಲ್ಲಿ ಕಾವಲು ಕಾಯ್ತಾ ನಿಂತಿರು ಅಂತ ತಮ್ಮನಿಗೆ ಹೇಳಿದರು. ಈ ತಮ್ಮ ಅಲ್ಲೊಂದು ಬಂಡೆಯನ್ನು ಚಾಚಿ ಓಡಿ ಬಂದ. ನನ್ನ ಮಾತನ್ನು ಮೀರಿದಾನೆ ಅವ ಸುಗ್ರೀವ ಎಂದು ಅವನಿಗೆ ಶಿಕ್ಷೆ ನೀಡಬಹುದಾಗಿತ್ತು. ಆಗ ಯಾರೂ ವಾಲಿಯನ್ನು ಆಕ್ಷೇಪಿಸ್ತಿರಲಿಲ್ಲ. ಆದರೆ ಇವನು ಸುಗ್ರೀವನಿಗೆ ಶಿಕ್ಷೆ ನೀಡಿದ್ದಲ್ಲ, ಸುಗ್ರೀವನನ್ನು ಶತ್ರುವಿನಂತೆ ಕಂಡುಕೊಂಡ. ಈಗ ರಾಜ್ಯದಲ್ಲಿ ಇನ್ನೊಂದು ಪ್ರಕರಣವಾಯಿತು ಅಂತ ಇಟ್ಟುಕೊಳ್ಳೋಣ. ಒಬ್ಬನ ಪತ್ನಿಯನ್ನು ಇನ್ನೊಬ್ಬ ಅಪಹರಿಸಿದ. ಪತ್ನಿಯನ್ನು ಕಳೆದುಕೊಂಡವನು ರಾಜನಲ್ಲಿ ದೂರು ಕೊಡ್ತಾನೆ. ರಾಜ ವಿಚಾರಣೆ ನಡೆಸಿ ಯಾವನು ಪತ್ನಿಯನ್ನು ಅಪಹರಿಸಿದ್ದಾನೋ ಅವನನ್ನು ಕರೆಸಿ ಅವನು ಅಪಹರಿಸಿದ ಪತ್ನಿಯನ್ನು ಇವನಿಗೆ ಕೊಡಿಸಿ ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ, ಅಂತಹ ಕೆಟ್ಟ ಕೆಲಸ ಮಾಡಿದ್ದಕ್ಕೆ. ಇಲ್ಲಿಗೆ ಆ ಪ್ರಕರಣ ಮುಗಿಯುತ್ತದೆ. ಅದನ್ನು ಬಿಟ್ಟು ಹೀಗೆ ಅವನು ನಿರ್ಣಯ ಕೊಡ್ತಾನೋ ಅವನಿಗೂ ಒಳ್ಳೆಯ ರಾಜ. ಯಾರಾದರೂ ಅದೇ ರೀತಿ ನಿರ್ಣಯ ಕೊಡ್ತಾ ಇದ್ರು, ವಾಲಿ ಇದ್ದರೂ ಕೂಡ ಅದೇ ರೀತಿ ನಿರ್ಣಯ ಕೊಡ್ತಾ ಇದ್ದ. ಒಂದು ವೇಳೆ ಆ ರಾಜ ಅಷ್ಟಕ್ಕೆ ಸುಮ್ಮನಾಗದೆ ಪತ್ನಿಯನ್ನು ಅಪಹರಿಸಿದವನಿಗೆ ಶಿಕ್ಷೆಯನ್ನು ಕೊಟ್ಟು ಅಷ್ಟಕ್ಕೆ ತೃಪ್ತನಾಗದೆ ಈ ಕಳೆದುಕೊಂಡವನ ಹತ್ರ ಇಲ್ಲಿಯವರೆಗೆ ಅವನು ನಿನ್ನ ಪತ್ನಿಯನ್ನು ಅನುಭವಿಸಿದ್ದ, ಇನ್ನು ಮೇಲೆ ನೀನು ಅವನ ಪತ್ನಿಯನ್ನು ಅನುಭವಿಸುವಂಥ ನಿರ್ಣಯ ಕೊಟ್ಟರೆ ಅದು ಯಾರಾದರೂ ಅದು ಸರಿ ಅಂತ ಕರೀತಾರ? ವಾಲಿ ಅಂಥ ನಿರ್ಣಯ ಕೊಡ್ತಾ ಇದ್ನ ತನ್ನ ಪ್ರಜೆಗಳಲ್ಲಿ? ಇಲ್ಲ, ಯಾರೂ ಕೊಡೋದಿಲ್ಲ. ಆದರೆ ವಾಲಿ ತನ್ನ ವಿಷಯದಲ್ಲಿ ಮಾತ್ರ ಹಾಗೆ ಮಾಡದ. ಯಾಕೆ? ಸುಗ್ರೀವನಿಗೆ ಶಿಕ್ಷೆ ಕೊಟ್ಟಿದ್ದರೆ ಸಾಕಾಗಿತ್ತು. ಅದರ ಬದಲು ನನಗೆ ನೀನು ಏನು ಅಪಕಾರ ಮಾಡಿದ್ಯೋ ಅದೇ ಅಪಕಾರ ನಾನು ನಿನಗೆ ಮಾಡುತ್ತೇನೆ ಅಂತ ಹೊರಟ. ಇದು ಸುಗ್ರೀವನಲ್ಲಿ ದ್ವೇಷವನ್ನು ಸಾಧಿಸಿದ ರೀತಿ, ನ್ಯಾಯದ ಮೇರೆಯನ್ನು ಮರ್ಯಾದೆಯನ್ನು ಮೀರಿದ್ದು. ಆ ದೃಷ್ಟಿಯಿಂದ ವಾಲಿ ರಾಜನಾಗಿ ಇರುವುದಕ್ಕೆ ಅನರ್ಹ. ಎರಡನೇದಾಗಿ, ರಾಜನಿಗೆ ಪ್ರಜೆಗಳಲ್ಲಿ ರಾಗ ದ್ವೇಷ ಯಾವುದೂ ಇರಬಾರ್ದು. ರಾಗವೂ ಇರಬಾರ್ದು, ದ್ವೇಷವೂ ಇರಬಾರ್ದು. ಆದರೆ ವಾಲಿಗೆ ಸುಗ್ರೀವನಲ್ಲಿ ರಾಗವೂ ಇತ್ತು, ದ್ವೇಷವೂ ಇತ್ತು. ದ್ವೇಷ ಇತ್ತು ಅನ್ನೋದು ಸ್ಪಷ್ಟ. ಶತ್ರುವಿನಂತೆ ಚಚ್ಚಿದ ಅವನು, ಪ್ರಜೆಯನ್ನು ಶಿಕ್ಷಿಸುವಂತೆ ಶಿಕ್ಷಿಸಲಿಲ್ಲ. ಮತ್ತೆ ರಾಗವೂ ಇತ್ತು. ಆತ ತಾರೆಗೆ ಹೇಳ್ತಾನೆ, ದರ್ಪಮಸ್ಯ ವಿನೇಶ್ಯಾಮಿ ನಚ ಪ್ರಾಣೇರ್ ವಿಮೋಕ್ಷತೆ. ನಾನು ಅವನು ಕೈಕಾಲು ಮುರಿತೇನೆ, ಪ್ರಾಣ ತೆಗೆಯೋದಿಲ್ಲ. ಯಾಕೆ ಪ್ರಾಣ ತೆಗೆಯೋದಿಲ್ಲ ಅಂತ ಹೇಳ್ದ? ಅವನ ಹೃದಯದ ಒಂದು ಮೂಲೆಯಲ್ಲಿ ಇವನು ನನ್ನ ತಮ್ಮ ಅನ್ನೋ ಭಾವನೆ ಇತ್ತು. ರಾಜನಿಗೆ ಅದು ಇರಬಾರ್ದು. ಅಪರಾಧ ಮಾಡಿದರೆ ಶಿಕ್ಷೆ ಅಷ್ಟೇ, ತಮ್ಮನೋ ಯಾರೋ ಆಗಲಿ. ಇಲ್ಲಿ ತಮ್ಮ ಎನ್ನುವ ಮೋಹವೂ ಇದೆ, ಅಪಕಾರ ಮಾಡಿದ್ದಾನೆ ಎಂಬ ದ್ವೇಷವೂ ಇದೆ. ಈ ರೀತಿಯಾಗಿ ದ್ವೇಷ ಮೋಹಗಳನ್ನು ತಾಳಿದ ರಾಜನಾಗುವುದಕ್ಕೆ ಅನರ್ಹ. ಹೀಗೆ ಈ ಎಲ್ಲ ದೃಷ್ಟಿಯಿಂದಲೂ ವಾಲಿಯು ದಂಡನೆಯೇ ಆಗಿದ್ದ. ಮತ್ತೆ ಇದಿಷ್ಟು ಧರ್ಮದ ವಿಚಾರವಾಯಿತು, ಧರ್ಮಶಾಸ್ತ್ರ ವಿಚಾರ. ವಾಲಿ ಹೇಳಿದ್ದ, ರಾಮ ನಿನಗೆ ಧರ್ಮಶಾಸ್ತ್ರವೂ ಗೊತ್ತಿಲ್ಲ, ಅರ್ಥಶಾಸ್ತ್ರವೂ ಗೊತ್ತಿಲ್ಲ ಅಂತ. ಅರ್ಥಶಾಸ್ತ್ರ ಅಂದರೆ ರಾಜನೀತಿ. ಧರ್ಮಶಾಸ್ತ್ರದ ಪ್ರಕಾರ ಈ ಕಾರಣಗಳಿಂದಾಗಿ ರಾಮ ವಾಲಿಯನ್ನು ಅಪರಾಧಿ ಅಂತ ನಿರ್ಣಯಿಸಿದ. ಇನ್ನು ಅರ್ಥಶಾಸ್ತ್ರದ ದೃಷ್ಟಿಯಿಂದ ರಾಮನಿಗೆ ವಾಲಿ ಎರಡು ರೀತಿಯಲ್ಲಿ ಶತ್ರು.
ಶತ್ರುಗಳಲ್ಲಿ 3 ವಿಧ. ನೇರವಾದ ಶತ್ರು ಒಬ್ಬ, ಶತ್ರುವಿನ ಮಿತ್ರನೂ ನಮಗೆ ಶತ್ರು, ಮಿತ್ರನ ಶತ್ರುವೂ ನಮಗೆ ಶತ್ರು. ರಾಮನಿಗೆ ವಾಲಿಯು ಮಿತ್ರನ ಶತ್ರುವೂ ಹೌದು, ಶತ್ರುವಿನ ಮಿತ್ರನೂ ಹೌದು. ಮಿತ್ರನಾದ ಸುಗ್ರೀವನ ಶತ್ರು ಆದುದರಿಂದ ರಾಮನಿಗೂ ವಾಲಿ ಶತ್ರು, ಶತ್ರುವಾದ ರಾವಣನಿಗೆ ಮಿತ್ರ ಆದುದರಿಂದ ರಾಮನಿಗೂ ವಾಲಿ ಮಿತ್ರ. ರಾಜನೀತಿಯ ದೃಷ್ಟಿಯಿಂದಲೂ ವಾಲಿ ವಧಾರ್ಹ ಆದುದರಿಂದ ಆತನನ್ನು ವಧಿಸಲು ಹೊರಟ ರಾಮ. ಮತ್ತು ಇನ್ನೂ ಒಂದು ಕಾರಣ, ಗುಪ್ತವಾದ ಕಾರಣ ಇದು. ಏನೆಂದರೆ ಸೀತಾಪಹರಣದಲ್ಲಿ ವಾಲಿಯ ಪಾತ್ರವೂ ಸ್ವಲ್ಪ ಉಂಟು. ಸೀತಾಪಹರಣದ ಪಾಪಕ್ಕೆ ಸ್ವಲ್ಪ ಅಂಶದಲ್ಲಿ ವಾಲಿಯೂ ಭಾಗಿ. ಅದು ಹೇಗೆ ಭಾಗಿ? ಪಾಪ ವಾಲಿಗೆ ಗೊತ್ತಿತ್ತೋ ಇಲ್ವೋ ಸೀತೆಯನ್ನು ರಾವಣ ಕದ್ದದ್ದು. ತನ್ನ ಪಾಡಿಗೆ ತಾನು ಕಿಷ್ಕಿಂಧೆಯಲ್ಲಿದ್ದ, ರಾವಣ ಹೋಗಿ ಸೀತೆಯನ್ನು ಅಪಹರಿಸಿದ. ಆ ದೋಷಕ್ಕೆ ವಾಲಿ ಹೇಗೆ ಹೊಣೆಯಾಗುತ್ತಾನೆ ಅಂದರೆ ಒಂದು ಸಣ್ಣ ಕಾರಣ ಉಂಟು. ವಾಲಿ ಮತ್ತು ರಾವಣರು ಮಿತ್ರರು. ಅವರು ಅಗ್ನಿಸಾಕ್ಷಿಯಾಗಿಯೇ ಮೈತ್ರಿಯನ್ನು ಹೊಂದಿದ್ದಾರೆ. ಅವರದು ಎಂಥ ಮೈತ್ರಿ, ಅಸಾಮಾನ್ಯವಾದ ಮೈತ್ರಿ ಅವರದು. ಆ ಮೈತ್ರಿಯನ್ನು ಹೊಂದುವ ಸಮಯದಲ್ಲಿ, ಅಗ್ನಿಸಾಕ್ಷಿಯಾಗಿ ಮಿತ್ರರಾಗುವ ಸಮಯದಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ಇಬ್ಬರು. ಏನಂತ? ನಮ್ಮಿಬ್ಬರ ಯಾವ ವಸ್ತುಗಳು ಕೂಡ ಪ್ರತ್ಯೇಕವಾಗಿರೋದಿಲ್ಲ, ಕಾಮನ್, ನಮಗಿಬ್ಬರಿಗೂ ಸಮಾನ. ಎಲ್ಲವುದು, ನಿನ್ನ ವಸ್ತು ಎಲ್ಲ ನನ್ನದು, ನನ್ನ ವಸ್ತು ಎಲ್ಲ ನಿನ್ನದು. ಯಾವುದು? ದಾರಾಹ ಪುತ್ರಂ ಪುರಂ ಭೋಜನ ಆಚ್ಛಾದನಾನಿಚ. ಹೆಂಡತಿ, ಮಕ್ಕಳು, ನಗರ ಎಲ್ಲ ನೀನದನ್ನು ನಾನು ಉಪಯೋಗಿಸ್ಬೋದು, ನನ್ನದನ್ನು ನೀನು ಉಪಯೋಗಿಸ್ಬೋದು. ಮಿಲಿಟರಿ ಆಫೀಸರ್ಸ್ ಪಾರ್ಟಿ ಅಂತ ಹೇಳ್ತಾರೆ, ಆ ಕಥೆ ಅವರು ಆಗಲೇ ಮಾಡ್ಕೊಂಡು ಬಂದಿದ್ದರು. ಈ ರೀತಿಯಾದಂಥ ಒಂದು ಮೈತ್ರಿಯವರದು. ಆಯಿತು, ಮಿತ್ರನಾದ. ಮಿತ್ರನಿಗೆ ಕೆಲವು ಹೊಣೆಗಳಿರ್ತವೆ. ಮಿತ್ರನಾದವನಿಗೆ 6 ಕಾರ್ಯಗಳು. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಖ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ ಅಂತಾರೆ. ಮಿತ್ರನಾದವನು ತನ್ನ ಮಿತ್ರ ಕೆಟ್ಟ ಕೆಲಸ ಮಾಡೋದರಿಂದ ತಡಿಬೇಕು, ಒಳ್ಳೆಯ ಕೆಲಸ ಮಾಡುವಂತೆ ಅವನನ್ನು ಪ್ರೇರಿಸಬೇಕು. ಅವಶ್ಯಕತೆ ಬಿದ್ದಾಗ ದಾನ ಮಾಡಬೇಕು, ಸಹಾಯ ಮಾಡಬೇಕು, ಸಹಾಯ ಸ್ವೀಕರಿಸಬೇಕು. ಕಷ್ಟ ಕಾಲದಲ್ಲಿದ್ದಾಗ ಬಿಡಬಾರದು. ಹೀಗೆ ಒಂದು ಲಕ್ಷಣ ಇದೆ. ವಾಲಿಯಾದವನು ರಾವಣನನ್ನು ಕೆಟ್ಟ ಕಾರ್ಯದಿಂದ ತಡಿಬೇಕಿತ್ತು, ತಡಿಲಿಲ್ಲ. ಎಲ್ಲ ಗೊತ್ತಿಲ್ವಲ್ಲ ವಾಲಿಗೆ, ಪಾಪ ಸೀತೆಯನ್ನು ಕದಿಯೋಕೆ ರಾವಣ ಹೋಗ್ತಾನೆ ಅಂತ ಗೊತ್ತಿದ್ರೆ ತಡಿತಿದ್ದೋ ಏನೋ ಅಂತ ಒಂದು ಪ್ರಶ್ನೆ ಬರ್ತದೆ. ಆದರೆ ಇಲ್ಲಿ ನಿಜ ಗೊತ್ತಿಲ್ಲ, ಅದಕ್ಕಾಗಿ ತಡೆಯಲಿಲ್ಲ. ಆದರೆ ರಾವಣ ಸೀತೆಯನ್ನು ಕದಿಯುವುದಕ್ಕೆ ಏನು ಧೈರ್ಯ ಬೇಕಿತ್ತೋ ಆ ಧೈರ್ಯವನ್ನು ಕೊಟ್ಟವನೇ ವಾಲಿ. ರಾವಣಗಿಂತ ವಾಲಿ ಬಲಿಷ್ಠ. ವಾಲಿ ಏನಾದರೂ ಒಂದು ಸರಿಯಾದ ರೀತಿಯಲ್ಲಿ ನಡೆದುಕೊಂಡಿದ್ದರೆ, ಆಚಾರವಂತನಾಗಿದ್ದರೆ, ನಿಷ್ಠಾವಂತನಾಗಿದ್ದರೆ, ರಾವಣ ಸೀತಾಪಹರಣವನ್ನು ಮಾಡುವಾಗ ಹಿಂದೆ ಮುಂದೆ ನೋಡ್ತಾ ಇದ್ದ. ನನ್ನ ಮಿತ್ರನಾದ ವಾಲಿ ಏನು ಹೇಳ್ತಾನೋ ಏನೋ ಅಂತ. ಅವನಿಗೆ ಯಾರಾದರೂ ಸೀತಾಪಹರಣವನ್ನು ಮಾಡಬೇಕು ಅಂತ ಹೇಳ್ಕೊಡ್ಬೇಕಾಗಿಲ್ಲ, ಅವನು ಸ್ವತಃ ದುಷ್ಟ ಆ ಕಾರ್ಯದಲ್ಲಿ ಪ್ರವೃತ್ತ. ಆದರೆ ವಾಲಿ ಸರಿಯಾಗಿ ನಿಷ್ಠನಾಗಿದ್ದರೆ ಒಮ್ಮೆ ಯೋಚನೆ ಮಾಡ್ತಾ ಇದ್ದ ಅವನು, ನಾಳೆ ವಾಲಿ ಏನು ಹೇಳಿಯಾನೋ ಅಂತ. ಆದರೆ ವಾಲಿ ಸ್ವತಃ ತಾನೇ ಆ ಕಾರ್ಯ ಮಾಡಿ ರಾವಣನಿಗೆ ಒಂದು ಆದರ್ಶ ಹಾಕಿಕೊಟ್ಟ. ನೀನು ಇಂಥ ಕೆಲಸ ಮಾಡಪ್ಪ, ನಾನೇನು ತೊಂದರೆ ಮಾಡೋದಿಲ್ಲ ಅನ್ನೋ ಹಾಗೆ ಇವನು ಆ ಕೆಲಸ ಮಾಡ್ದ. ನಿದ್ದೆ ಬರುವವನಿಗೆ ಹಾಸಿಗೆ ಹಾಸಿಕೊಟ್ಟಂತಾಯಿತು ರಾವಣನಿಗೆ ಈ ವಾಲಿ ಕೆಲಸ ಮಾಡಿದ್ದು. ಹೀಗಾಗಿ ಒಂದು ದೃಷ್ಟಿಯಿಂದ ರಾವಣನಿಗೆ ಪಾಠ ಹೇಳಿಕೊಟ್ಟವನಾದ ವಾಲಿ. ಇದನ್ನು ವಾಲ್ಮೀಕಿಗಳು ಹೇಳಲಿಲ್ಲ. ಆದರೆ ರಾಮನಿಗೆ ಕ್ರೋಧ ಉಂಟಾಗೋದಕ್ಕೆ ಈ ಕಾರಣವೂ ಸಾಕಾಯಿತು. ರಾಮನಿಗೆ ಇದರಿಂದ ಕ್ರೋಧ ಹೇಗೆ ಬಂತು? ರಾಮನಿಗೇನು ಗೊತ್ತಿರಲಿಲ್ಲವಲ್ಲ ಈ ವಿಚಾರ ಅಂದರೆ ನಿಜ, ರಾಮನಿಗೆ ಗೊತ್ತಿರಲಿಲ್ಲ. ಆದರೆ ಕೆಲವೊಂದು ವಿಷಯ ಒಬ್ಬ ನಮ್ಮ ಶತ್ರು ಅಥವಾ ಇನ್ನೊಬ್ಬ ಮಿತ್ರ ಅನ್ನೋದು ನಮ್ಮ ಹೃದಯಕ್ಕೆ ಗೊತ್ತಾಗುತ್ತದಂತೆ. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮಗೆ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಕೇಳಿ ಬರುತ್ತದೆ, ಕಾರಣ ಗೊತ್ತಿಲ್ಲ, ಪ್ರೀತಿ ಉಂಟಾಗುತ್ತದೆ. ಇನ್ನೊಬ್ಬನನ್ನು ನೋಡಿದಾಗ ಯಾಕೋ ಇವನು ಸಹವಾಸ ಬೇಡ ಅನ್ನಿಸ್ತದಂತೆ.
ಇದಕ್ಕೆ ಹೇಳುವಂತಹ ಹೊರಗಿನ ಕಾರಣಗಳು ಯಾವುದೂ ಇಲ್ಲದಿದ್ದರೂ ಅಂತರಂಗದಲ್ಲಿ ಯಾವುದೋ ಒಂದು ಕಾರಣ ಇದ್ದಿರುತ್ತದೆ. ಕವಿ ಭವಭೂತಿ ಹೇಳ್ತಾನೆ, ವ್ಯತಿಷಜತಿ ಪದಾರ್ಥಾನ್ ಆಂತರಃ ಕೋಪಿ ಹೇತು ನ ಖಲು ಬಹಿರುಪಾಧೀನ್ ಪ್ರೀತಿಯ ಸಂಶ್ರಯಂತೆ. ಏನೋ ಒಂದು ಅಂತರಂಗದ ಹಿಂದಿನ ಜನ್ಮದ ಅಥವಾ ಇನ್ಯಾವುದೋ ಒಂದು ಕಾರಣ ಇರುತ್ತದೆ. ಆ ದೃಷ್ಟಿಯಿಂದಾಗಿ ವಾಲಿಯ ಮೇಲೆ ರಾಮನಿಗೆ ಕೋಪ ಬಂತು. ಹೀಗೆ ವಾಲಿ ಅಪರಾಧಿ, ಈ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಅಪರಾಧಿ ಆಯಿತು. ಅಪರಾಧಿ ಅಂತ ಒಪ್ಪೋಣ, ನಾವು ಇಲ್ಲಿ ಬರೋಣ ಈಗ ಸದ್ಯ. ಯಾಕೆಂದರೆ ಅಪರಾಧಿ ಅಲ್ಲ ಅಂತ ಹೇಳೋ ಹಾಗಿಲ್ಲ, ಸ್ಪಷ್ಟವಾದಂಥ ಕಾರಣಗಳಿವೆ. ಆದರೆ ಶಿಕ್ಷೆಯನ್ನು ಕೊಡುವಾಗ ರಾಮ ಅಪರಾಧಿಯನ್ನು ಕರೆದು, ನೋಡಯ್ಯ ನೀನು ಈ ಅಪರಾಧ ಮಾಡಿದ್ದೀಯಾ, ಅದಕ್ಕೆ ನಿನಗೆ ಶಿಕ್ಷೆ ಕೊಡ್ತಾ ಇದ್ದೇನೆ, ಏನು ನಿನ್ನ ಹೇಳಿಕೆ ಅಂತ ಕೇಳಬೇಡ್ವೆ? ಏಕಾಏಕಿಯಾಗಿ ಶಿಕ್ಷೆ ಕೊಡ್ತಾರೆ ಎಲ್ಲಿಯಾದರೂ? ಕರೀಬೇಕು, ವಿಚಾರ ಮಾಡಬೇಕು, ಅವನಿಗೆ ತನ್ನನ್ನು ಸಮರ್ಥಿಸ್ಕೊಳ್ಳೋಕೆ ಅವಕಾಶ ಕೊಡಬೇಕು. ಹಾಗೆ ಮಾಡಲಿಲ್ವಲ್ಲ ರಾಮ ಅಂತ ಇನ್ನೊಂದು ಆಪಾದನೆ. ಆದರೆ ಆಗಲೇ ನಾನು ಹೇಳಿದಾಗೆ ಈ ಆಪಾದನೆ ಇವತ್ತಿನ ನಮ್ಮ ಕಾಲದ ನ್ಯಾಯ ನಿರ್ಣಯದ ವಾಸನೆಯಿಂದ ಕೂಡಿದ್ದು. ನಮಗಿದೇ ಯೋಚನೆ, ನಮ್ಮಲ್ಲಿ ನ್ಯಾಯ ನಿರ್ಣಯ ಮಾಡುವಾಗ ಅಪರಾಧಿಯನ್ನು ಕರೆಸ್ತಾರೆ, ವಿಚಾರ ಮಾಡ್ತಾರೆ. ರಾಮ ಹಾಗೆ ಮಾಡದೇ ಹೋದದ್ದು ತಪ್ಪು ಅಂತ. ಆದರೆ ನೋಡೋಣ, ಅಪರಾಧಿಯನ್ನು ನ್ಯಾಯಾಲಯಕ್ಕೆ ಕರೆಸ್ತಾರೆ, ವಿಚಾರ ಮಾಡ್ತಾರೆ ಅನ್ನೋಣ. ಯಾವನಾದರೂ ಒಬ್ಬ ಅಪರಾಧಿ ನ್ಯಾಯಾಲಯಕ್ಕೆ ಬಂದು ನಾನು ತಪ್ಪು ಮಾಡಿದ್ದೇನೆ, ನನಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾನ? ಕರೆಸೋಣ, ಕರೆಸಿದ್ರೆ ಹಾಗೆ ಹೇಳ್ತಾನ? ನಾನು ಇಲ್ಲ, ನಾನು ನಿರಪರಾಧಿ ಅಂತಲೇ ಹೇಳ್ತಾನೆ. ಬೇರೆ ಸಾಕ್ಷಿಗಳ ಮೂಲಕ ಅವನ ಅಪರಾಧಿ ಅಂತ ನ್ಯಾಯಾಧೀಶರು ನಿರ್ಣಯಿಸ್ತಾರೆ. ಹಾಗಿದ್ದರೂ ಅಪರಾಧಿಯನ್ನು ನ್ಯಾಯಾಲಯಕ್ಕೆ ಕರೆಸುವುದು ಯಾಕೆ ಅಂದರೆ, ಅವನಿಗೆ ತಾನು ನಿರಪರಾಧಿ ಅಂತ ಸಮರ್ಥಿಸಿಕೊಳ್ಳೋದಕ್ಕೆ, ಅಥವಾ ತನ್ನ ವಿರುದ್ಧವಾದ ಸಾಕ್ಷಿಗಳೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ, ಅಥವಾ ತಾನು ಮಾಡಿದ್ದು ಯಾವ ದೃಷ್ಟಿಯಲ್ಲೂ ಅಪರಾಧ ಅಲ್ಲ, ತಾನು ಮಾಡಿದ್ದು ಹೌದು ಅದರ ಅಪರಾಧ ಅಲ್ಲ ಅಂತ ಹೇಳೋದಕ್ಕೆ. ಸಾಮಾನ್ಯವಾಗಿ 3 ಕಾರಣಗಳಿಗಾಗಿ ಅಪರಾಧಿಯನ್ನು ನ್ಯಾಯಾಲಯಕ್ಕೆ ಕರೆಸ್ತಾರೆ. ಆದರೆ ನ್ಯಾಯಾಧೀಶರಿಗೆ ಸಾಕ್ಷಿಯ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದ್ದರೆ ಅಪರಾಧಿಯ ವಿಚಾರಣೆ ಅವರಿಗೆ ಬೇಕಿಲ್ಲ, ಮತ್ತೆ ಅಪರಾಧಿಯನ್ನು ಕೇಳಬೇಕಾಗಿಲ್ಲ. ಸಾಕ್ಷಿಯನ್ನು ಅವರು ಸಂಪೂರ್ಣ ನಂಬಿದ್ದರೆ, ಸಾಕ್ಷಿ ಅಂತ ಪ್ರಬಲವಾದ ಸಾಕ್ಷಿ ಇದ್ದರೆ ಮತ್ತೆ ಅಪರಾಧಿ ವಿಚಾರಣೆ ಮಾಡಬೇಕಾಗಿಲ್ಲ. ಆದರೆ ಇನ್ನೊಂದು ಕಾರಣಕ್ಕಾಗಿ ಮಾಡ್ತಾರೆ, ಏನೆಂದರೆ ಏನೇ ವಿಚಾರಣೆ ನಡೆಯೋದಿರಲಿ ಅದು ಜನರ ಮುಂದೆ ನಡೀಬೇಕು, ಗುಟ್ಟು ಗುಟ್ಟಾಗಿ ಮಾಡಬಾರ್ದು. ಅದಕ್ಕೆ ನ್ಯಾಯಾಲಯಕ್ಕೆ ಕರೆಸ್ತಾರೆ. ಅದು ಕೂಡ ಇವತ್ತಿನ ಒಂದು ಪದ್ಧತಿ. ಪ್ರಾಚೀನರಿಗೆ ಅವನು ತಪ್ಪು ಮಾಡಿದ್ದಾನೆ ಇಷ್ಟೇ ಸಾಕು, ಅವನು ತಪ್ಪು ಮಾಡಿದ್ದಾನೆ ಅದಕ್ಕಾಗಿ ನಾನು ಶಿಕ್ಷೆ ಕೊಡ್ತಾ ಇದ್ದೇನೆ ಅಂತ ಜನರ ಮುಂದೆ ಸಾರಬೇಕಾದ ಅವಶ್ಯಕತೆ ಇರಲಿಲ್ಲ, ಆಗಿನ ಕಾಲದ ದೇಶದ ಪರಿಸ್ಥಿತಿ ಅಂತ. ಅದರಂತೆಯೇ ರಾಮ ವಿಚಾರಣೆ ಮಾಡಲಿಲ್ಲ, ವಾಲಿಯನ್ನು ಕರೆಸಲಿಲ್ಲ, ಕೇಳಲಿಲ್ಲ. ಯಾಕೆಂದರೆ ಕೇಳಿದ್ರೂ ಅವನು ತಾನು ನಿರಪರಾಧಿ ಅಂತಲೇ ಹೇಳ್ತಾ ಇದ್ದ. ಮತ್ತೇನು, ಅವನಿಗೆ ಪ್ರಬಲವಾದ ಸಾಕ್ಷಿ ಕಬಂಧ, ಸುಗ್ರೀವ, ಮಾತಂಗರ ಪ್ರಕರಣ ಇವೆಲ್ಲ ಇದ್ದು, ಅದಕ್ಕಾಗಿ ಶಿಕ್ಷೆ ಕೊಟ್ಟ ಅವನು. ಆದರೆ ಮತ್ತೊಂದು ಪ್ರಶ್ನೆ ಆಯಿತು, ಅಪರಾಧಿ ಶಿಕ್ಷೆ ಕೊಟ್ಟ, ಆದರೆ ವಧಾದಂಡ ಹೆಚ್ಚಾಯ್ತಲ್ವ ಅವನಿಗೆ? ಬೇರೆ ಏನಾದರೂ ಶಿಕ್ಷೆ ಕೊಡ್ಬೋದಾಗಿತ್ತು, ವಧೆಯನ್ನೇ ಯಾಕೆ ಮಾಡ್ದ ಅಂದರೆ ಅದಕ್ಕಾಗಿ ರಾಮ ಹೇಳುತ್ತಾನೆ, ಔರಸೀಂ ಭಗಿನೀಂ ವಾಪಿ, ಇಂತಹ ಪಾಪ ಕಾರ್ಯವನ್ನು ಮಾಡಿದವನಿಗೆ ವಧಾದಂಡ, ಮತ್ತು ಆತತಾಯಿಗಳಿಗೆ ವಧಾದಂಡ. ಆತತಾಯಿ ಅಂದರೆ ಅಗ್ನಿದೋ ಗರದಶ್ಚೈವ, ಮತ್ತು ಭಾರ್ಯ ಭೂಮಿ ಭಾರ್ಯ ಅಪಹಾರಕ, ಹೀಗೆ ಒಂದು ಮನೆಗೆ ಬೆಂಕಿ ಕೊಟ್ಟವನು, ಪತ್ನಿಯನ್ನು ಅಪಹರಿಸಿದವನು, ಭೂಮಿಯನ್ನು ಅಪಹರಿಸಿದವನು, ಇಂಥವನ್ನೆಲ್ಲ ಆತತಾಯಿಗಳ ಲಿಸ್ಟ್ನಲ್ಲಿ ಸೇರಿಸ್ತಾರೆ. ಪಾಂಡವರಿಗೆ ದುರ್ಯೋಧನ ಆತತಾಯಿ ಅಂತ. ಅಂಥ ಆತತಾಯಿ ಆದರೆ ಅವನು ಬರುವಾಗ ಹಿಂದೆ ಮುಂದೆ ನೋಡದೆ, ಶಸ್ತ್ರೋನ್ಮತ್ತ, ಶಸ್ತ್ರವನ್ನು ಹಿಡ್ಕೊಂಡು ಬರುವವನು, ಅಂಥವನು ಹಿಂದೆ ಮುಂದೆ ನೋಡದೆ ಕೊಲ್ಲಬೇಕು ಶಾಸ್ತ್ರ. ಅದಕ್ಕಾಗಿ ವಾಲಿಯನ್ನು ಕೊಂದನೇ ಅಂದರೆ ವಾಲಿ ಆತತಾಯಿ ಅಲ್ಲ. ವಾಲಿಯು ರಾಮನ ಪತ್ನಿಯನ್ನು ಅಪಹರಿಸಲಿಲ್ಲ, ಅವನ ಭೂಮಿಯನ್ನು ಅಪಹರಿಸಲಿಲ್ಲ, ಅವನ ಮನೆ ಬೆಂಕಿ ಕೊಡಲಿಲ್ಲ, ಅವನನ್ನು ಕೊಲ್ಲಬೇಕು ಅಂತ ಶಸ್ತ್ರ ಹಿಡ್ಕೊಂಡು ಬರಲಿಲ್ಲ. ಆತತಾಯಿ ಅಲ್ಲ, ಅದಕ್ಕಾಗಿ ವಾಲಿಯನ್ನು ರಾಮ ಕೊಂದಿದ್ದಲ್ಲ. ಹಾಗಿದ್ರೆ ಮತ್ತೊಂದು ಔರಸೀಂ ಭಗಿನೀಂ ವಾಪಿ ಅಂತ ಹೇಳಿದ್ನಲ್ಲ ರಾಮ, ತಮ್ಮನ ಪತ್ನಿಯನ್ನು ಅತಿಕ್ರಮಿಸಿದ್ದು ಇದು ಅಪರಾಧ, ಅದಕ್ಕಾಗಿ ದಂಡ ಅಂತ ಹೇಳೋಣವೇ ಅಂದರೆ, ಅದೇ ಆ ಶಾಸ್ತ್ರವಚನದಲ್ಲಿ ಒಂದು ಮಾತಿದೆ. ಏನು? ನರಹ, ಯಾವ ಮನುಷ್ಯನು ಹೀಗೆ ಮಾಡುತ್ತಾನೋ ಅವನಿಗೆ ವಧಾದಂಡ.
ವಾಲಿ ಮನುಷ್ಯ ಅಲ್ಲ, ಅವನು ವಾನರ. ಮನುಷ್ಯರಿಗೆ ಮಾತ್ರ ವಧಾದವೇ ವಿನಃ ವಾನರನಿಗಲ್ವಲ್ಲ. ಹಾಗಿರುವಾಗ ವಾನರನನ್ನು ಯಾಕೆ ಕೊಂದ ರಾಮ ಎಂದು ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಗೆ ಉತ್ತರ ವಾಲ್ಮೀಕಿಗಳ ಗ್ರಂಥ ರಚನೆಯಲ್ಲೇ ಇದೆ. ಅವರು ಒಂದು ವಿಶಿಷ್ಟ ರೀತಿಯಲ್ಲಿ ವಾಲಿ ಸುಗ್ರೀವಾದಿಗಳ ಪಾತ್ರವನ್ನು ಸೃಷ್ಟಿಸಿದ್ದಾರೆ. ವಾಲಿ ಸುಗ್ರೀವಾದಿಗಳು ಕೇವಲ ಆಕಾರದಿಂದ ವಾನರರೇ ವಿನಃ ಇನ್ಯಾವ ದೃಷ್ಟಿಯಿಂದಲೂ ಅವರು ವಾನರರಲ್ಲ. ಅವರು ಮಾನವರಂತೆ ಬದುಕಿದ್ರು, ಮಾನವರಂತೆ ಸಂಸ್ಕೃತಿ ಸಂಪನ್ನರಾಗಿದ್ದರು, ಮಾನವರಂತೆ ಅವರಿಗೆ ಎಲ್ಲ ಸಂಸ್ಕಾರಗಳು ನಡೀತಾ ಇದ್ದವು, ಮಾನವರಂತೆ ಪಟ್ಟಾಭಿಷೇಕ ಆಗ್ತಿತ್ತು, ಪಟ್ಟಾಭಿಷೇಕದಲ್ಲಿ ಮಂತ್ರಘೋಷ ಕೂಡ ಮಾಡ್ತಿದ್ರು. ಆ ವಾನರ ಪುರೋಹಿತರೇ ಮಾಡ್ತಿದ್ರು ಏನು, ಯಾಕಂದರೆ ಮತ್ತೆ ಬೇರೆ ಪುರೋಹಿತ ಸುದ್ದಿ ಇಲ್ಲ ಇಲ್ಲಿ. ಇಷ್ಟೆಲ್ಲ ಯುದ್ಧದಲ್ಲಿ ಹೋಗುವ ಕವಚ ಧಾರಣೆ ಮಾಡಿ ಹೋಗ್ತಿದ್ರು. ಮತ್ತು ವಾಲಿ ಇಷ್ಟೆಲ್ಲ ಧರ್ಮಶಾಸ್ತ್ರ ಹೇಳಿದ್ದಲ್ಲ. ಈ ದೃಷ್ಟಿಯಿಂದಾಗಿ ಅವರು ಎಲ್ಲ ರೀತಿಯಿಂದಲೂ ಮಾನವರೇ, ವಾನರರಲ್ಲ. ಆಕಾರ ಮಾತ್ರ ವಾನರರದು. ವಾನರಿಗೆ ಇರತಕ್ಕ ಕೆಲವು ಅನುಕೂಲತೆಗಳು ಅವರಿಗಿದ್ದವು. ಮರದ ಮೇಲೆ ಹಾರ್ತಾ ಇದ್ರು, ಎತ್ತರ ಎತ್ತರ ನೆಗಿತಾ ಇದ್ರು, ಶೀಘ್ರವಾಗಿ ಓಡ್ತಾ ಇದ್ರು, ಆಯುಧಗಳಿಲ್ಲದೆಯೂ ಕೂಡ ಶತ್ರುಗಳನ್ನ ಹೋರಾಡ್ತಾ ಇದ್ರು. ಹೀಗೆ ವಾನರರಿಗೆ ಇರತಕ್ಕ ಅನುಕೂಲತೆಗಳು ಇದ್ದು ಜೀವನದಲ್ಲಿ ಮಾನವರಂತೆ ಇದ್ದರು. ಹೀಗಾಗಿ ಅವರು ಮಾನವರಲ್ಲ ಅನ್ನೋ ಹಾಗಿಲ್ಲ. ಆ ಕಾರಣದಿಂದಲೂ ಈ ಧರ್ಮಶಾಸ್ತ್ರದಂತೆ ರಾಮ ವಧಾದಂಡವನ್ನು ಕೊಟ್ಟಿದ್ದಾನೆ, ತಪ್ಪೇನಿಲ್ಲ. ಹಾಗೆ ಇಷ್ಟಾದ ಮೇಲೆ ವಾಲಿ ಅಪರಾಧಿ, ವಾಲಿಗೆ ವಧಾದಂಡವನ್ನು ಕೊಟ್ಟದ್ದು ಉಚಿತ ಅಂತಾದ ಮೇಲೆ ನಾವು ಎರಡನೆಯ ಪ್ರಶ್ನೆಗೆ ಬರೋಣ. ಏನು? ವಾಲಿ ಅಪರಾಧಿಯೇ ಇರಬಹುದು, ಅವನನ್ನು ದಂಡಿಸುವುದಕ್ಕೆ ರಾಮನಿಗೆ ಅಧಿಕಾರ ಉಂಟೆ. ಇಕ್ಷ್ವಾಕು ವಂಶದವರು ಭೂಮಿಗೆ ಒಡೆಯರು ಅಂತ ವಾಲ್ಮೀಕಿಗಳು ಹೇಳಿದ್ದಾರೆ. ಮೊದಲೇ ಗ್ರಂಥದ ಪ್ರಾರಂಭದಲ್ಲಿ ರಾಮಾಯಣದ ಬಾಲಕಾಂಡದ 4ನೇ ಸರ್ಗದ 1ನೇ ಶ್ಲೋಕ, ಸರ್ವಾಪೂರ್ವಮಯಂ ಯೇಷಾಂ ಕೃಷ್ಣ ವಸುಂಧರ ಅಂತ ಅಲ್ಲಿ ಬರುತ್ತೆ. ಸರ್ವಾಪೂರ್ವಮಯಂ ಪೃಥ್ವಿ ಯೇಷಾಂ ಕೃಷ್ಣ ವಸುಂಧರ ಅಂತ ಏನೋ ಒಂದು ಮಾತಿದೆ ಅಲ್ಲಿ. ಇಡೀ ಪೃಥ್ವಿ ಇಕ್ಷ್ವಾಕು ವಂಶದವರಿಗೆ ಸೇರಿದ್ದು. ಇಲ್ಲೂ ಕೂಡ ರಾಮ ಅದೇ ಮಾತನ್ನು ಹೇಳ್ತಾನೆ, ಇಕ್ಷ್ವಾಕೂನಾಮಿಯಂ ಪೃಥ್ವಿ ಸಶೈಲವನಕಾನನ ಅಂತ. ಆದುದರಿಂದ ಅವರಿಗೆ ಅಧಿಕಾರ ಇದೆ. ಯಾರು ನಿಮಗೆ ಅಧಿಕಾರ ಕೊಟ್ಟವರು, ನಾವೇನು ಕೊಟ್ಟಿಲ್ವಲ್ಲ ಅಂತ ಕೇಳೋ ಹಾಗಿಲ್ಲ. ಹಿಂದಿನ ಕಾಲದಲ್ಲಿ ಸಂಪ್ರದಾಯಕ್ಕೆ ಬಹಳ ಪ್ರಾಧಾನ್ಯ ಇತ್ತು. ಸೂರ್ಯವಂಶದವರು ಚಕ್ರವರ್ತಿಗಳು ಅಂತ ಪ್ರಸಿದ್ಧರಾಗಿದ್ದರು. ಅಂತಹ ಚಕ್ರವರ್ತಿ ವಂಶದವನು ರಾಮ. ಭರತ ಅದರ ರಾಜ, ರಾಮ ಭರತನ ಪ್ರತಿನಿಧಿ. ಭರತನಲ್ಲಿ ರಾಮ ಹೇಳಿದ್ದ, ನಾನು ವನದ ಅಧಿಕಾರ, ವನದಲ್ಲಿ ನಾನು ನೋಡ್ಕೊಳ್ತೇನೆ ಪ್ರಜೆಗಳ ಯೋಗಕ್ಷೇಮವನ್ನು, ನೀನು ನಗರದಲ್ಲಿ ನೋಡ್ಕೋ ಅಂತ. ಭರತ ಅದಕ್ಕೇನು ಪ್ರತಿಯಾಗಿ ಹೇಳಲಿಲ್ಲ, ಅಂದರೆ ಒಪ್ಪಿಗೆ ಕೊಟ್ಟಿದ್ದ. ಆ ದೃಷ್ಟಿಯಿಂದ ರಾಮನಿಗೆ ಆ ಶಿಕ್ಷೆ ಕೊಡುವ ಅಧಿಕಾರ ಇತ್ತು. ಆದರೆ ವಾಲಿ ಇನ್ನೊಂದು ಮಾತಾಡ್ದ, ನಾನು ನಿನಗೇನೇ ಅಪರಾಧ ಮಾಡಿದ್ದೆ? ನಿನ್ನ ಊರಿಗೆ ಬಂದಿದ್ನ? ನಿನಗೇನಾದರೂ ಕೆಟ್ಟದ್ದು ಮಾಡಿದ್ನ? ನಿನಗೇನೂ ಕೆಟ್ಟದ್ದು ಮಾಡದೇ ಇರುವಾಗ ನನಗೆ ಏಕೆ ಶಿಕ್ಷೆ ಕೊಟ್ಟೆ ಅಂತ. ಈ ಆರೋಪ ರಾಮನಿಗೆ ಭೂಷಣವೇ ವಿನಃ ದೂಷಣ ಅಲ್ಲ. ಈ ನೋಡಿ, ಯಾವನಾದರೂ ಒಬ್ಬ ರಾಜ ಪ್ರಜೆಯೊಬ್ಬ ದುಷ್ಟತನದಿಂದ ವರ್ತಿಸಿದಾಗ ಅವನು ಮತ್ತೊಬ್ಬರ ಮನೆಗೆ ಕಳ್ಳತನ ಮಾಡಿದ್ದಾನೆ, ನಮ್ಮನೆಗೇನು ಕಳ್ಳತನ ಮಾಡೋಕ್ಕೆ ಬಂದಿಲ್ವಲ್ಲ, ನಾನೇ ಯಾಕೆ ಶಿಕ್ಷೆ ಕೊಡಬೇಕು ಅವನಿಗೆ ಕೂತ್ಕೊಂಡ್ರೆ ಅವನು ರಾಜನಾಗೋದಕ್ಕೆ ಅರ್ಹನ. ನನ್ನಲ್ಲಿ ಏನಾದರೂ ತಪ್ಪು ಮಾಡಿದರೆ, ನನಗೆ ಅಪರಾಧ ಮಾಡಿದರೆ ಮಾತ್ರ ನಾನು ಶಿಕ್ಷೆ ಕೊಡ್ತೇನೆ, ಬೇರೆಯವರಿಗೆ ಅಪರಾಧ ಮಾಡಿದರೆ ನಾನು ಶಿಕ್ಷೆ ಕೊಡೋದಿಲ್ಲ ಅಂತ ಕೂತ್ಕೊಂಡ್ರೆ ಅವನು ರಾಜನಾಗೋದಿಲ್ಲ, ರಾಜನಾಗೋದಕ್ಕೆ ಅನರ್ಹ. ಯಾರಲ್ಲೇ ದ್ರೋಹ ಬಗೆಯಲಿ, ಯಾರನ್ನೇ ದಂಡಿಸಲಿ, ತನ್ನ ಪ್ರಜೆ ಮತ್ತೊಬ್ಬ ವ್ಯಕ್ತಿಯನ್ನು ದಂಡಿಸಿದಾಗ ಅದಕ್ಕೆ ಶಿಕ್ಷೆ ಕೊಡಬೇಕಾದದ್ದು ರಾಜನಾದವನ ಕರ್ತವ್ಯ. ಅದಕ್ಕಾಗಿ ತನಗೇನು ಮಾಡಿದಾನೋ ಮುಖ್ಯ ಅಲ್ಲ, ಲೋಕಕ್ಕೆ ಏನು ಮಾಡಿದಾನವನು ಅದನ್ನು ನೋಡಿ ರಾಮ ವಾಲಿಯನ್ನು ದಂಡಿಸಿದ್ದಾನೆ. ಆಗ ಇನ್ನೊಂದು ಪ್ರಶ್ನೆಯನ್ನು ಹೇಳಿದ್ದಾನೆ ಆತ, ವಾಲಿ, ನಿಮ್ಮ ಧರ್ಮಶಾಸ್ತ್ರದಲ್ಲಿ ರಾಜನ ಹತ್ಯೆ ಅಧರ್ಮ ಅಂತ ಹೇಳಿದೆ, ರಾಜನನ್ನು ಕೊಲ್ಲಬಾರದು ಎಂತಹ ಸ್ಥಿತಿಯಲ್ಲೂ ಅಂತ ಹೇಳಿದೆ, ರಾಜನನ್ನು ಕೊಂದರೆ ಪ್ರಾಯಶ್ಚಿತ್ತವನ್ನು ಹೇಳಿದೆ. ಆಮೇಲೆ ವಾನರ ಹತ್ಯೆಯೂ ಕೂಡದು,
ವಾನರರನ್ನು ಕೊಂದರೂ ಪ್ರಾಯಶ್ಚಿತ್ತ. ಹೀಗೆ ನಾನು ರಾಜನೂ ಹೌದು ವಾನರನೂ ಹೌದು. ಹೀಗಿರುವಾಗ ನನ್ನನ್ನು ಕೊಂದಿದ್ದು ಅಪರಾಧ, ಅಧರ್ಮ ಅಂತ. ಇದಕ್ಕೇನು ಹೇಳ್ತೀಯಾ ಅಂತ ಕೇಳಿದ್ದ. ಆದರೆ ಇಲ್ಲಿ ರಾಮ ಅದಕ್ಕೆ ಹೆಚ್ಚು ಉತ್ತರ ಕೊಟ್ಟಿಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗಿಲ್ಲ ಅವನು. ಆದರೆ ಹೇಗಿದೆ ಪರಿಸ್ಥಿತಿ ಅಂದರೆ, ಪ್ರಾಯಶ್ಚಿತ್ತವನ್ನು ವಿಧಿಸಿದ್ದಾರೆ ಎನ್ನುವ ಕಾರಣದಿಂದಲೇ ಅದನ್ನು ಮಾಡಬಾರದು ಅಂತಲ್ಲ. ಪ್ರಾಯಶ್ಚಿತ್ತವನ್ನು ಯಾಕೆ ವಿಧಿಸಿದ್ದಾರೆ ಅಂದರೆ ಅನಿವಾರ್ಯವಾಗಿ ನಮ್ಮಿಂದ ಆ ಕಾರ್ಯ ಆಗಿ ಹೋದರೆ ಅದು ತಪ್ಪು, ಆ ಕಾರ್ಯ ಆಗಬಾರ್ದು. ಅನಿವಾರ್ಯವಾಗಿ ಆಗಿ ಹೋದರೆ ಆ ಪಾಪವನ್ನು ಕಳೆದುಕೊಳ್ಳಬೇಕು ಅಂತ ಪ್ರಾಯಶ್ಚಿತ್ತ ವಿಧಿಸಿದ್ದಾರೆ ವಿನಃ ಪ್ರಾಯಶ್ಚಿತ್ತ ವಿಧಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅದು ಅತ್ಯಂತ ಅಕೃತ್ಯ ಅಂತಲ್ಲ. ಅದರಲ್ಲಿ 3 ಬಗೆ ಇರ್ತವೆ. ಒಂದು ಅತ್ಯಂತ ನಿಷಿದ್ಧವಾದ ಕಾರ್ಯ, ಯಾವ ಸ್ಥಿತಿಯಲ್ಲೂ ಅದನ್ನು ಮಾಡಬಾರದು. ಇನ್ನೊಂದು ಅನಿವಾರ್ಯವಾಗಿ ನಮ್ಮ ಹತೋಟಿ ಮೀರಿ ಸಂಭವಿಸಿಬಿಡ್ತವೆ, ಅದಕ್ಕೂ ಪ್ರಾಯಶ್ಚಿತ್ತ ಉಂಟು. ಇನ್ನೊಂದು ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಗಿ ಬರುತ್ತದೆ ಬುದ್ಧಿಪೂರ್ವಕವಾಗಿ, ಅದಕ್ಕೂ ಪ್ರಾಯಶ್ಚಿತ್ತ ಉಂಟು. ಹೀಗೆ 3 ಜಾತಿಯ ಕೃತ್ಯಗಳಿವೆ, ಅದಕ್ಕೆ ಪ್ರಾಯಶ್ಚಿತ್ತ ವಿಧಿಸಿದ್ದಾರೆ. ಮೊದಲನೇ ಗುಂಪಿಗೆ ಸೇರಿದ್ದು ಬ್ರಹ್ಮಹತ್ಯೆ, ಸುರಾಪಾನ ಮುಂತಾದವುಗಳು. ಇವು ಅತ್ಯಂತ ಮಾಡಲೇಬಾರದ ಕಾರ್ಯಗಳು. ಅದಕ್ಕೆ ಒಂದು ಮಹಾಪ್ರಾಯಶ್ಚಿತ್ತ ಉಂಟು, ಕೆಲವಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಇನ್ನು ಎರಡನೇದು ನಮ್ಮ ಹತೋಟಿ ಮೀರಿ ಸಂಭವಿಸುವ ಘಟನೆಗಳಿವೆ. ಉದಾಹರಣೆಗೆ ಶಾಸ್ತ್ರದಲ್ಲಿದೆ, ನಾಯಿಯಿಂದ ಕಚ್ಚಿಸಿಕೊಂಡ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅವನು. ಆದರೆ ನಾವು ಹೇಳೋಕ್ಕಾಗುತ್ತಾ ನಾಯಿಗೆ, ನೀನು ನನ್ನ ಕಚ್ಚಿದ್ರೆ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಕಚ್ಚಬೇಡ ನೀನು ಅಂತ. ಹುಚ್ಚು ನಾಯಿ ಓಡಿ ಬಂದು ನಮ್ಗೆ ಕಚ್ಚಿಬಿಡುತ್ತದೆ, ನಮ್ಮ ಹತೋಟಿ ಮೀರಿದ ಕಾರ್ಯ, ಆಗ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾಗುತ್ತದೆ. ಇನ್ನು ಮೂರನೇದು ಅನಿವಾರ್ಯವಾಗಿ ನಾವೇ ಮಾಡಬೇಕಾದದ್ದು. ಕೆಲವು ಪ್ರಾಣಿಗಳನ್ನು ಕೊಂದರೆ ಪ್ರಾಯಶ್ಚಿತ್ತ ಅಂತ ಉಂಟು. ಆದರೆ ಆ ಪ್ರಾಣಿಗಳ ಪೀಡೆ ಮಿತಿ ಮೀರಿದಾಗ, ಜನರಿಗೆ ಬಹಳ ತೊಂದರೆ ಉಂಟಾದಾಗ ನಾವು ಅದನ್ನು ಕೊಂದಾದರೂ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಇದು 3ನೇ ಗುಂಪಿಗೆ ಸೇರಿದ್ದು, ಈ ವಾಲಿಯನ್ನು ರಾಮ ಕೊಂದದ್ದು. ಆದುದರಿಂದ ವಾನರ ಹತ್ಯೆ ಮಾಡಬಾರದು ಎಂಬ ಧರ್ಮಶಾಸ್ತ್ರವಿದ್ದ ಮಾತ್ರಕ್ಕೆ ವಾನರರನ್ನು ಕೊಂದದ್ದು ಅಧರ್ಮ ಎಂದಾಗುವುದಿಲ್ಲ. ಮತ್ತೆ ಕೆಲವರು ಒಂದು ಆರೋಪ ಮಾಡ್ತಾರೆ, ವಾಲಿಗೆ ಹೊಳಿಲಿಲ್ಲ. ಇದು ಈ ನಮ್ಮ ಬುದ್ಧಿವಂತರಿಗೆ ಹೊಳಿತಾ ಇದೆ, ವಾಲಿಗೆ ಗೊತ್ತಿಲ್ಲದೆ ಹೋದ ವಿಷಯ ಏನೆಂದರೆ, ವಾಲಿ ಸುಗ್ರೀವರ ಈ ಜಗಳ ಕೌಟುಂಬಿಕ ಕಲಹ. ಅವ್ರ ಮನೆ ವಿಷಯನಪ್ಪ ಅದು, ಏನೇನೋ ಮಾಡ್ಕೊಳ್ತಾರೆ. ರಾಮ ಯಾಕೆ ಅಲ್ಲಿ ಮಧ್ಯೆ ಪ್ರವೇಶ ಮಾಡಬೇಕಾಗಿತ್ತು? ಅವನಿಗೇನು ಕೆಲಸ ಅಲ್ಲಿ? ಯಾಕೆ ಮುಗಿ ತೋರಿಸ್ಬೇಕು ಅವನು? ಕೌಟುಂಬಿಕ ಕಲಹ ಬೇಕಂತ ಹೋಗಿ ಅವನು ಅವರಲ್ಲಿ ಭೇದ ಭಾವವನ್ನು ಉಂಟು ಮಾಡಿ ವಾಲಿಯನ್ನು ಕೊಂದಲ್ಲ ಅಂತ. ಹೌದು, ವಾಲಿ ಸುಗ್ರೀವರ ಕಲಹ ಕೌಟುಂಬಿಕ ಕಲಹವೇ. ಆದರೆ ಅವ್ರ ಕುಟುಂಬ ಎಂಥ ಕುಟುಂಬ? ಒಂದು ದೇಶವನ್ನು ಆಳುವ ಕುಟುಂಬ, ಒಂದು ರಾಜ್ಯದ ಅಧಿಕಾರ ಸೂತ್ರವನ್ನು ಕೈಯಲ್ಲಿ ಹಿಡಿದವರ ಕುಟುಂಬದಲ್ಲಿ ನಡೆಯುವ ಕಲಹ. ಅದು ಅಣ್ಣ ತಮ್ಮಂದಿರ ಕಲಹವೇ ಆಗ್ಬೋದು, ಮಾವ ಅಳಿಯಂದಿರ ಕಲಹವೇ ಆಗ್ಬೋದು, ತಂದೆ ಮಕ್ಕಳ ಕಲಹವೇ ಆಗ್ಬೋದು. ಅದೇನಾಗುತ್ತದೆ? 2 ಭಾಗ ಆಗುತ್ತದೆ, 2 ಪಕ್ಷ. ಆ 2 ಪಕ್ಷಗಳಿಗೂ 2 ಸೈದ್ಧಾಂತಿಕ ಹಿನ್ನೆಲೆಗಳು ಹುಟ್ಟುಕೊಳ್ತವೆ, 2 ಗುಂಪುಗಳಾಗ್ತವೆ. ಆಗ ರಾಜ್ಯ ಇಬ್ಬಾಗವಾಗುತ್ತದೆ, 3ನೇವರ ಚಂಚು ಪ್ರವೇಶಕ್ಕೆ ಅವಕಾಶವಾಗುತ್ತದೆ. ಅಯ್ಯೋ, ಅದು ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟದ್ದು, ನಾವು ಯಾಕೆ ಕೈ ಹಾಕೋದು ಅಂತ ಬಿಡೋ ಹಾಗಿಲ್ಲ. ಯಾಕಂದರೆ ನಾವು ಈಗಲೇ ನೋಡ್ತಾ ಇದ್ದೀವಿ, ಈ ನಾವು ಮಾವಾಳಿ ಅಂದರೆ ಗಲಾಟೆಯಲ್ಲಿ ಒಂದು ರಾಜ್ಯ ಎಂಥ ಸ್ಥಿತಿ ಬಂತು ಅನ್ನೋದು ನೋಡ್ತಾ ಇದ್ದೀವಿ, ತಂದೆ ಮಕ್ಕಳ ಗಲಾಟೆಯನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಅದು ಸಾಮಾನ್ಯದ್ದಲ್ಲ, ಅದು ಒಂದು ಅಧಿಕಾರವುಳ್ಳ ಸ್ಥಾನದಲ್ಲಿ ಇದು ಅನಿವಾರ್ಯ. ಮತ್ತೊಬ್ಬರು ಬಂದೇ ಬರ್ತಾರೆ ಅಲ್ಲಿ. ಮನೆಗೆ ಬೆಂಕಿ ಹಚ್ಚಿದಾಗ ಹಿರಿದಷ್ಟೇ ಲಾಭ ಅಂತ ಮಾಡೋರು ಆ ಕಾಲದಲ್ಲೂ ಇದ್ದರು, ಈ ಕಾಲದಲ್ಲೂ ಇದ್ದಾರೆ. ಅನಿವಾರ್ಯ ಅದು. ಹೀಗಾಗಿ ಈ ಒಂದು ರಾಜ್ಯದ ಹಿತಕ್ಕಾಗಿ ರಾಮ ಅಲ್ಲಿ ಪ್ರವೇಶ ಮಾಡಿದರೆ ಅದು ತಪ್ಪಲ್ಲ. ಅದು ಆ ದೃಷ್ಟಿಯಿಂದಲೂ ವಾಲಿಯನ್ನು ಸಂಹರಿಸಿದ್ದು ರಾಮನ ಅಪರಾಧ ಅಲ್ಲ ಅಂತ. ಈಗ 3ನೇದು ಬಹಳ ಮುಖ್ಯವಾದ ವಿಷಯ ಇದೆ. ಆಯ್ತಪ್ಪ, ನಿಮ್ಮ ಧರ್ಮಶಾಸ್ತ್ರ ದೃಷ್ಟಿಯಿಂದ ವಾಲಿ ಅಪರಾಧಿ, ವಾಲಿಯ ದಂಡನೆಗೆ ರಾಮನಿಗೆ ಅಧಿಕಾರ ಇದೆ, ಎಲ್ಲ ಒಪ್ಪೋಣ. ಆದರೆ ಈ ರೀತಿಯ ದಂಡನೆ ಮಾಡೋದು ಅಂತ ಬರ್ತದೆ. ಯಾಕೇನು? ಪರಾಂಗುಖ ವಧೆ. ವಾಲಿಯನ್ನು ಹಿಂದಿನಿಂದ ಹೊಡೆದನಲ್ಲ ಅವನು, ಸರಿಯಾ? ಅದಕ್ಕೆ ರಾಮನೇ ಉತ್ತರ ಹೇಳಿದ್ದಾನೆ, ವಾಲಿ,
ರಾಜರಾದವರು ಮೃಗಬೇಟೆಯನ್ನಾಡುವಾಗ ಮೃಗಗಳನ್ನು ಹಿಂದಿನಿಂದಲೂ ಹೊಡಿತಾರೆ, ಹೇಗಾದರೂ ಹೊಡಿತಾರೆ. ಅದಕ್ಕೆ ಇದು ತಪ್ಪು ಅಂತ ಹೇಳೋ ಹಾಗಿಲ್ಲ ಅಂತ. ಮೃಗಗಳನ್ನು ಹಿಂದಿನಿಂದ ಹೊಡೆಯಬಹುದು, ಆದುದರಿಂದ ರಾಮನ ಪರಾಂಗುಖ ವಧೆಯಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಬರೋ ಪ್ರಶ್ನೆ, ರಾಮ ಈ ರೀತಿ ಇಬ್ಬಗೆಯ ನೀತಿಯನ್ನು ಅನುಸರಿಸಿದ್ದು ಸರಿಯೇ? ವಾಲಿಯನ್ನು ಅಪರಾಧಿ ಎನ್ನುವಾಗ ಈತ ಏನಂದ? ತಮ್ಮನ ಪತ್ನಿಯನ್ನು ಅತಿಕ್ರಮಿಸಿದ್ದಕ್ಕಾಗಿ ನಿನಗೆ ಅಪರಾಧ. ಆ ಅಪರಾಧ ಯಾರಿಗೆ? ಮನುಷ್ಯರು ಮಾಡಿದರೆ ಮಾತ್ರ. ಆ ಮಾತನ್ನಾಡುವಾಗ ರಾಮ ವಾಲಿಯನ್ನ ಒಬ್ಬ ಮನುಷ್ಯ ಅಂತ ಇಟ್ಕೊಂಡು ಆರೋಪ ಮಾಡ್ತಾನೆ. ಅವನು ಮಾನವನೇ ಆದರೆ ರಾಮನದು ತಪ್ಪು, ಪರಾಮುಖವದೇ ತಪ್ಪು. ಆ ವಿಚಾರ ಮಾಡುವಾಗ ಹಾಗೆ ಮಾತನಾಡೋದು, ಈ ವಿಚಾರ ಮಾಡುವಾಗ ಹೀಗೆ ಮಾತನಾಡೋದು ಸರಿಯಾ? ಇದು ರಾಮನ ದ್ವಿಮುಖ ನೀತಿಯಲ್ವೇ ಅನ್ನೋದು ಒಂದು ಮುಖ್ಯ ಮಾತು. ಇನ್ನೇನು ಕೆಲವರು ಕೇಳಿದರು ಈ ವಿಷಯವನ್ನು, ಅದಕ್ಕೆ ಹೇಳ್ತಾ ಇದ್ದೀನಿ. ಆದರೆ ರಾಮನ ಈ ಮಾತಿಗೆ ಅವಕಾಶ ಕೊಟ್ಟವನು ವಾಲಿಯೇ. ವಾಲಿ ಮಾತಾಡುವಾಗಲೇ ಈ ಕೆಲಸ ಮಾಡಿದ್ದಾನೆ ಅವನು. ಕೆಲವೊಮ್ಮೆ ಆತ ತಾನು ಮಾನವರಂತೆ ತನ್ನನ್ನು ಈ ರೀತಿಯಾಗಿ ಕೊಂದದ್ದು ತಪ್ಪು ಅಂತ ಹೇಳಿದ್ದಾನೆ. ಮತ್ತೊಂದು ಸಾರಿ ನಾವು ವನ್ಯ ಫಲಾಶನಾಹ, ನಾವು ವಾನರರು, ನಮ್ಮ ಚರ್ಮದಿಂದ ಪ್ರಯೋಜನವಿಲ್ಲ, ನಮ್ಮ ಮಾಂಸದಿಂದ ನಿನಗೆ ಪ್ರಯೋಜನ ಇಲ್ಲ, ಯಾಕೆ ಹೊಡೆದೆ ಅಂತಾನೆ. ವಾಲಿಯೇ ಎರಡು ನಾಲಿಗೆಯಲ್ಲಿ ಮಾತನಾಡಿದ್ದಾನೆ. ಆದುದರಿಂದ ಅದನ್ನೇ ಇಟ್ಕೊಂಡು ರಾಮ ಆಡಿದ್ದು. ಇನ್ನೊಂದು ಮತ್ತೆ ಇಲ್ಲಿ ನಾವು ವಾಲ್ಮೀಕಿಗಳ ಕಥಾ ರಚನೆ ದೃಷ್ಟಿಯಿಂದ ಬರಬೇಕಾಗುತ್ತೆ. ಅವರು ಈ ವಾಲಿ ಸುಗ್ರೀವಾದಿಗಳ ಒಂದು ಪಾತ್ರ ರಚನೆಯನ್ನೇ ಹಾಗೆ ಮಾಡಿದ್ದಾರೆ. ಯಾಕೆ ಹಾಗೆ ಮಾಡಿದ್ದಾರೆ ಅಂತ ಕೇಳೋ ಅಧಿಕಾರ ನಮಗಿಲ್ಲ, ಕವಿಗಳವರು ಹಾಗೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇವರು ಮಾನವರು ಹೌದು, ವಾಲಿ ಸುಗ್ರೀವರು ವಾನರರು ಹೌದು. ಮಾನವರು ಅಂತ ಇಟ್ಕೊಂಡು ಧರ್ಮಶಾಸ್ತ್ರೋಲ್ಲಂಘನೆಯಿಂದಾಗಿ ಅಪರಾಧ, ವಾನರರು ಅಂತ ಇಟ್ಕೊಂಡು ಅಪರಾಧಕ್ಕೆ ದಂಡನೆ. ಮತ್ತೆ ರಾಮನಿಗೆ ಇಲ್ಲದಂತಹ ಕೆಲವು ಅನುಕೂಲತೆಗಳು ವಾಲಿಗೆ ಇದ್ದವು. ಅವನು ವಾನರನಾದುದರಿಂದ ಅವನಿಗೆ ಯುದ್ಧ ಮಾಡೋದಕ್ಕೆ ಆಯುಧ ಬೇಡ, ಓಡಿ ಹೋಗಬಲ್ಲವ, ಶೀಘ್ರವಾಗಿ ಹಾರಬಲ್ಲವ, ನಾನಾ ಅನುಕೂಲತೆಗಳು ಅವನಿಗಿದ್ದು. ಒಂದು ವೇಳೆ ರಾಮ ಅಲ್ಲಿ ಹೋಗಿ ಎದುರಿಗೆ ನಿಂತು ಯುದ್ಧ ಮಾಡಿದ್ದರೂ ಕೂಡ ಶಸ್ತ್ರಹೀನನಾದವ ಮೇಲೆ ಕೈ ಎತ್ತಿದ ಆರೋಪ ರಾಮನಿಗೆ ಬಂದೇ ಬರ್ತಿತ್ತು. ಶಸ್ತ್ರಹೀನನನ್ನು ವಧಿಸುವುದು ಅಪರಾಧ ಯುದ್ಧದ ಧರ್ಮದಲ್ಲಿ. ವಾಲಿ ಶಸ್ತ್ರವನ್ನೇ ಹಿಡಿದುಕೊಂಡಿಲ್ಲ. ಶಸ್ತ್ರವಿಲ್ಲದೆಯೇ ಅವನು ರಾಮನನ್ನು ಕೊಲ್ಲಬಲ್ಲವನಾಗಿದ್ದ, ಅಷ್ಟು ಶಕ್ತಿ ಅವನಿಗಿತ್ತು. ಆಗ ರಾಮ ಏನು ಮಾಡಬೇಕು? ನಿಲ್ಲಯ್ಯ, ನಾನು ಶಸ್ತ್ರಹೀನರ ಮೇಲೆ ಶಸ್ತ್ರ ಎತ್ತೋದಿಲ್ಲ, ನೀನು ಶಸ್ತ್ರ ಹಿಡ್ಕೊಂಡು ಬಾ, ಆಮೇಲೆ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಹುಲಿಯೊಂದು ನಮ್ಮ ಎದುರಿಗೆ ಬಂದು ಗರ್ಜಿಸುತ್ತಿರುವಾಗ ಇದು ಶಸ್ತ್ರಧಾರಿಯಲ್ಲ, ನಾನು ಇದ್ರ ಮೇಲೆ ಹೇಗೆ ಕೈ ಎತ್ತಿ ಅಂತ ಹೇಳೋಕ್ಕಾಗುತ್ತಾ? ಅದೇ ಸ್ಥಾನದಲ್ಲಿದ್ದ ವಾಲಿ. ಆದ್ದರಿಂದ ಎದುರಿಗೆ ಹೋಗಿ ನಿಂತರೂ ಅಷ್ಟೇ, ಗೊತ್ತಿಲ್ಲದಂತೆ ಹೋರಾಡಿದ ರಾಮ ಇಲ್ಲ. ರಾಮ ಬಾಣ ಬಿಡುವಾಗ ಒಮ್ಮೆ ಧನುಷ್ಠೇಂಕಾರ ಮಾಡಿದ ಎಂದು ವಾಲ್ಮೀಕಿಗಳು ವರ್ಣಿಸ್ತಾರೆ. ಆ ಧನುಷ್ಠೇಂಕಾರದ ಶಬ್ದವನ್ನು ಕೇಳಿ ಸುತ್ತಮುತ್ತ ಮರಗಳಲ್ಲಿರತಕ್ಕಂಥ ಹಕ್ಕಿಗಳು ಹಾರಿ ಹೋದವು, ಮೃಗಗಳು ಎದ್ದು ಓಡಿದವು, ಎಲೆಗಳು ಉದುರಿದವು. ಒಂದು ಸಾರೆ ವಾಲಿ ಈ ಕಡೆ ನೋಡಿದ, ಏನು ಅಂತ ಅಂದರೆ ಎಚ್ಚರ ಕೊಟ್ಟಿದ್ದಾನೆ ರಾಮ. ತೀರಾ ಗೊತ್ತಿಲ್ಲದಂತೆ ಬಾಣ ಹೊಡಿಲಿಲ್ಲ, ಆದರೂ ಬಾಣ ಹೊಡೆದ. ಯಾಕೆ ಅಂದರೆ ಅವನು ವಾನರನಾದುದರಿಂದ, ಮತ್ತೆ ಬೇರೆ ದಾರಿ ಇಲ್ಲದ್ದರಿಂದ. ಮತ್ತೆ ಎದುರಿಗೆ ಹೋದರೂ ಆ ಆರೋಪ ರಾಮನಿಗೆ ಬಂದೇ ಬರ್ತಿತ್ತಲ್ಲ, ತಪ್ಪಿಸಿಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ಬಾಣ ಪ್ರಯೋಗ ಮಾಡಿದ. ಮತ್ತೆ ರಾಮ ವಾಲಿಗೆ ಕೊಟ್ಟದ್ದು ಶಿಕ್ಷೆಯೇ ವಿನಃ ಯುದ್ಧ ಅಲ್ಲ. ಯುದ್ಧ ಅಂದರೆ ರಾಮ ವಾಲಿಯ ಸಮಕ್ಕೆ ಇಳಿದುಕೊಂಡು ಯುದ್ಧ ಮಾಡಬೇಕು. ಯುದ್ಧ ಮಾಡಿಲ್ಲ ಅವನು ಶಿಕ್ಷೆ ಕೊಟ್ಟಿದ್ದಾನೆ. ಯುದ್ಧ ಮಾಡೋದಕ್ಕೆ ವಾಲಿ ಏನೋ ಇವನ ಮೇಲೆ ದಂಡೆತ್ತಿ ಬಂದಂಥ ಪರರಾಜ ಅಲ್ಲ, ತನ್ನ ದೇಶದ ಪ್ರಜೆ ಅಪರಾಧ ಮಾಡಿದ್ದಾನೆ, ಶಿಕ್ಷೆ ಕೊಡಬೇಕು, ಶಿಕ್ಷೆ ಕೊಟ್ಟಿದ್ದಾನೆ. ಶಿಕ್ಷೆಯಲ್ಲಿ ಕ್ರಮ ಮುಖ್ಯ ಅಲ್ಲ. ಡಿ ವಿ ಜಿಯವರೇ ಹೇಳ್ತಾರೆ, ತನ್ನ ಅಪರಾಧದಿಂದಲೇ ದಂಡೆನಾದ ವಾಲಿಯನ್ನು ಶಿಕ್ಷಿಸೋದಕ್ಕೆ ಬಾಣವಾದರೇನು ಕೃಪಾಣವಾದರೇನು ಅಂತ ಡಿ ವಿ ಜಿಯವರದೇ ಮಾತಿದು. ಹೀಗಿರುವಾಗ ಪರಾಮುಖವಧೆಯನ್ನು ಒಂದು ದೊಡ್ಡ ಆರೋಪವಾಗಿ ಹೇಳುವ ಹಾಗಿಲ್ಲ ರಾಮನ ಮೇಲೆ. ಅವನು ಯಾರನ್ನು ವಧೆ ಮಾಡಿದ್ದು? ವಾಲಿಯನ್ನು.
ಮತ್ತು ರಾಮ ಈ ವಿಷಯದಲ್ಲಿ ಹೇಳಿ ಅಂತ ಹೇಳೋ ಹಾಗಿಲ್ಲ. ವಾಲಿಯಂತೆ ಪರಾಕ್ರಮಿಯಾದ ರಾವಣ ಅವನ ಶತ್ರುವಾಗಿದ್ದ. ರಾವಣನೊಡನೆ ಹೇಗೆ ನಡ್ಕೊಂಡಿದ್ದಾನೆ? ವಾಲಿಯೂ ಶತ್ರು, ರಾವಣನೂ ಶತ್ರು. ಆದರೆ ವಾಲಿಯೊಡನೆ ನಡೆದುಕೊಂಡಿರುವ ರೀತಿಯೇ ಬೇರೆ, ರಾವಣನೊಡನೆ ನಡೆದುಕೊಂಡಿರುವ ರೀತಿಯೇ ಬೇರೆ. ರಾವಣನೊಡನೆ ಸಂಧಾನಕ್ಕಾಗಿ ಸಾಮಕ್ಕಾಗಿ ಅಂಗದನ್ನು ಕಳಿಸಿದ್ದಾನೆ. ಅಯ್ಯ ಸೀತೆಯನ್ನು ಒಪ್ಪಿಸಿಬಿಡು, ಸುಖವಾಗಿ ಬಾಳು ಅಂತ ಬುದ್ಧಿ ಹೇಳಿದ್ದಾನೆ. ವಾಲಿಗೆ ಆ ಬುದ್ಧಿ ಹೇಳಲಿಲ್ಲ, ನೇರವಾಗಿ ದಂಡನೆ ಕೊಟ್ಟ. ಮೇಲಾಗಿ ರಾವಣನೊಡನೆ ಎದುರಿಗೆ ನಿಂತು ಹೋರಾಡಿದ್ದಾನೆ, ವಾಲಿಯೊಡನೆ ಹೋರಾಡಿಲ್ಲ. ಯಾಕೆ ಅಂದರೆ ವಾಲಿಯು ರಾಮನ ಎದುರಿಗೆ ನಿಂತು ಹೋರಾಡೋದಕ್ಕೆ ಆ ವಾಲಿಯ ಅರ್ಹತೆ ಬಹಳ ಕಡಿಮೆ ಮಟ್ಟದ್ದು. ಅವನು ಪರಾಕ್ರಮಿಯಾಗಿರ್ಬೋದು, ಆ ವಿಷಯ ಬೇರೆ. ಆದರೆ ವಾನರ, ಅವನನ್ನು ಒಬ್ಬ ಸಾಮಾನ್ಯರನ್ನು ಎದುರಿಸುವ ಹಾಗೆ ಯುದ್ಧದಲ್ಲಿ ನಿಂತು ಎದುರಿಸೋದು ರಾಮನ ಘನತೆಗೆ ಮೀರಿದ್ದು. ಅದಕ್ಕೋಸ್ಕರ ಆ ಕೆಲಸ ಮಾಡಲಿಲ್ಲ. ಅಷ್ಟೇ ಅಲ್ಲ, ಈಗ ನಾವು ವಾಲಿಯನ್ನು ಹಿಂದಿನಿಂದ ಹೊಡೆದದ್ದು ರಾಮನ ದೋಷ ಅಂತ ಹೇಳ್ತೇವಲ್ಲ, ಎಲ್ಲರ ದೃಷ್ಟಿಯಿಂದಲೂ ವಾಲಿ ಆ ವಿಷಯದಲ್ಲಿ ಸ್ವಲ್ಪ ಸಣ್ಣ ವ್ಯಕ್ತಿಯೇ. ರಾವಣನಿಗೂ ವಾಲಿಗೂ ನಡೆದಂತಹ ಒಂದು ಪ್ರಕರಣವನ್ನು ಉತ್ತರಕಾಂಡದಲ್ಲಿ ವಿವರಿಸ್ತಾರೆ. ರಾವಣ ವಾಲಿಯನ್ನು ಹಿಡಿದು ಸೋಲಿಸಬೇಕು ಅಂತ ಪ್ರಯತ್ನ ಪಟ್ಟ. ವಾಲಿ ಯಾವುದೋ ಒಂದು ಸಮುದ್ರ ತೀರದಲ್ಲಿ ಕುಳಿತುಕೊಂಡು, ದಕ್ಷಿಣ ಸಮುದ್ರ ಅಂತ ತೋರುತ್ತೆ, ಅಲ್ಲಿ ಕುಳಿತುಕೊಂಡು ಅವನು ಜಪ ಮಾಡ್ತಾ ಇದ್ದ. ಆಗ ರಾವಣ ಮೆಲ್ಲಗೆ ಹಿಂದಿನಿಂದ ಬಂದು ಅವನು ಕುತ್ತಿಗೆ ಕೈ ಹಾಕಿದ್ದಂತೆ. ಅಂದರೆ ರಾವಣನಿಗೂ ಕೂಡ ಈ ವಾಲಿಯು ಹಿಂದಿನಿಂದ ಹಿಡಿಯೋದಕ್ಕೆ ಅರ್ಹನಾದ ಪ್ರಾಣಿ ಅನ್ನೋ ನಿರ್ಧಾರ ಇತ್ತು. ಬರೀ ರಾಮ ಅಲ್ಲ ಈ ಕೆಲಸ ಮಾಡಿದವನು, ರಾವಣನು ಮಾಡಿ. ಯಾಕೆಂದರೆ ವಾಲಿಯ ಅರ್ಹತೆ ಹಾಗೆ, ವಾಲಿಯ ಯೋಗ್ಯತೆ ಹಾಗೆ, ಅವನ ಸ್ಥಿತಿ ಹಾಗೆ, ಅವನ ಶರೀರದ ರಚನೆ ದೃಷ್ಟಿಯಿಂದ ಹೀಗಾದದ್ದು. ಅದಕ್ಕಾಗಿ ನಾವು ರಾಮನನ್ನು ದೋಷಿ ಅಂತ ಹೇಳುವಾಗ ವಾಲಿಯನ್ನು ಒಬ್ಬ ಪರಾಕ್ರಮಿಯಾದ ಒಬ್ಬ ಕ್ಷತ್ರಿಯ ರಾಜ ಅಂತ ಇಟ್ಟುಕೊಂಡು ಅವನನ್ನು ಹಿಂದಿನಿಂದ ಹೊಡೆದನಲ್ಲ ರಾಮ ಅಂತ ಆರೋಪ ಮಾಡ್ತೇವೆ. ಆದರೆ ವಾಲಿ ಎಷ್ಟೇ ಪರಾಕ್ರಮಿಯಾದರೂ ಅವನು ವಾನರ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ರಾಮನ ಈ ಕೃತ್ಯದಲ್ಲಿ ನಮಗೇನು ಆಶ್ಚರ್ಯ ಕಾಣೋದಿಲ್ಲ. ಮತ್ತು ರಾವಣನೊಡನೆ ಎದುರಿಗೆ ನಿಂತು ಯುದ್ಧ ಮಾಡಿದಂಥ ರಾಮನಿಗೆ ವಾಲಿಯೊಡನೆ ಎದುರಿಗೆ ನಿಂತು ಯುದ್ಧ ಮಾಡೋದೇನು ಕಷ್ಟದ ಕೆಲಸ ಆಗಿರಲಿಲ್ಲ. ಯಾಕೆ ಆದರೂ ಹೀಗೆ ಮಾಡಿದ? ಕಾರಣ ವಾಲಿಯ ಸ್ಥಾನ ಅದು, ರಾವಣನ ಸ್ಥಾನ ಬೇರೆ. ಇಲ್ಲಿ ದುಷ್ಟ, ವಾಲಿಗಿಂತ ರಾವಣ ದುಷ್ಟನಾಗಿರ್ಬೋದು, ಆ ವಿಚಾರ ಬೇರೆ. ಆದರೆ ಅವರೊಂದು ಸ್ಥಾನ, ನಾವೊಬ್ಬರನ್ನೇ ವ್ಯವಹಾರ ಮಾಡುವಾಗ, ಯುದ್ಧ ಮಾಡುವಾಗ ಅವರ ಸ್ಥಾನ ನೋಡಿಕೊಂಡು ಮಾಡಬೇಕಲ್ಲ. ಹಾಗೆ ರಾಮ ವಾಲಿಯನ್ನು ಹಿಂದಿನಿಂದ ಹೊಡೆದದ್ದು. ಯಾಕೆಂದರೆ ವಾಲಿ ವಾನರನಾದುದರಿಂದ. ಇಷ್ಟನ್ನು ನಾವು ರಾಮನ ಮಾತುಗಳಿಂದ ತಿಳಿದುಕೊಳ್ಳಬಹುದು, ಕೆಲವನ್ನು ಅರ್ಥ ಮಾಡಿಕೊಳ್ಬೋದು. ಮತ್ತು ಈ ಪ್ರಕರಣದಲ್ಲಿ ನಾವು ಕೇಳಿಬಿಡ್ತೀವಿ, ವಾಲಿಯನ್ನು ಹಿಂದಿನಿಂದ ಹೊಡೆದದ್ದು ಇದು ರಾಮನಿಗೆ ಧರ್ಮವೋ ಅಂತ. ಭಾಳ ಸುಲಭವಾಗಿ ಕೇಳಿಬಿಡ್ತೀವಿ, ಇದು ಏನು ಧರ್ಮವೋ ಅಂತ. ಅಂಥವ್ರನ್ನು ಸ್ವಾಮಿ ಧರ್ಮ ಅಂದರೆ ಏನು ಗೊತ್ತಾ ನಿಮಗೆ ಅಂತ ಕೇಳಿದರೆ ಸ್ವಲ್ಪ ಕಷ್ಟ. ಪ್ರಶ್ನೆ ಹುಟ್ಟುವಷ್ಟು ಸುಲಭವಾಗಿ ಉತ್ತರ ಹುಟ್ಟೋದಿಲ್ಲ. ಧರ್ಮವೇ ಅಂತ ಕೇಳುವಾಗ ನಾವು ಧರ್ಮದ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡಿಕೊಂಡವರು ಇರಬೇಕಾಗುತ್ತದೆ. ಧರ್ಮರಾಯನೇ ಹೇಳಿದಾನೆ, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ. ಇದು ಧರ್ಮ ಅತ್ಯಂತ ಗುಖ್ಯವಾದದ್ದು, ಅಷ್ಟು ಸುಲಭವಾಗಿ ತಿಳ್ಕೊಳ್ಳುವಂಥದ್ದಲ್ಲ. ನೀತಿಯೇ ಅಂತ ಬೇಕಾದರೆ ಕೇಳ್ಬೋದು. ನೀತಿ ಬೇರೆ ಬೇರೆ ಇರುತ್ತದೆ. ನೀತಿ ಕಾಲ ಕಾಲಕ್ಕೆ ಬೇರೆ ಆಗ್ಬೋದು, ವ್ಯಕ್ತಿ ವ್ಯಕ್ತಿಗೆ ಬೇರೆ ಆಗ್ಬೋದು. ಧರ್ಮ ಹಾಗಲ್ಲ, ಅದು ಶಾಶ್ವತವಾದದ್ದು. ಇನ್ನು ನೀತಿ ಅಂದರೆ ರಾಜನೀತಿಯಿಂದ ರಾಮ ಹೊಡೆದದ್ರಲ್ಲಿ ಏನೂ ತಪ್ಪು ಕಾಣಿಸ್ತಾ ಇಲ್ಲ. ಹೀಗಾಗಿ ರಾಮ ವಾಲಿಯನ್ನು ಪರಾಮುಖ ವಧೆ ಮಾಡಿದ್ದು ಯಾವ ದೃಷ್ಟಿಯಲ್ಲೂ ಅಧರ್ಮ ಅಲ್ಲ, ಅದು ರಾಮನ ಕರ್ತವ್ಯವಾಗಿತ್ತು. ಆದುದರಿಂದಲೇ ವಾಲಿ ನ ದೋಷಂ ರಾಘವೇ ದದ್ಯೋ, ರಾಮಚಂದ್ರನಲ್ಲಿ ಯಾವ ದೋಷವೂ ಇಲ್ಲ, ಇದು ಸರಿ ಅವನು ಹೊಡೆದದ್ದು ಅಂತ ಒಪ್ಪಿಕೊಂಡ. ವಾಲ್ಮೀಕಿಗಳು ಅದನ್ನೇ ಹೇಳಿದರು. ಆದರೂ ಕೆಲವರಿಗೆ ಸಂದೇಹ, ಆದರೂ ಸ್ವಾಮಿ ರಾಮ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ತಲೆ ಕತ್ತರಿಸಿಕೊಟ್ರು ಇದು ತಲೆಯಲ್ಲ ಸೋರೆ ಬುರುಡೆ ಅಂತ ಹೇಳೋರನ್ನು ನಾವೇನು ಮಾಡೋಕ್ಕಾಗುತ್ತೆ? ಸರಿಯಾದ ಪ್ರಮಾಣವನ್ನು ಕೊಟ್ಟು ಹೇಳಿದರೆ ಏನಾದರೂ ಅದಕ್ಕೆ ಉತ್ತರ ನಾನಲ್ಲದೆ ಹೇಳಿದ್ರೆ ಮತ್ತೊಬ್ಬರು ವಿದ್ವಾಂಸರು ಕೊಡ್ತಾರೆ. ಆದರೆ ಸುಮ್ಮನೆ ಏನಾದರೂ ನೀವು ಹೇಳ್ಕೊಳ್ಳಿ ಸ್ವಾಮಿ, ನೀವು ರಾಮ ಮಾಡಿದ ತಪ್ಪು ಅಂದವರಿಗೆ ಉತ್ತರ ಹೇಳೋಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಲ್ಲಿಯೇ ಅತೃಪ್ತಿಯಿಂದ ಕೇಳಿದ ಪ್ರಶ್ನೆಯಲ್ಲ, ಅದೊಂದು ಬೇರೆ ವಿಧವಾದ ಪ್ರಶ್ನೆ. ರಾಮನ ಮೇಲೆ ಬಹಳ ಗೌರವವುಳ್ಳಂಥ ವ್ಯಕ್ತಿಗಳು ಕೇಳುವ ಪ್ರಶ್ನೆ ಇದು.
ಅಲ್ಲ ಸ್ವಾಮಿ, ಏನಾದರೂ ಈ ಪರಾಂಗುಖ ವಧೆಯ ಬಗ್ಗೆ ಸ್ವಲ್ಪ ಸಂಶಯವಾದರೂ ಬರುತ್ತದೆ, ಜನರು ವಿಚಾರ ಮಾಡ್ತಾರೆ. ಇಂತಹ ಒಂದು ಪ್ರಸಂಗವೇ ಇಲ್ಲದ ಹಾಗೆ ರಾಮ ಇನ್ನೇನಾದರೂ ಮಾಡಿ ವಾಲಿಯನ್ನು ಕೊಲ್ಲೋದಕ್ಕೆ ಸಾಧ್ಯ ಇರಲಿಲ್ವೇ ಅಂತ ಪ್ರಶ್ನೆ. ಅದು ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕೊಲ್ಲಬಹುದಾಗಿತ್ತಲ್ಲ. ಆಯಿತು, ನೀವು ಹೇಳೋ ರೀತಿಯಿಂದ ರಾಮನದು ಏನೂ ಅಪರಾಧ ಇಲ್ಲ, ಆದರೂ ಕೆಲವರು ನಾಲ್ಗೆ ಉದ್ದ ಮಾಡ್ತಾರೆ, ಅದಕ್ಕೆ ರಾಮ ಯಾಕೆ ಅವಕಾಶ ಕೊಟ್ಟ? ಬೇರೆ ರೀತಿಯಿಂದ ಕೊಲ್ಲಬಹುದಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ, ಅವರು ಜಿಜ್ಞಾಸೆ ನ್ಯಾಯವಾಗಿ ಅದು ಪ್ರಾಮಾಣಿಕವಾಗಿ ಕೇಳ್ತಾರೆ ಅಂತ ಇಟ್ಕೊಳ್ಳೋಣ, ಆಕ್ಷೇಪದ ದೃಷ್ಟಿಯಿಂದಲ್ಲ. ಆದರೆ ವಾಲ್ಮೀಕಿಗಳು ಕಥೆಯನ್ನು ಹೀಗೆ ಯಾಕೆ ಮಾಡಿದ್ದಾರೆ ಅಂತ ನಾವು ಹೇಳಬಹುದೇ ವಿನಃ ಹಾಗೆ ಯಾಕೆ ಮಾಡಲಿಲ್ಲ ಅಂತ ಹೇಳೋದು ಕಷ್ಟ. ಹಾಗೆ ಕೇಳಿದರೆ ಅನೇಕ ಪ್ರಶ್ನೆಗಳು ಹುಟ್ಕೊಳ್ತವೆ. ಯಾಕೆ ವಾಲ್ಮೀಕಿಗಳು ಮತ್ತೊಂದು ರೀತಿಯಲ್ಲಿ ಕಥಾ ರಚನೆ ಮಾಡಬಹುದಾಗಿತ್ತು, ರಾಮನ ಮೇಲೆ ಸ್ವಲ್ಪವೂ ಆರೋಪ ಬರದಂತೆ ಮಾಡಬಹುದಾಗಿತ್ತಲ್ಲ ಅಂದರೆ ಅವ್ರನ್ನೇ ಕೇಳೋಣ, ಏನು ಮಾಡಬಹುದಾಗಿತ್ತು? ಕಷ್ಟ ಅದು. ವಾಲ್ಮೀಕಿಗಳು ಕಥಾ ರಚನೆಯಲ್ಲಿ, ಸಂವಿಧಾನದ ರಚನೆಯಲ್ಲಿ ಭಾಳ ಬುದ್ಧಿವಂತರು. ಅವರು ಅಲ್ಲಿಂದಲೂ ರಾಮನ ಪಾತ್ರವನ್ನು ಹಾಗೆಯೇ ಸೃಷ್ಟಿಸಿಕೊಂಡು ಹೋಗಿದ್ದಾರೆ. ವಾಲಿ ಅಪರಾಧಿ, ದುಷ್ಟ ಅಂತ ನಿರ್ಧಾರವಾಗಿದೆ ರಾಮನಿಗೆ. ಸುಗ್ರೀವ ಮಿತ್ರ, ಅವನಿಗೆ ಕೊಟ್ಟ ಮಾತನ್ನು ರಾಮ ಪೂರೈಸಲೇಬೇಕು, ಕೊಟ್ಟ ವಚನಕ್ಕೆ ತಪ್ಪಬಾರದು. ಎರಡೂ ಕಾರ್ಯ ವಾಲಿಯ ವಧೆಯಿಂದಾಗುತ್ತದೆ. ವಾಲಿ ವಾನರ, ಅವನನ್ನು ಎದುರಿಗೆ ನಿಂತು ಬಾಣಪ್ರಯೋಗದಿಂದ ಯುದ್ಧ ಮಾಡಿ ಕೊಲ್ಲೋದು ಸಾಧ್ಯ ಇಲ್ಲ. ಯಾಕೆಂದರೆ ಆ ರೀತಿಯಾಗಿ ಯುದ್ಧಕ್ಕೆ ಬರುವವನಲ್ಲ. ಯುದ್ಧಕ್ಕೆ ಬಂದರೆ ತಾವಾಗಿಯೇ ವಾಲಿಯನ್ನು ಮೇಲುಗಟ್ಟಕ್ಕೆ ಏರಿಸಿದಾಗುತ್ತದೆ. ಅವನು ಮೃಗವನ್ನು ಕೊಲ್ಲುವಂತೆ ಕೊಲ್ಲಬೇಕು. ಅದಕ್ಕಾಗಿ ಸುಗ್ರೀವನನ್ನು ಕಳಿಸ್ತಾರೆ ವಾಲ್ಮೀಕಿಗಳು ರಾಮನ ಮೂಲಕ. ರಾಮ ಸುಗ್ರೀವನಿಗೆ ಹೇಳ್ತಾನೆ, ನೀನು ಅವನನ್ನು ಕರೆದು ಯುದ್ಧ ಮಾಡು. ಸುಗ್ರೀವ ವಾಲಿಗಳ ಯುದ್ಧ ನಡೆಯುತ್ತದೆ. ಇಲ್ಲಿ ಸುಗ್ರೀವ ಏನು ಅಂದರೆ ಈ ಕುರಿಯ ಸ್ಥಾನದಲ್ಲಿದ್ದಾನೆ. ಬೇಟೆಗಾರ ಒಂದು ಕುರಿಯನ್ನು ಮರಕ್ಕೆ ಕಟ್ಟಿ ಹುಲಿ ಬರುವುದನ್ನೇ ಕಾಯ್ತಾ ಇರ್ತಾನೆ. ಕುರಿಯನ್ನು ತಿನ್ನೋದಕ್ಕೆ ಹುಲಿ ಬಂದಾಗ ಹುಲಿಯ ಮೇಲೆ ಬಾಣ ಬಿಟ್ಟು ಅದನ್ನು ಸಾಯಿಸ್ತಾನೆ. ಇಲ್ಲಿ ರಾಮ ಅದಕ್ಕಾಗಿಯೇ ಸುಗ್ರೀವನನ್ನು ಮುಂದಿಟ್ಟುಕೊಂಡು ವಾಲಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದ. ವಾಲಿ ಬಂದು ಯುದ್ಧ ಮಾಡ್ತಾ ಇದ್ದ. ಇನ್ನೇನು ವಾಲಿ ತನ್ನ ಮಿತ್ರನಾದ ಸುಗ್ರೀವನನ್ನು ಕೊಂದು ಬಿಡುತ್ತಾನೆ ಅನ್ನೋ ಸ್ಥಿತಿ ಬಂದಾಗ ಅಲ್ಲಿ ವಾಲಿಯ ಪರಾಕ್ರಮವನ್ನು ತಿಳಿದಿದ್ದಂತಹ ರಾಮ ಆ ಕೆಲಸವನ್ನು ಲಕ್ಷ್ಮಣನಿಗೂ ವಹಿಸಲಿಲ್ಲ. ತಾನೇ ಬಿಲ್ಲಿ ಹಿಡಿದು ನಿಂತುಕೊಂಡಿದ್ದ. ಇನ್ನೇನು ಸುಗ್ರೀವನನ್ನು ಕೊಂದು ಬಿಡುತ್ತಾನೆ ಎನ್ನುವ ಸ್ಥಿತಿಯಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಬಾಣ ಬಿಟ್ಟ. ಇದು ಅನಿವಾರ್ಯ. ಆ ಕಥಾ ರಚನೆಯಲ್ಲಿ ಇದು ಅನಿವಾರ್ಯ ಆಗಿತ್ತು. ವಾಲ್ಮೀಕಿಗಳು ಇದು ಅನಿವಾರ್ಯವಾಗುವಂತೆಯೇ ಕಥಾ ರಚನೆಯನ್ನು ಮಾಡಿದ್ದಾರೆ. ಬೇರೆ ಯಾವ ರೀತಿಯಿಂದಲೂ ಇದನ್ನು ಬದಲಾಯಿಸೋಕೆ ಬರೋದಿಲ್ಲ. ಇದು ಮಹಾಕಾವ್ಯದ ಒಂದು ಲಕ್ಷಣ. ಮಹಾಕಾವ್ಯ ಹೇಗಿರಬೇಕು ಅಂದರೆ ಅದರಲ್ಲಿ ಅನಿವಾರ್ಯತೆ ಇರಬೇಕು. ಅನಿವಾರ್ಯತೆ ಅಂದರೆ ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಬದಲಾಯಿಸೋಕ್ಕೆ ಬರಬಾರದು. ಒಬ್ಬ ಉತ್ತಮ ಚಿತ್ರಕಾರ ಒಂದು ಸುಂದರವಾದ ಚಿತ್ರ ಬಿಡಿಸ್ತಾನೆ. ನಾವು ಅದರಲ್ಲಿ ಒಂದು ರೇಖೆಯನ್ನು ಕೂಡ ಕದಲಿಸೋಕ್ಕೆ ಸಾಧ್ಯವಿಲ್ಲ. ಕದಲಿಸಿದರೆ ಆ ಚಿತ್ರದ ಸೌಂದರ್ಯ ಕೆಟ್ಟು ಹೋಗ್ತದೆ. ಒಂದು ವೇಳೆ ನಮಗೆ ಕದಲಿಸೋಕೆ ಬಂತು ಅಂತಾದರೆ ಅವನು ಉತ್ತಮ ಚಿತ್ರಕಾರ ಅಲ್ಲ. ಇದು ಅನಿವಾರ್ಯತೆ. ಮಹಾಕಾವ್ಯಗಳಲ್ಲಿ, ಶಿಲ್ಪಗಳಲ್ಲಿ ಇಂತಹ ಅನಿವಾರ್ಯತೆ ಇರುತ್ತದೆ. ಅದಕ್ಕೆ ವಿರುದ್ಧವಾದ ಉದಾಹರಣೆಯನ್ನು ನೀವು ಪ್ರಾಯಶಃ ಇತ್ತೀಚಿನ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ನೋಡ್ತೀರ. ಒಬ್ಬ ನಾಯಕ ಇನ್ನೊಬ್ಬ ನೋಡಿದ್ರೆ ಹೋರಾಡ್ತಾ ಇರ್ತಾನೆ. 3-4 ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇವನು ಹೋರಾಟ ಮಾಡಲಿ ಅಂತ. ಅವನು ಹೋದ್ಮೇಲೆ ಇನ್ನೊಬ್ಬ ಬರ್ತಾನೆ. ನಮಗನ್ನಿಸ್ತದೆ ಅಲ್ಲ, ಇವನು ಸ್ನೇಹಿತರು ಇಷ್ಟು ಜನ ನಿಂತ್ಕೊಂಡಿದ್ದಾರೆ, ಅಲ್ಲಿ ಆ ಪಕ್ಕದಲ್ಲಿರೋ ಒಂದು ಬಡಿಗೆ ತೊಗೊಂಡು ಬಡಿಬಾರ್ದಾ ಅಂತ. ಬಡಿಯೋದಿಲ್ಲ. ಯಾಕಂದ್ರೆ ನಿರ್ದೇಶಕ ಹಾಗೆ ಹೇಳಿರ್ತಾನೆ, ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರಿ ಅಂತ. ಇದು ಅನಿವಾರ್ಯತೆ ಅಲ್ಲ. ಅಲ್ಲಿ ಅನಿವಾರ್ಯ ಅನ್ನಿಸ್ಬೇಕು. ಈ ಕೆಲಸ ಇವನು ಮಾಡದೆ ಹೋದರೆ ಸಾಧ್ಯವೇ ಇಲ್ಲ, ಬೇರೆ ಯಾವ ರೀತಿಯಿಂದಲೂ ಇದನ್ನು ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ ಅನ್ನುವ ಸ್ಥಿತಿ ಬಂದರೆ ಅನಿವಾರ್ಯತೆ. ವಾಲ್ಮೀಕಿಗಳು ಅಂತಹ ಕಾವ್ಯ ರಚನೆಯಲ್ಲಿ ನಿಪುಣರು. ಕೆಲವರು ವಿಮರ್ಶಕರು ಈ ವಾಲ್ಮೀಕಿಗಳ ಮೇಲೂ ಕೆಲವು ಆರೋಪವನ್ನು ಮಾಡಿದ್ದಾರೆ. ಆರೋಪ ಅಂದರೆ ಈ ತಿದ್ದುಪಡಿ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಪ್ರಾಯಶಃ ಇವತ್ತಿನ ಈ ಪ್ರಸಂಗಕ್ಕೆ ಅದೇನು ಸಂಬಂಧಪಟ್ಟಿದ್ದಲ್ಲ. ಆದರೂ ವಾಲ್ಮೀಕಿಗಳ ಘನತೆಯನ್ನು ಕುರಿತು ಹೇಳುವಾಗ ಒಂದೆರಡು ಮಾತುಗಳು ನಾನು ಹೇಳ್ತೇನೆ. ಮಾಯಾ ಮೃಗದ ಪ್ರಸಂಗದಲ್ಲಿ ಒಬ್ಬ ಸಂಸ್ಕೃತದ ವಿಮರ್ಶಕ ಕ್ಷೇಮೇಂದ್ರ ಅಂತ ತೋರ್ತದೆ ನನಗೆ. ಆತ ಹೇಳ್ತಾನೆ, ಇಲ್ಲಿ ವಾಲ್ಮೀಕಿಗಳು ಸ್ವಲ್ಪ ಎಡವಿದ್ದಾರೆ ಸ್ವಾಮಿ ಅಂತ. ಏನು ಎಡವಿದ್ದಾರೆ ಅಂದರೆ, ರಾಮ ಮಾಯಾ ಜಿಂಕೆ ಬೆನ್ನಟ್ಟಿಕೊಂಡು ಹೋದ. ಆ ಜಿಂಕೆ ರಾಮ ಲಕ್ಷ್ಮಣ ಸೀತೆ ಅಂತ
ಕೂಗಿ ಪ್ರಾಣ ಬಿಟ್ಟಿತು. ಆಗ ಸೀತೆ ಲಕ್ಷ್ಮಣನನ್ನು ಕರೆದು ರಾಮ ಕಷ್ಟಕ್ಕೆ ಸಿಲುಕಿದ್ದಾನೆ, ಹೋಗು ನೀನು ಅಂತ ಒತ್ತಾಯ ಮಾಡಿ ಲಕ್ಷ್ಮಣನನ್ನು ಕಳಿಸಿದ್ಲು ಅಂತಲ್ವೇ ಕತೆ, ವಾಲ್ಮೀಕಿಗಳು ಬರೆದದ್ದು. ಹೌದು, ಇದರಿಂದ ರಾಮನ ಘನತೆಗೆ ಕುಂದಾಗಲಿಲ್ಲ ಸ್ವಾಮಿ. ರಾಮನನ್ನು ಇಳಿಸಿಬಿಟ್ರಲ್ಲ ಅವರು. ಮುಂಚೆಲ್ಲ ರಾಮ ಒಬ್ಬ ಧೀರೋದಾತ್ತ ಪುರುಷ, ಮಹಾಪರಾಕ್ರಮಿ, ಹಾಗೆ ಹೀಗೆ ಅಂತ ಹೇಳಿಕೊಂಡು ಕೊನೆಗೆ ಸೀತೆಯ ದೃಷ್ಟಿಯಲ್ಲೇ ರಾಮ ಸಣ್ಣವನಾಗಿಬಿಟ್ಟ. ರಾಮನನ್ನು ಕಾಪಾಡೋದಕ್ಕೆ ಲಕ್ಷ್ಮಣ ಹೋಗಬೇಕಾದ ಪರಿಸ್ಥಿತಿ ಬಂತಲ್ಲ. ಓದ್ದವ್ರು ಏನು ಹೇಳ್ಯಾರು, ಏನು ರಾಮನನ್ನು ಕಾಪಾಡೋದಕ್ಕೆ ಲಕ್ಷ್ಮಣ ಹೋಗೋದಾ ಅಂತ ಅನಿಸೋದಿಲ್ವ? ರಾಮನ ಘನತೆಗೆ ಕುಂದಾಗಲಿಲ್ವ ಇದರಿಂದ? ಹಾಗಿದ್ರೆ ಏನು ಮಾಡಬೇಕಾಗಿತ್ತು? ಹಾಗಿದ್ದರೆ ಮೊದಲು ಲಕ್ಷ್ಮಣನನ್ನು ಕಲಿಸ್ಬೇಕಾಗಿತ್ತು ವಾಲ್ಮೀಕಿಗಳು. ಜಿಂಕೆಯನ್ನು ತರೋದಕ್ಕೆ ಲಕ್ಷ್ಮಣ ಹೋಗಬೇಕಾಗಿತ್ತು. ಆಗ ಜಿಂಕೆ ಓ ರಾಮ ಸೀತೆ ಅಂತ ಕೂಗಿ ಪ್ರಾಣ ಬಿಡ್ತಿತ್ತು. ಆಗ ಸೀತೆ ರಾಮನನ್ನು ಕಳಿಸ್ಬೇಕಾಗಿತ್ತು. ಆಗ ರಾಮ ಒಂಥರ ದೊಡ್ಡತನ ಅವನಿಗೆ ಉಳ್ಕೋತಿತ್ತು. ಲಕ್ಷ್ಮಣನನ್ನು ಕಾಪಾಡೋದಕ್ಕೆ ರಾಮ ಹೋದ, ಸಹಜ. ಇಷ್ಟನ್ನು ಮಾಡೋದು ಬಿಟ್ಬಿಟ್ಟು ವಾಲ್ಮೀಕಿಗಳು ಏನೋ ಮೊದಲು ರಾಮನನ್ನು ಕಳಿಸ್ಬಿಟ್ಟು ಆಮೇಲೆ ಲಕ್ಷ್ಮಣನ ಕಳಿಸಿದ್ರಲ್ಲ, ಇದು ಅಷ್ಟು ಸರಿಯಾ ಅಂತ ಕೆಲವರೇ ಒಬ್ಬರು, ಕ್ಷೇಮೇಂದ್ರ ಅಂತ ನನಗೆ ಹೆಸರು ಜ್ಞಾಪಕ ಇಲ್ಲ, ಆ ಒಬ್ಬ ಸಂಸ್ಕೃತದಲ್ಲಿ ಒಬ್ಬ ಉತ್ತಮ ಒಳ್ಳೆಯ ವಿಚಾರವಂತ ಲಕ್ಷಣಶಾಸ್ತ್ರವನ್ನು ಬರೆದವನು ಅಂತ ಹೇಳ್ತಾನೆ. ಆದರೆ ವಾಲ್ಮೀಕಿಗಳಿಗೆ ಪಾಪ ಇದು ಗೊತ್ತಾಗಲಿಲ್ಲ ಅಂತ ಕಾಣುತ್ತದೆ. ಅವರು ಯಾಕೆ ರಾಮನನ್ನು ಕಳಿಸಿದರು ಯೋಚನೆ ಮಾಡೋಣ. ಒಂದು ವೇಳೆ ಲಕ್ಷ್ಮಣನನ್ನೇ ಕಳಿಸಿ ಅದೇ ರೀತಿಯಾಗಿ ಮಾಯಾಜಿಂಕೆ ಕೂಗಿದ್ದರೆ ಆಗ ಸೀತೆ ಏನು ಹೇಳಬೇಕಾಗಿತ್ತು? ನೀವು ರಾಮ ನೀನು ಹೋಗು ಅಂತ ಹೇಳಬೇಕಾಗಿತ್ತು. ರಾಮನಿಗೆ ಗೊತ್ತಿತ್ತು ಇದು ಮಾಯಾಜಿಂಕೆ, ಇದು ಲಕ್ಷ್ಮಣ ಹೇಳಿದ ಮಾತನ್ನೇ ರಾಮ ಹೇಳ್ತಾ ಇದ್ದ. ಲಕ್ಷ್ಮಣನಿಗೆ ಏನು ಅಪಾಯ ಬರೋದಿಲ್ಲ, ಅವನು ಮಹಾಪರಾಕ್ರಮಿ, ಇದು ಏನೋ ಮಾಯಾಜಿಂಕೆ, ಇದು ಮಾಯೆ, ಇದು ರಾಕ್ಷಸರ ಮಾಯೆ, ಹೆದರಬೇಡ ಅಂತ. ಆಗ ಸೀತೆ ರಾಮನ ಕಷ್ಟದಲ್ಲಿದ್ದಾಗ ಹೇಗೆ ಕಳವಳಗೊಂಡು ಉದ್ವಿಗ್ನಗೊಂಡು ಲಕ್ಷ್ಮಣನನ್ನು ಬಾಯ್ತಿದ್ಲು, ಹಾಗೆ ರಾಮನನ್ನು ಬೈಯೋಕ್ಕಾಗ್ತಿತ್ತಾ? ಸುಮ್ಮನೆ ಕೂತ್ಕೊಂಡು ನಿನಗೆ ಗೊತ್ತಿಲ್ಲ, ನಾನೆಲ್ಲ ಹೇಳ್ತೇನೆ ಲಕ್ಷ್ಮಣ ಚೆನ್ನಾಗಿದ್ದಾನೆ ಅಂತ ರಾಮ ಹೇಳಿಬಿಟ್ಟು ಸೀತೆ ಬಾಯಿ ಮುಚ್ಚಿಸ್ಬಿಡ್ತಿದ್ದ. ರಾಮ ಲಕ್ಷ್ಮಣನನ್ನು ಹುಡ್ಕೊಂಡು ಹೋಗ್ತಿರಲಿಲ್ಲ. ಹೋಗಿದ್ದರೆ ತಪ್ಪಾಗ್ತಿತ್ತು, ರಾಮ ದಡ್ಡ ಅಂತ ಆಗ್ತಿತ್ತು. ರಾಮನ ವ್ಯಕ್ತಿ ಚಿತ್ರಣಕ್ಕೆ ಅದು ತಪ್ಪಾಗ್ತಿತ್ತು. ಹೀಗಾಗಿ ರಾಮ ಆಶ್ರಮದಲ್ಲೇ ಉಳಿತಿದ್ದ. ರಾವಣ ಬಂದು ಸೀತಾಪಹರಣ ಮಾಡೋಕ್ಕೆ ಅವಕಾಶ ಇರುತ್ತಿರಲಿಲ್ಲ. ರಾಮಾಯಣ ಅಲ್ಲಿಗೆ ನಿಂತು ಹೋಗ್ತಿತ್ತು. ಹೀಗೆ ಅದಕ್ಕಾಗಿ ಅವರೇನು ಮಾಡಿದರು, ಮೊದಲು ರಾಮ ಹೋಗ್ತಾನೆ, ಆಮೇಲೆ ಲಕ್ಷ್ಮಣನೇ ಹೇಳ್ದ, ಸಾಕಷ್ಟು ಹೇಳ್ದ ಸೀತೆಗೆ, ಇಲ್ಲ ರಾಮನಿಗೇನು ಅಪಾಯವಾಗಿಲ್ಲ ಅಂತ. ಆದರೂ ಸೀತೆಗೆ ಪತಿಗೆ ಕಷ್ಟ ಬಂದಿದೆ ಅಂತ ತಿಳ್ಕೊಂಡು ಅವಳು ಲಕ್ಷ್ಮಣನನ್ನು ನಾನಾ ರೀತಿಯಿಂದ ಬೈದಿದ್ದರಿಂದ ಆ ಬೈಗಳನ್ನು ಕೇಳಲಾಗದೇ ಲಕ್ಷ್ಮಣ ಹೊರಟ. ವಾಲ್ಮೀಕಿಗಳು ಸ್ಪಷ್ಟವಾಗಿ ಬರೆದಿದ್ದಾರೆ. ಅದೇ ರೀತಿಯಾದ ಬೈಗಳು ರಾಮನಿಗೆ ಸಿಗ್ತಿರಲಿಲ್ಲ, ಅವನು ಹೋಗ್ತಾನೂ ಇರಲಿಲ್ಲ. ಇದು ಒಂದು. ಇನ್ನೊಂದು ಸ್ವಾರಸ್ಯ ಏನು ಅಂದರೆ, ಸೀತೆ ಆ ಜಿಂಕೆಯನ್ನು ತನಗೆ ತಂದು ಕೊಡು ಅಂತ ರಾಮನನ್ನು ಕೇಳಿದಾಳೆ. ಭಾಳ ಚೆನ್ನಾಗಿದೆ, ನಾನು ಸಾಕ್ತೇನೆ. ಒಂದು ವೇಳೆ ಜೀವಂತ ತಂದು ಕೊಡೋಕ್ಕಾಗದೆ ಹೋದರೆ ಕೊಂದಾದರೂ ತಂದು ಕೊಡು, ಅದರ ಚರ್ಮವನ್ನು ನಾನು ಕಂಚುಕವನ್ನಾಗಿ ಬ್ಲೌಸ್ ಮಾಡ್ಕೋತೇನೆ ಅಂತ ಹೇಳಿದ್ದಾಳೆ. ಅದನ್ನು ತರೋಕ್ಕೆ ರಾಮ ಹೊರಟಿದ್ದಾನೆ. ಇಂತಹ ಒಂದು ಆಸೆಯನ್ನು ಸ್ತ್ರೀಗೆ ತನ್ನ ಗಂಡ ನೆರವೇರಿಸಿದಾಗ ಎಷ್ಟು ಸಂತೋಷವಾಗುತ್ತೋ, ಮೈದುನಾಥನ ನೆರವೇರಿಸಿದಾಗ ಅಷ್ಟು ಸಂತೋಷವಾಗುತ್ತಾ? ರಾಮನನ್ನು ಕೇಳಿದ್ಲವಳು, ಆಗ ಲಕ್ಷ್ಮಣ ಹೋಗ, ನಾನು ಹೆಂಡ್ತಿಗೆ ಒಂದು ಬ್ಲೌಸ್ ಬೇಕಂತ ನೀ ತೊಗೊಂಬ ಅಂತ ರಾಮ ಹೇಳಿದರೆ ಅದು ಏನು ಔಚಿತ್ಯ ಇರ್ತಿತ್ತು. ಇದೆಲ್ಲ ಯೋಚನೆ ಮಾಡಿಯೇ ವಾಲ್ಮೀಕಿಗಳು ಆ ಕಥಾ ಸಂವಿಧಾನ ರಚನೆ ಮಾಡಿದ್ದಾರೆ. ಹೀಗೆ ವಾಲ್ಮೀಕಿಗಳ ಸಂವಿಧಾನಕ್ಕೆ ನಾವಲ್ಲ, ಮಹಾಕವಿಗಳಾದ ಕಾಳಿದಾಸ ಮುಂತಾದವರೇ ತಲೆದೂಗ್ತಾ ಇದ್ದಾರೆ. ಅಂಥವರು ಸೃಷ್ಟಿಸಿದ ಒಂದು ಸಂದರ್ಭ ಈ ವಾಲಿವಧ ಪ್ರಕರಣ. ಇದರಲ್ಲಿ ಕವಿಯ ಆಶಯವನ್ನು ಇಟ್ಟುಕೊಂಡು ನಾವು ವಿಚಾರ ಮಾಡಿದರೆ ರಾಮನ ಕಾರ್ಯ ಎಷ್ಟು ಅನಿವಾರ್ಯ, ಔಚಿತ್ಯಪೂರ್ಣ ಅನ್ನೋದನ್ನು ನಾವು ಕಂಡುಕೊಳ್ತೇವೆ. ಇದನ್ನು ನಾನು ಯಥಾಮತಿ ವಿವರಿಸಿದ್ದೇನೆ. ಸ್ವಲ್ಪ ಹೆಚ್ಚಾಯಿತು ಅಂತ ಭಾವಿಸಿದರೆ ಕ್ಷಮಿಸಬೇಕು. ಮುಂದಿನ ಘಟನೆ ನಾನು ನೋಡ್ತಾ. ಇಲ್ಲಿ ವಾಲಿ ರಾಮನ ಬಾಣದಿಂದ ಪೆಟ್ಟು ತಿಂದು ಬಿದ್ದಿದ್ದಾನೆ. ಈ ಸುದ್ದಿಯನ್ನು ಕೇಳಿದ ತಾರೆ ಓಡಿ ಬಂದಿದ್ದಾಳೆ, ಮಗನ ಜೊತೆಗೆ ಬಂದಿದ್ದಾಳೆ, ದುಃಖದಿಂದ ಉದ್ವಿಗ್ನಳಾಗಿದ್ದಾಳೆ. ಅಲ್ಲಿದ್ದಂತಹ ವ್ಯಕ್ತಿಗಳನ್ನು ನೋಡಿದ್ದಾರೆ. ಒಂದು ಕಡೆ ವಾಲಿ ಬಿದ್ದಿದ್ದಾನೆ, ದೂರದಲ್ಲಿ ರಾಮ, ಸುಗ್ರೀವ ಮುಂತಾದವರು ನಿಂತಿದ್ದಾರೆ. ಆ ಪತಿಯನ್ನು ನೋಡಿ ತುಂಬ ದುಃಖಗೊಂಡಳು. ಪತಿಯನ್ನು ನೋಡೋಕ್ಕೆ ಬರೋಕ್ಕೆ ಮುಂಚೆಯೇ ವಾನರರು ಅವಳ ಬಳಿಗೆ ಬಂದು ಹೇಳಿದರು, ತಾರೆ, ವಾಲಿಯನ್ನು ರಾಮ ಕೊಂದು ಹಾಕಿದ್ದಾನೆ,
ನಮ್ಮ ಅನೇಕ ಕಪಿವೀರರು ಅವನ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಗೆದ್ದೆ ಎತ್ತಿನ ಬಾಲ ಹಿಡಿಯುವವರು ಆಗಿನ ಕಾಲದಲ್ಲೂ ಇದ್ರಲ್ಲ, ಅವನ ಕಡೆ ಸೇರಿಕೊಂಡಿದ್ದಾರೆ. ಈ ನಮ್ಮ ರಾಜಧಾನಿಯ ಮೇಲೆ ಬರ್ತಾ ಇದ್ದಾರೆ ದಂಡೆತ್ತಿ. ನೀನಿಲ್ಲಿರೋದು ಸರಿಯಲ್ಲ ಅರಮನೆಯಲ್ಲಿ. ಅದಕ್ಕಾಗಿ ಒಂದು ಕೆಲಸ ಮಾಡಬೇಕು ನೀನು. ಏನೆಂದರೆ, ಅಂಗದನನ್ನು ಯುವರಾಜ ಅಂತ ಘೋಷಿಸಿಬಿಡು. ಅಂಗರಾಜ ಯುವರಾಜ ಅಂದಮೇಲೆ ಅವನಿಗೆ ಅಧಿಕಾರ ಬಂದ ಮೇಲೆ ಕೆಲವರಾದರೂ ನಮ್ಮಲ್ಲಿ ಉಳಿದಾರು, ನಮ್ಮ ಕಡೆ ಬಂದಾರು. ಒಂದು ವೇಳೆ ಅದು ಸಾಧ್ಯವಿಲ್ಲವೋ, ಅಂಗದನ ಜೊತೆಗೆ ನೀನು ಅರಮನೆಯಿಂದ ಹೊರಟು ಹೋಗು. ನಿನಗೆ ಅಪಾಯ ತಪ್ಪಿದ್ದಲ್ಲ. ಜೀವಪುತ್ರೇ ನಿವರ್ತಸ್ವ. ಈಗ ಪತಿಯನ್ನು ಕಳ್ಕೊಂಡಿದೀಯ, ಮಗನಾದರೂ ಬದುಕಿದ್ದಾನೆ. ನಾಳೆ ಮಗನನ್ನೂ ಕಳೆದುಕೊಳ್ಳುವಂತಹ ಅವಕಾಶ ಉಂಟಾದೀತು, ನಿನಗೆ ಸಂದರ್ಭ ಬಂದೀತು ಅಂತ. ಆಗ ತಾರೆ ದುಃಖದಲ್ಲೂ ಹೇಳಿದಂತೆ, ಯಾಕೆ ನೀವು ಹೀಗೆ ಓಡ್ತಾ ಇದ್ದೀರಾ? ಒಂದು ಕಾಲದಲ್ಲಿ ನಿಮ್ಮನ್ನೆಲ್ಲ ಸಾಕಿದ ಸಲಹಿದಂಥ ವಾಲಿಯನ್ನು ಅವನು ಮೃತನಾಗಿದ್ದಾನೆ ಎನ್ನುವ ಕಾರಣದಿಂದ ಬಿಟ್ಟು ಓಡ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಪುತ್ರೇಣ ಮಮ ಕಿಂಕಾರ್ಯಂ. ಈಗ ಮಗನನ್ನು ಕಾಪಾಡು ಅಂತ ನೀವು ಹೇಳ್ತಾ ಇದ್ದೀರ. ನನಗೆ ಮಗನನ್ನು ಕಾಪಾಡಿ ಏನಾಗಬೇಕಾಗಿದೆ? ಈಗ ರಾಜ್ಯವನ್ನು ಕಾಪಾಡಿ ಏನಾಗಬೇಕಾಗಿದೆ? ಆ ವಾಲಿಯೇ ಹೊರಟು ಹೋದ ಮೇಲೆ ನನ್ನ ಸಕಲ ಸೌಭಾಗ್ಯವೂ ಹೊರಟು ಹೋದಾಗೆ, ಇನ್ನು ನಾನು ಮಗ ಎಲ್ಲಾದರೂ ಹೋಗಲಿ, ರಾಜ್ಯ ಎಲ್ಲಾದರೂ ಹೋಗಲಿ, ನಾನು ವಾಲಿಯ ಜೊತೆಗೆ ಹೋಗುತ್ತೇನೆ ಎಂದು ನಿರ್ಣಯ ಮಾಡಿಕೊಂಡು ಆಕೆ ವಾಲಿ ಬಿದ್ದಲ್ಲಿಗೆ ಬಂದಳು. ಅವಳು ಬಹಳ ವಿವೇಕಿ ಎಂದು ಹಿಂದೆಯೇ ವಾಲ್ಮೀಕಿಗಳು ಹೇಳಿದ್ದಾರೆ, ವಾಲಿಯೂ ಹೇಳಿದ್ದಾನೆ. ಅಂತಹ ವಿವೇಕವನ್ನು ಅವಳು ತೋರಿಸಿದಳು. ಬಂದು ನೋಡುತ್ತಾಳೆ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ವಾಲಿ. ಆತನ ಎದೆಗೆ ಬಲವಾದಂತಹ ರಾಮಬಾಣ ಚುಚ್ಚಿಕೊಂಡಿದೆ. ಹಂತಾರಂ ದಾನವೇಂದ್ರಾಣಂ. ಅವನ ಹಿಂದೆ ಅನೇಕ ಯುದ್ಧಗಳನ್ನು ಮಾಡಿದವನು, ಅನೇಕ ರಾಕ್ಷಸರನ್ನು ಕೊಂದವನು. ಯುದ್ಧದಲ್ಲಿ ಎಂದಿಗೂ ಆತ ಹಿಂದಿರುಗಿದ್ದೇ ಇಲ್ಲ. ಅಂತಹ ಪರಾಕ್ರಮಿ ಈಗ ಮರಣಾವಸ್ಥೆಯಲ್ಲಿದ್ದಾನೆ. ಶಕ್ರತುಲ್ಯ ಪರಾಕ್ರಾಂತಂ. ಇಂದ್ರಿಗೆ ಸಮಾನವಾದ ಪರಾಕ್ರಮ ಅವನದು. ಭಾರೀ ಗರ್ಜನೆ. ಅವನನ್ನು ನೋಡಿದ್ಲು. ಒಂದು ಸಿಂಹದಿಂದ ಸತ್ತ ಇನ್ನೊಂದು ಸಿಂಹದಂತೆ ಮಲಗಿದ್ದ ಅವನು. ರಾಮನೆಂಬ ಸಿಂಹ ವಾಲಿ ಎಂಬ ಸಿಂಹನನ್ನು ಕೊಂದು ಹಾಕಿದೆ ಎನ್ನುವ ಹಾಗಿದ್ದ. ಸತ್ತಿಲ್ಲ ಇನ್ನು ವಾಲಿ, ಆದರೂ ಸತ್ತವನಂತೆ ಇದ್ದ ಅವನು. ಇನ್ನೇನು ಅವನಿಂದ ಮತ್ತೆ ಯಾವ ಶಕ್ತಿಯೂ ಅವನ ದೇಹದಲ್ಲಿ ಹುಟ್ಟಲಿಕ್ಕಿಲ್ಲ, ಎದ್ದು ನಿಲ್ಲಲಿಕ್ಕಿಲ್ಲ. ಅವನು ಅಂತಹ ಸ್ಥಿತಿಯಲ್ಲಿದ್ದ. ಹಾಗೆ ಓಡಿ ಬರುವಾಗ ತನ್ನ ಅಕ್ಕಪಕ್ಕದಲ್ಲಿರುವ ವಾನರರನ್ನು ಲೆಕ್ಕಿಸದೆ, ಸುಗ್ರೀವನನ್ನು ನೋಡದೆ, ರಾಮನನ್ನು ದಾಟಿಕೊಂಡು ವಾಲಿಯ ಬಳಿಗೆ ಬಂದಳು. ಬಂದು ನಾನಾ ರೀತಿಯಲ್ಲಿ ಅವಳು ದುಃಖಿಸತೊಡಗಿದಳಂತೆ. ವಾನರೇಂದ್ರ, ನಾನು ಹೇಳಿದೆ ಬರಬೇಡ, ಯುದ್ಧಕ್ಕೆ ಹೋಗಬೇಡ ಎಂದು. ನನ್ನ ಮಾತನ್ನು ಕೇಳಲಿಲ್ಲ ನೀನು. ಇದೋ ನೀನು ಮಲಗುವ ಸ್ಥಳ. ಉತ್ತಮವಾದ ಹಾಸಿಗೆಯಲ್ಲಿ ಮಲಗ್ತಾ ಇದ್ದವನು ನೀನು. ಈ ಕಲ್ಲು ನೆಲದ ಮೇಲೆ ಮಲಗಿದೆಯಲ್ಲ, ನಿನಗೆ ದುಃಖವಾಗದೆ? ನಾನಾ ರೀತಿಯಲ್ಲಿ ಅತ್ತಳು. ಮತ್ತೆ ಅವಳು ಹೇಳಿದ್ಲು, ಕಿಷ್ಕಿಂಧಾ ನಗರ ನಿನ್ನನ್ನು ಕಾಯ್ತಾ ಇದೆ. ನೀನು ನನ್ನನ್ನು ಬಿಟ್ಟು ಈ ಭೂಮಿಯನ್ನು ಹಿಡಿದಿಯಲ್ಲ, ನಿನಗೆ ಸ್ವರ್ಗ ಹೆಚ್ಚಾಯಿತಾ ಕಿಷ್ಕಿಂಧಾ ನಗರಿಗಿಂತ ಅಂತ ಅತ್ತಳು. ಆಮೇಲೆ ಹೇಳಿದ್ಲು, ನಿಮ್ಮೆಲ್ಲರಿಗಿಂತಲೂ ನಾನು ಗಟ್ಟಿ. ಯಾಕೆ? ವಾಲಿ ಮರಣ ಹೊಂದಿದರೂ ನಾನು ಮರಣ ಹೊಂದಲಿಲ್ವಲ್ಲ, ನನ್ನ ಎದೆ ಒಡಿಲಿಲ್ವಲ್ಲ, ಎಂಥ ಗಟ್ಟಿ ಎದೆ ನನ್ನದು ಅಂತ ವಾಲಿ ದುಃಖಿಸ್ತಾಳೆ. ಇದೇ ಮಾತನ್ನು ಇಟ್ಟುಕೊಂಡು ಭೋಜರಾಜ ಎಂಬ ಕವಿ ತನ್ನ ಚಂಪೂ ರಾಮಾಯಣದಲ್ಲಿ ತಾರೆಯ ಮೂಲಕ ರಾವನಿಗೆ ಹೇಳಿಸ್ತಾನೆ. ತಾರೆಯಲ್ಲಿ ರಾಮನಿಗೆ ಹೇಳ್ತಾಳೆ, ರಾಮ, ನೀನು ಧನುರ್ಧಾರಿ ಅಲ್ಲ. ನೀನು ಧನುರ್ಧಾರಿ ಆಗಬೇಕಾದರೆ ಇನ್ನೂ ಒಂದೆರಡು ಕೆಲಸ ಮಾಡಬೇಕು. ನೀನು ತಾಟಕಿಯನ್ನು ಕೊಂದೆ, ಸಪ್ತ ಸಾಲಗಳನ್ನು ಸಂಹರಿಸಿದೆ, ವಾಲಿಯನ್ನು ಕೆಡಗಿದೆ. ಆದರೂ ನಿನ್ನನ್ನು ನಾನು ಧನುರ್ಧಾರಿ ಅಂತ ಒಪ್ಪೋದಿಲ್ಲ. ಯಾಕೆ? ಎಲ್ಲಿವರೆಗೆ ಅಂದರೆ ನನ್ನನ್ನು ಕೊಲ್ಲುವವರೆಗೂ. ಇವರೆಲ್ಲ ಸಾಮಾನ್ಯರು, ನಾನು ಹಾಗಲ್ಲ, ವಜ್ರದೇಹಿ. ನನ್ನ ಹೃದಯ ವಜ್ರದಿಂದ ಮಾಡಿದ್ದು. ನೀನು ಈ ವಜ್ರದೇಹವನ್ನು ಒಡೆದು ಹಾಕು ನೋಡೋಣ, ಆಗ ಮಾತ್ರ ನೀನು ಧನುರ್ಧಾರಿ ಅಂತ ಒಪ್ತೇನೆ ಅಂತ ತಾರೆ ಹೇಳ್ತಾಳೆ. ನಾಹಂ ಸುಕೇತು ತನಯ ನಚ ಸಪ್ತಸಾಲಿ ನೈವ ನಾಹಂ ವಾಲಿ ತ್ರಿಭುವನ ಪ್ರಥಿತ ಪ್ರಭಾವ ತಾರಾ ಅಸ್ಮಿ ವಜ್ರಹೃದಯ. ನಾನು ವಾಲಿ ಅಲ್ಲ, ಸಪ್ತಸಾಲ ವೃಕ್ಷ ಅಲ್ಲ,
ತಾಟಕಿಯಲ್ಲ, ನಾನು ತಾರೆ, ವಜ್ರ ಹೃದಯವನ್ನು ಇಟ್ಟುಕೊಂಡ ತಾರೆ. ಬಾಣಗಳಿಂದ ನನ್ನ ಹೃದಯವನ್ನು ಭೇದಿಸೋ ಸಾಧ್ಯವಿಲ್ಲ. ನನ್ನನ್ನು ಕೊಲ್ಲುವವರೆಗೂ ನೀನೊಬ್ಬ ಧನುರ್ಧಾರಿ ಅಂತ ಆಗೋದಿಲ್ಲ. ಹೊಡಿ ನನ್ನ ಮೇಲೆ ಬಾಣ ಅಂತ ಹೇಳ್ತಾಳೆ ತಾರೆ. ಆ ಕವಿಗೆ ಈ ವಾಲ್ಮೀಕಿಗಳ ಈ ಶ್ಲೋಕ ಆಧಾರ. ಮತ್ತೆ ಅವಳು ಹೇಳ್ತಾಳೆ, ಓಹೋ, ಆ ಅಪ್ಸರೆಯರು ನಿನ್ನನ್ನು ಬಹಳ ಇಷ್ಟಪಟ್ಟಿರಬೇಕು, ಅದಕ್ಕಾಗಿಯೇ ಆ ದೇವಲೋಕದ ಅಪ್ಸರೆಯರು ನಿನ್ನನ್ನು ಭೂಲೋಕದಿಂದ ಕರೆಸಿಕೊಂಡಿದ್ದಾರೆ ಎಂದು ದುಃಖಿಸಿದಳು. ಮತ್ತೆ ದೂರದಲ್ಲಿ ರಾಮ ಕಾಣ್ತಾ ಇದ್ದಾನೆ. ರಾಮನನ್ನು ನೋಡಿದ್ಲು, ಸಿಟ್ಟೆ ಬಂತವಳಿಗೆ. ಹೇ ರಾಮ, ನಿಂದ್ಯವಾದ ಕರ್ಮವನ್ನು, ಯಾರೂ ಒಪ್ಪದ ಕೆಲಸವನ್ನು, ಸಜ್ಜನರು ಒಪ್ಪದ ಕೆಲಸವನ್ನು ಮಾಡಿ ಇಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ ನಿಶ್ಚಿಂತೆಯಿಂದ. ನೀನೇನೋ ಕೆಲಸ ಮಾಡಿಬಿಟ್ಟೆ, ಆದರೆ ಈಗ ನಿನಗೆ ನಿಶ್ಚಿಂತೆ, ಓ ನನ್ನ ಶತ್ರುವನ್ನು ಕೊಂದೆ ಅಂತ. ನನ್ನ ಹೃದಯಕ್ಕೆ ಬೆಂಕಿ ಬಿದ್ದಿದೆ. ಇದು ಸಜ್ಜನರು ಮಾಡತಕ್ಕ ಕಾರ್ಯವೇ? ಇನ್ನೊಬ್ಬನೊಡನೆ ಯುದ್ಧ ಮಾಡ್ತಾ ಇದ್ದಂತಹ ವಾಲಿಯನ್ನು, ದುಃಖವನ್ನೇ ಕಂಡರಿಯದಂತಹ ನನ್ನನ್ನು, ಇಬ್ಬರನ್ನೂ ಕೊಂದೆ ನೀನು. ವಾಲಿಯನ್ನು ಕೊಲ್ಲೋದ್ರ ಮೂಲಕ ನನ್ನನ್ನು ಮುಗಿಸಿಬಿಟ್ಟೆ. ನಾನೀಗ ದಿಕ್ಕಿಲ್ಲದ ಅನಾಥಳು. ಈಗ ಹೇಗೆ ನಾನು ಈ ದುಃಖವನ್ನು ಸಹಿಸಲಿ ಎಂದು ಅಳತೊಡಗಿದಳು ಆಕೆ. ಮತ್ತೆ ತನ್ನ ಪಕ್ಕದಲ್ಲಿದ್ದಂಥ ಅಂಗದನನ್ನು ನೋಡಿದ್ಲು. ನಾನಾ ರೀತಿಯಲ್ಲಿ ದುಃಖ ಉಕ್ಕೇರಿ ಬಂತು ಅವಳಿಗೆ. ಈ ಅಂಗದನನ್ನು ಎಷ್ಟು ಪ್ರೀತಿಯಿಂದ ನಾವು ಬೆಳೆಸಿದ್ದು, ಇಷ್ಟು ದೊಡ್ಡವನನ್ನಾಗಿ ಮಾಡಿದೆವು. ಈಗ ಅವನು ಚಿಕ್ಕಪ್ಪನ ವಶಕ್ಕೆ ಹೋಗ್ತಾನೆ. ಚಿಕ್ಕಪ್ಪ ಏನನ್ನು ಮಾಡ್ತಾನೋ, ಈ ಚಿಕ್ಕಪ್ಪನಿಗೆ ನನ್ನ ಮೇಲೆ ಕೋಪ, ವಾಲಿಯ ಮೇಲೆ ಕೋಪ, ಅಂದಮೇಲೆ ವಾಲಿಯ ಮಗನ ಮೇಲೆ ಕೋಪ ಇದ್ದೇ ಇರುತ್ತದೆ. ಅನಾಥನಾದ ಅಂಗದನನ್ನು ಇನ್ನು ಅವನು ಹೇಗೆ ನೋಡ್ಕೊಳ್ತಾನೋ, ನನ್ನ ಮಗನಿಗೆ ಅವನು ಇನ್ಯಾವ ಅವಸ್ಥೆಯನ್ನು ತಂದು ಕೊಡ್ತಾನೋ ಎಂದು ಮಗನನ್ನು ಕುರಿತು ದುಃಖಿಸಿದಳು. ಮತ್ತೆ ಮಗನಿಗೆ ಹೇಳಿದಪ್ಪ, ಮಗು ತಂದೆಯನ್ನು ನೋಡು, ಇನ್ನು ನಮಗೆ ಈತ ನೋಡೋಕೆ ಸಿಗೋದಿಲ್ಲ, ಹೊರಟು ಹೋಗ್ತಾ ಇದ್ದಾನೆ. ಅಂತಿಮ ದರ್ಶನವನ್ನು ನೋಡು, ಮಾಡಿಕೋ. ಸುದೃಷ್ಟಂ ಧರ್ಮವತ್ಸಲಂ, ವಾಲಿ ಧರ್ಮವತ್ಸಲ, ಧರ್ಮದ ಮೇಲೆ ಪ್ರೀತಿಯುಳ್ಳವನು. ತಾರೆ ಹೇಳ್ತಾಳೆ. ಏನಿದು, ವಾಲ್ಮೀಕಿಗಳು ನಮಗೆ ಕೊಟ್ಟ ವಾಲಿಯ ಚಿತ್ರವೇ ಬೇರೆ. ಈ ತಾರೆಯ ಕೈಯಲ್ಲಿ, ತಾರೆಯ ಬಾಯಿಂದ ಹೇಳಿಸುವ ಮಾತುಗಳಲ್ಲಿ ಕಂಡುಬರೋ ವಾಲಿಯ ಚಿತ್ರವೇ ಬೇರೆ. ಯಾಕೆ ಹೀಗೆ ಅಂದರೆ ಅದು ಸಹಜ ಅಲ್ವೇ? ಬೇರೆಯವರು ವಾಲಿಯನ್ನು ಎಷ್ಟೇ ದುಷ್ಟ ಅಂತ ಹೀಯಾಳಿಸಲಿ, ಅವನಿಂದ ಅಪಕಾರವಾಗಿರಲಿ, ಅವನ ಪತ್ನಿಯಾದ ತಾರೆ ಹಾಗೆ ಹೇಳೋಕ್ಕಾಗುತ್ತದೆಯೇ? ಪತ್ನಿಗೆ ಸಹಜವಾದ ಮಾತನ್ನು ತಾರೆ ಆಡಿದ್ದಾಳೆ, ಶತ್ರುವಿಗೆ ಸಹಜವಾದ ಮಾತನ್ನು ರಾಮ ಆಡಿದ್ದಾನೆ. ಹೀಗೆ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಬೇರೆ ಬೇರೆಯವರು ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಅದು ಕೂಡ ಒಂದು ಕಾವ್ಯದ ಗುಣ, ಅದು ಕವಿತೆಯ ಶಕ್ತಿ ಅದು. ಮತ್ತೆ ವಾಲಿಗೆ ಹತ್ರ ಹೇಳಿದ್ಲು, ಸ್ವಾಮಿ ಸಮಾಶ್ವಾಸೆಯ ಪುತ್ರಂ, ಮಗ ಬಂದಿದ್ದಾನೆ ನೋಡಿ, ಸ್ವಲ್ಪ ಅವನಿಗೆ ಸ್ವಲ್ಪ ಸಮಾಧಾನ ಹೇಳಿ. ಏನು ಸಮಾಧಾನ ಹೇಳ್ತೀರೋ ಹೇಳಿ. ಈ ರಾಮ ಅಂತೂ ದೊಡ್ಡ ಕೆಲಸ ಮಾಡಿಬಿಟ್ಟ, ಮಹಾಕಾರ್ಯ ಮಾಡ್ದ. ರಾಮ ಅನೃಢನಾದ ಅಂದರೆ ಅವನು ತನ್ನ ಸಾಲ ತೀರಿಸಿಕೊಂಡ. ಸುಗ್ರೀವನ ಮೈತ್ರಿಯನ್ನು ಸಂಪಾದಿಸಿ ಮಾತು ಕೊಟ್ಟಿದ್ದ ಸುಗ್ರೀವನಿಗೆ, ಕೊಟ್ಟ ಮಾತನ್ನು ಉಳಿಸಿಕೊಂಡ. ರಾಮನೇನೋ ಅನೃಢನಾದ. ಇನ್ನು ಸುಗ್ರೀವನು ಬುದ್ಧಿವಂತ, ಅವನಿಗೂ ಸಿಗಬೇಕಾದದ್ದು ಸಿಕ್ಕಿತು, ರಾಜ್ಯ ಸಿಕ್ಕಿತು, ರುಮೆ ಸಿಕ್ಕಿದಳು, ಅವರೆಲ್ಲರೂ ಕೃತಾರ್ಥರು. ಸ್ವಾಮಿ ನಾನೇ ಹಾಳಾದೆ, ನೀವು ಆ ಕಡೆ ಹೊರಟು ಬಿಡ್ತೀರಾ, ಯಾವ ಚಿಂತೆಯೂ ಇಲ್ಲದೆ. ಇಲ್ಲಿ ಇರಬೇಕಾದವಳು ನಾಡು ಅಂತ ಒಂದು ಸಾರೆ ವಾಲಿ ಹತ್ರ ಮಾತಾಡ್ತಾಳೆ, ಒಂದು ಸಾರೆ ಸುಗ್ರೀವನನ್ನು ಬೈತಾಳೆ, ಒಂದು ಸಾರೆ ರಾಮನೊಡನೆ ಮಾತಾಡ್ತಾಳೆ. ಭುಂಕ್ಷ್ವ ರಾಜ್ಯಂ ಅನುದ್ವಿಗ್ನಂ ಶಸ್ತೋ ಭ್ರಾತ ರಿಪುಸ್ತವ. ಸುಗ್ರೀವನಿಗೆ ಹೇಳ್ತಾಳೆ, ಸುಗ್ರೀವ ಇನ್ನು ಮೇಲೆ ರಾಜ್ಯ ಅಷ್ಟು ನಿನ್ನದೆ, ಸುಖವಾಗಿ ಅನುಭವಿಸು, ಯಾಕೆಂದರೆ ನಿನ್ನ ಅಣ್ಣನನ್ನು ಕೊಂದುಬಿಟ್ಟಿದ್ದೀಯ ಅಂತ ಸುಗ್ರೀವನೊಡನೆ ಒಂದು ಮಾತು. ಮತ್ತೆ ವಾಲಿಯನ್ನು ನೋಡಿ, ಏನು ಮಹಾರಾಜ, ನಾನು ಇಷ್ಟು ದುಃಖದಿಂದ ಬಳಲ್ತಾ ಇದ್ದೇನೆ, ನನ್ನೊಡನೆ ಒಂದು ಮಾತಾಡಬಾರದೆ? ಅಂಗದ ದುಃಖಿಸ್ತಾ ಇದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ, ಅವನೊಡನೆ ಮಾತನಾಡಬಾರದೆ ಅಂತ ದುಃಖಿಸಿದಳು. ಯಾರೂ ಅವಳೊಡನೆ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಇಂತಹ ದುಃಖಿತರಿಗೆ ಸಮಾಧಾನ ಹೇಳೋದು ಅಷ್ಟು ಸುಲಭ ಅಲ್ಲ. ಕೇವಲ ಕೆಲವು ಅನುಭವಿಗಳು ಮಾತ್ರ ಇಂತಹ ಪ್ರಸಂಗದಲ್ಲಿ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅವನು ಎಷ್ಟೇ ವಾಗ್ಮಿಯಾಗಿರಲಿ, ಎಷ್ಟೇ ಪಂಡಿತನಾಗಿರಲಿ,
ಇಂತಹ ಸಮಯದಲ್ಲಿ ಮೂಕನಾಗಿಬಿಡ್ತಾನೆ. ರಾಮನಿಗೂ ಹೇಳೋದಕ್ಕಾಗಲಿಲ್ಲ, ಸುಗ್ರೀವನಿಗೂ ಹೇಳೋದಕ್ಕಾಗಲಿಲ್ಲ. ಯಾಕೆಂದರೆ ಅವರಲ್ಲಿ ಒಂದು ರೀತಿಯಾದ ಅಪರಾಧಿ ಮನೋಭಾವನೆ ಕಂಡು ಬಂತು ತಾರೆಗೆ. ಆಗ ವಾಕ್ಯಕೋವಿದನಾದ ಆಂಜನೇಯನೇ ಮುಂದೆ ಬಂದ. ಹಾಗೆ ನೋಡಿದರೆ ಇಂತಹ ಪರಿಸ್ಥಿತಿಯಲ್ಲಿ ಆಂಜನೇಯ ಮಾತನಾಡುವ ಅರ್ಹತೆಯನ್ನು ಅದು ಗಳಿಸಿಲ್ಲ. ಯಾಕೆಂದರೆ ಅವನು ಬ್ರಹ್ಮಚಾರಿ, ಇನ್ನು ಸಂಸಾರದ ಸುಖ ದುಃಖ ಏನೂ ಕಂಡಿಲ್ಲ. ಆದರೂ ಅವನಿಗೆ ಯಾರೊಡನೆ ಹೇಗೆ ಮಾತಾಡಬೇಕು ಅಂತ ಗೊತ್ತು. ಅದಕ್ಕಾಗಿ ಬಂದು ಹೇಳಿದ. ಮೆಲ್ಲನೆ ತಾರೆಯನ್ನು ಸಮಾಧಾನಪಡಿಸಿದ. ತಾರೆ, ಆಯಿತು, ನೀನು ದುಃಖಪಟ್ಟೆ, ಆದರೆ ಆ ದುಃಖವನ್ನು ಮುಂದುವರಿಸಬೇಕಾಗಿಲ್ಲ. ನಿಜ, ಪತಿಯನ್ನು ಕಳೆದುಕೊಂಡಾಗ ದುಃಖವಾಗುತ್ತದೆ, ಆದರೆ ಇದು ಅನಿವಾರ್ಯವಲ್ವೇ? ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೆಲ್ಲ ಒಂದು ದಿನ ಈ ಲೋಕದಿಂದ ಬಿಡಲೇಬೇಕು. ಕೆಲವರು ಮುಂಚೆ ಹೋಗುತ್ತಾರೆ, ಕೆಲವರು ಆಮೇಲೆ ಹೋಗ್ತಾರೆ. ಅದೆಲ್ಲ ಅವರವರ ಕರ್ಮ ಫಲ. ವಾಲಿಯು ತಾನು ಮಾಡಿದ ಕರ್ಮದ ಫಲವಾಗಿ ಈಗಾಗಲೇ ಆತ ಈ ಲೋಕವನ್ನು ಬಿಡುತ್ತಿದ್ದಾನೆ. ಮತ್ತು ನಾಳೆ ನಾವೆಲ್ಲ ಬಿಡಲೇಬೇಕು. ಅದಕ್ಕಾಗಿ ನೀನು ಶೋಕಿಸೋದಲ್ಲ. ಪ್ರತಿಯೊಂದು ಪ್ರಾಣಿಯೂ ತಾನು ಮಾಡಿದ ಕರ್ಮಫಲವನ್ನು ಅನುಸರಿಸ್ತಾರೆ. ನೀನು ವಾಲಿಯನ್ನು ನೋಡಿ ದುಃಖಿಸ್ತಾ ಇದೆಯಾ, ನಿನ್ನ ಅವಸ್ಥೆಗೆ ನೀನು ದುಃಖಿಸ್ತಾ ಇದೆಯಾ, ಅಂಗದನನ್ನು ಕಂಡು ದುಃಖಿಸ್ತಾ ಇದೆಯಾ, ಅಥವಾ ನಿನ್ನ ರಾಜ್ಯದ ಪ್ರಜೆಗಳು ಅನಾಥರಾದರಲ್ಲ ಅಂತ ದುಃಖಿಸ್ತಾ ಇದೆಯಾ? ವಾಲಿಯ ಮರಣವನ್ನು ಕಂಡು ನೀನು ದುಃಖಿಸೋದಾದರೆ ನಿನ್ನ ಸ್ಥಿತಿ ಏನು ಅಷ್ಟು ಚೆನ್ನಾಗಿದೆಯಾ? ನೀನು ಸುಖವಾಗಿದ್ದೀಯಾ ಅಥವಾ ಸುಖವಾಗಿರಬಲ್ಲೆಯಾ? ಇಲ್ಲ. ನಿನ್ನ ಸ್ಥಿತಿಯೇ ಹೀಗಿರುವಾಗ ಮರಣ ಹೊಂದುತ್ತಿರುವಂಥ ವಾಲಿಗೋಸ್ಕರ ನೀನು ಯಾಕೆ ಕಳ್ತಿದೆಯಾ? ಕಸ್ಯ ಕೋವಾನುಶೋಚ್ಯೋಸ್ತಿ ದೇಹಸ್ಮಿನ್ ಬುದ್ಬುದೋಪಮೆ. ನಿನಗೆ ಗೊತ್ತಿಲ್ವ, ಈ ದೇಹ ಅಂದರೆ ನೀರ ಮೇಲಿನ ಗುಳ್ಳೆ, ಯಾವಾಗ ಒಡೆದು ಹೋಗ್ತದೋ ಗೊತ್ತಿಲ್ಲ. ಒಂದು ಮಾತು ಏನೆಂದರೆ, ಹಾಗೆ ಹೋದವರು ಪುಣ್ಯವಂತರು, ಯಾಕೆಂದರೆ ಅವರಿಗೆ ದುಃಖವಾಗೋದಿಲ್ಲ. ಹೋಗುವವರೆಗೆ ದುಃಖ, ಹೋದ ಮೇಲೆ ದುಃಖ ಇಲ್ಲ. ಮತ್ತು ನಿನಗೆ ಈ ವಿಷಯ ಗೊತ್ತಿತ್ತು, ನೀನೇ ಹೇಳಿದ್ದೀಯ, ವಾಲಿಯನ್ನು ತಡೆದಿದ್ದೀಯ. ರಾಮನ ಎದುರಿಗೆ ವಾಲಿ ಹೋದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಅದು ಒಂದೇ ದ್ವಾರ, ಹೋಗೋದಕ್ಕೆ ಮಾತ್ರ ಅಲ್ಲಿ ಅವಕಾಶ. ಇಲಿಯ ಬೋನು ಇದ್ದ ಹಾಗೆ ಹಿಂದಕ್ಕೆ ಬರೋಕ್ಕೆ ಅವಕಾಶ ಇಲ್ಲ. ಇದು ನಿನಗೆ ಗೊತ್ತುಂಟು. ಗೊತ್ತಿದ್ದು ಮತ್ತು ಈಗ ದುಃಖಿಸ್ತಾ ಇದೆಯಾ? ನೀನು ದುಃಖಿಸಬೇಕಾದ್ರೆ ಯಾವಾಗ ದುಃಖಿಸಬೇಕಿತ್ತು? ವಾಲಿಯನ್ನು ನಿನ್ನೆ ರಾತ್ರಿ ಕಳಿಸಿದೆಯಲ್ಲ, ಕಳಿಸಿದ ಕೂಡಲೇ ದುಃಖಿಸಬೇಕಾಗಿದೆ, ಅಯ್ಯೋ ವಾಲಿ ಹೋದ ಅಂತ. ಆದರೆ ಈಗ ದುಃಖಿಸ್ತಾ ಇದೆಯಾ? ಇದು ಪ್ರಯೋಜನ ಇಲ್ಲ. ಪ್ರತಿಯೊಬ್ಬರ ಆತ್ಮವು ಶರೀರವನ್ನು ಬಿಟ್ಟು ಹೋಗಲೇಬೇಕು. ಮತ್ತು ತಾವದ್ ಭಯಸ್ಯ ಭೇತವ್ಯಂ ಯಾವದ್ ಭಯಮನಾಗತಂ ಆಗತಂತು ಭಯಂ ವೀಕ್ಷ್ಯ ನರಃ ಕುರ್ಯಾದ್ ಯಥೋಚಿತಂ. ಒಂದು ಮಾತುಂಟು. ಒಂದು ಭಯಂಕರವಾದ ಪ್ರಸಂಗ ನಮ್ಮ ಮುಂದೆ ಬರಲಿದೆ, ನಾಳೆ ಬರಲಿದೆ ಅಥವಾ ಇನ್ನೊಂದು ದಿನ ಬರಲಿದೆ ಅಂದರೆ ಅದಕ್ಕಾಗಿ ನಾವು ಹೆದರಬೇಕು. ಅಯ್ಯೋ ಬಂದುಬಿಡುತ್ತಲ್ಲ, ಏನು ಮಾಡೋಣ ಅಂತ ವಿಚಾರ ಮಾಡಬೇಕು. ಸಾಕಷ್ಟು ಮನಸ್ಸಿನಲ್ಲಿ ಕಳವಳ, ಉದ್ವೇಗ ಉಂಟಾಗುತ್ತದೆ. ಅದನ್ನು ಸಹಿಸ್ಕೋಬೇಕು. ಒಂದು ಸಾರಿ ಅದು ಬಂತು ಅಂದರೆ ಅದನ್ನು ನಾವು ಎದುರಿಸಬೇಕು. ಬಂದ ಮೇಲೆ ಮತ್ತೆ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು. ಯಥೋಚಿತಂ ಕುರ್ಯಾತ್, ಆಗ ಏನು ಬೇಕೋ ಅದನ್ನು ಮಾಡಬೇಕು. ಈಗ ಬಂದುಬಿಟ್ಟಿದೆ. ವಾಲಿ ಯುದ್ಧಕ್ಕೆ ಹೋದಂದಿನಿಂದ ನೀನು ಯೋಚನೆ ಮಾಡಬೇಕಾಗಿತ್ತು. ವಾಲಿ ಮರಣ ಹೊಂದುತ್ತಾನೆ, ರಾಮನಿಂದ ಸಾಯುತ್ತಾನೆ, ನನ್ನ ಗತಿ ಏನು ಅಂತ ಎಲ್ಲ ಯೋಚನೆ ಮಾಡಬೇಕಾಗಿತ್ತು. ವಾಲಿ ಬಿದ್ದ ಮೇಲೆ ನೀನು ಯೋಚನೆ ಮಾಡಬಾರ್ದು. ಆಗೋಯ್ತು. ಇನ್ನು ಯೋಚನೆ ಮಾಡಿ ಏನು ಪ್ರಯೋಜನ? ಒಂದು ವಿಷಯ ಯೋಚನೆ ಮಾಡಬೇಕು. ಯಾವುದು ಅಂದರೆ ಮುಂದಿಂದು. ಭೂತಕಾಲ ಬಿಡು, ಭವಿಷ್ಯತ್ ಕಾಲ. ಮುಂದೆ ಅಂಗದ ಇದ್ದಾನೆ. ಅಂಗದಸ್ತು ಕುಮಾರೋಯಂ ದ್ರಷ್ಟವ್ಯೋ ಜೀವಪುತ್ರ್ಯ. ನೀನೀಗ ಅಂಗದನನ್ನು ಕುರಿತು ವಿಚಾರ ಮಾಡಬೇಕು. ಬದುಕಿದ್ದವನನ್ನು ಕುರಿತು ವಿಚಾರ ಮಾಡಬೇಕು, ಸತ್ತವರನ್ನು ಕುರಿತಲ್ಲ. ಕೇವಲ ಸತ್ತವರನ್ನು ಕುರಿತು ವಿಚಾರ ಮಾಡ್ತಾ ಕೂತ್ಕೊಂಡ್ರೆ ಬದುಕಿದ್ದವರು ಸಾಯ್ತಾರೆ. ಆದುದರಿಂದ ಮುಂದಿನ ಕರ್ಮ ಏನು ಅದನ್ನು ಯೋಚನೆ ಮಾಡು. ಮತ್ತು ವಾಲಿ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಒಂದು ವಾಲಿಯು ಧರ್ಮಾತ್ಮನಾದರೆ, ಅವನ ಬದುಕನ್ನು ಧರ್ಮಯುತವಾಗಿ ಬದುಕಿದ್ದರೆ ಅವನಿಗೆ ಸ್ವರ್ಗಲೋಕ ಮತ್ತು ಸುಖವಾಗಿರ್ತಾನೆ. ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಒಂದು ವೇಳೆ ಅವನು ದುಷ್ಟನಾಗಿ ಪಾಪಿಯಾಗಿದ್ದರೆ, ಪಾಪಿಯಾದವನು ಬೇಗ ಹೋದ ಅಂತ ಸಂತೋಷ ಪಡಬೇಕಿವನ, ಅದಕ್ಕೂ ದುಃಖ ಪಡಬೇಕಾಗಿಲ್ಲ. ಯಾವ ರೀತಿಯಿಂದ ನೋಡಿದರೂ ನೀನು ವಾಲಿಯನ್ನು ಕುರಿತು ದುಃಖ ಪಡಬಾರದು. ಗತೋ ಧರ್ಮಜಿತಾಂ ಭೂಮಿಂ ನೈವ ಶೋಚಿತುಮರ್ಹಸಿ. ಧರ್ಮಿಗಳಿಗೆ ಯಾವ ಭೂಮಿ ಉಂಟೋ ಆ ಭೂಮಿಗೆ, ಆ ಲೋಕಕ್ಕೆ ಈತ ಸೇರಿದ್ದಾನೆ. ಆದ್ದರಿಂದ ನೀನು ದುಃಖ ಪಡಬೇಡ. ಹೀಗೆ
ಆಂಜನೇಯ ತಾರೆಗೆ ಸಮಾಧಾನ ಹೇಳಿದ. ಈಗ ನೀನು ವಾಲಿಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಬೇಕು. ವಾಲಿ ಇನ್ನೂ ಸತ್ತಿಲ್ಲ, ಇನ್ನೂ ಮಾತನಾಡೋ ಶಕ್ತಿ ಅವನಲ್ಲಿ ಉಳಿದಿದೆ. ಆದರೆ ಸಾಯ್ತಾನೆ ಅಂತ ನಿಶ್ಚಿತವಾದುದರಿಂದ ಅವನ ಸಂಸ್ಕಾರದ ವ್ಯವಸ್ಥೆಯನ್ನು ನೀನು ಮಾಡಬೇಕು. ರಾಜ್ಯಸ್ತತ್ಕ್ರಿಯತಾಂ ತಾವತು ಏಷ ಕಾಲಸ್ಯ ನಿಶ್ಚಯ. ತಾರೆ, ಇದು ರಾಮನ ನಿಶ್ಚಯ ಅಲ್ಲ, ಸುಗ್ರೀವನ ನಿಶ್ಚಯವೂ ಅಲ್ಲ. ಕಾಲಸ್ಯ ನಿಶ್ಚಯ, ಇದು ಕಾಲನ ನಿಶ್ಚಯ. ಕಾಲ ನಿರ್ಧಾರ ಮಾಡಿದ್ದಾನೆ, ಓಹೋ ವಾಲಿಯನ್ನು ಇಷ್ಟು ಸಮಯದಲ್ಲಿ ಮುಗಿಸಿಬಿಡಬೇಕು ಅಂತ. ಅದಕ್ಕೆ ಕಾಲ ರಾಮನನ್ನು ಕಳಿಸಿದ್ದಾನೆ. ಕಾಲ, ಯಮ, ಮೃತ್ಯು, ಎಲ್ಲರನ್ನೂ ಒಯ್ಯುವವನು ಮೃತ್ಯು. ಮರಣ ಹೊಂದಿದಾಗ ಅವನ ಬಂಧು ಬಾಂಧವರೆಲ್ಲ ಆ ವ್ಯಕ್ತಿಯನ್ನು ಕೊಂಡೊಯ್ದ ಮೃತ್ಯುವನ್ನು ಶಪಿಸ್ತಾರೆ. ಒಂದು ಕಡೆ ಕಥೆ ಬರುತ್ತದೆ. ಇದನ್ನು ನೋಡಿದ ಮೃತ್ಯು ಬ್ರಹ್ಮನ ಬಳಿಗೆ ಹೋಗಿ ಹೇಳಿದಂತೆ, ಸ್ವಾಮಿ ಎಂಥ ಕೆಲಸ ಕೊಟ್ಬಿಟ್ರಿ ನನಗೆ, ಎಲ್ಲ ನನ್ನನ್ನು ಬೈತಾರೆ ಪ್ರಪಂಚದಲ್ಲಿ, ಮೃತ್ಯು ಬಂದು ಅವನನ್ನು ತೊಗೊಂಡೋದ ಇವನನ್ನು ತೊಗೊಂಡೋದ ಹಾಗೆ ಹೀಗೆ ಅಂತ, ಇಂಥ ಕೆಲಸ ನನಗೆ ಬೇಡ, ಬೇರೆ ಯಾವುದಾದ್ರೂ ಒಂದು ಕೆಲಸ ಕೊಡಿ. ಆಗ ಬ್ರಹ್ಮ ಹೇಳಿದಂತೆ, ಇಲ್ಲ, ಆ ವ್ಯವಸ್ಥೆ ನಾನು ಮಾಡ್ತೇನೆ, ಯಾರೂ ನಿನ್ನನ್ನು ಬೈಯೋದಿಲ್ಲ. ಯಾರಾದರೂ ಸತ್ತಾಗ ಹೋಗಿ ವಿಚಾರಿಸು, ಅವರೇನು ಹೇಳ್ತಾರೆ, ಅಯ್ಯೋ ಆ ರೋಗ ಬಂದು ಸತ್ತ, ಈ ರೋಗ ಬಂದು ಸತ್ತ, ಅವನು ಬಂದು ಇವನನ್ನು ಕೊಂದ, ಇವನು ಬಂದು ಕೊಂದ, ಹೀಗೆ ಹೇಳ್ತಾರೆ. ಇವನ ಮೃತ್ಯು ತೆಗೆದುಕೊಂಡು ಹೋದ ಅಂತ ಹೇಳೋದಿಲ್ಲ ಯಾರು. ಹೀಗಾಗಿ ನಿನ್ನ ಮೇಲೆ ಅಪವಾದ ಬರೋದಿಲ್ಲ, ನೀನು ಕೆಲಸ ಮಾಡು ಅಂತ. ಹಾಗೆ ಪ್ರಪಂಚದಲ್ಲಿ ಕಾಲನೊಬ್ಬನಿದ್ದಾನೆ ಎನ್ನುವುದನ್ನು ನಾವು ಮರೆತು ಬಿಡ್ತೇವಲ್ಲ. ಮರಣಕ್ಕೆ ಬೇರೆ ಕಾರಣ ಹುಡುಕ್ತೇವೆ, ಕಾಲನನ್ನು ಬಿಟ್ಟು ಬೇರೆ ಕಾರಣ. ರಾಮ ಏನೋ ಇದ್ದಕ್ಕಿದ್ದ ಹಾಗೆ ಬಂದು ವಾಲಿಯನ್ನು ಮರೆಯಲ್ಲಿ ನಿಂತು ಹೊಡೆದ. ಕಾಲ ಹಾಗಲ್ಲ, ಅವನು ತಾನು ಬರುವುದನ್ನು ಮುಂಚೆ ತಿಳಿಸಿಯೇ ಬರುತ್ತಾನೆ. ಪ್ರತಿಕ್ಷಣವೂ ನಮಗೆ ಕಾಲನ ಹೆಜ್ಜೆ ಕೇಳಿ ಬರುತ್ತದಂತೆ. ಕಾಲ ಬರ್ತಾ ಇದ್ದಾನೆ, ಅವನ ಹೆಜ್ಜೆ ದಡ್ 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 ಅಂತ, ಬೇರೆ ಕಡೆ ಅಲ್ಲ, ನಮ್ಮ ಎದೆಯಲ್ಲೇ. ಆ ದಡ್ ದಡ್ ಸಪ್ಪಳ, ನಾನು ಬರ್ತಾ ಇದ್ದೇನೆ ಅಂತ. ಆದರೆ ಬರ್ತಾ ಇದ್ದೇನೆ ಅನ್ನೋದು ಮಾತ್ರ ಗೊತ್ತಾಗುತ್ತದೆ, ಬೆಂದಿದ್ದೇನೆ ಅನ್ನೋದಾಗ ನಾವು ಇರೋದಿಲ್ಲ, ಗೊತ್ತಾಗೋದಿಲ್ಲ ಅಂತ. ಹಾಗೆ ವಾಲಿಗೆ ಕಾಲ ಬಂದು ಅವನನ್ನು ಸೆಳೆದುಕೊಂಡು ಹೋಗಿದ್ದಾನೆ. ನೀನು ದೂರುವುದಾದರೆ ಈಗ ಕಾಲನನ್ನು ದೂರಬೇಕು. ಆದ್ದರಿಂದ ವಾಲಿ, ತಾರೆ, ದುಃಖವನ್ನು ಕಡಿಮೆ ಮಾಡು, ಅಂಗದನನ್ನು ನೋಡ್ಕೋ ಅಂದಾಗ ಒಂದು ಸ್ವಲ್ಪ ಅವಳಿಗೆ ಸಮಾಧಾನವಾದರೂ ಮತ್ತೆ ಹೇಳಿದಂತೆ, ಅಂಗದನನ್ನು ನಾನು ಯಾಕಯ್ಯ ನೋಡಿಕೊಳ್ಬೇಕು? ಅಂಗದನನ್ನು ನೋಡಿಕೊಳ್ಳೋದಕ್ಕೆ ಅವನು ಚಿಕ್ಕಪ್ಪ ಇದ್ದಾನೆ, ಬೇರೆಯವರಿದ್ದಾರೆ. ಮಕ್ಕಳನ್ನು ತಾಯಂದರೆ ಎಲ್ಲಿವರೆಗೆ ನೋಡ್ಕೋಬೇಕು? ಒಂದು ಕಾಲದವರೆಗೆ ಮಾತ್ರ. ಅವರು ಸ್ವಲ್ಪ ಬೆಳೆದು ತಮ್ಮ ಕಾಲಿನಲ್ಲಿ ತಾವು ನಡೆಯುವಾಗ, ತಮ್ಮ ಕೈಯಲ್ಲಿ ತಾವು ಊಟ ಮಾಡುವವರಿಗೆ ಮಾತ್ರ. ಆಮೇಲೆ ಮಕ್ಕಳನ್ನು ನೋಡಿಕೊಳ್ಳಬೇಕಾದದ್ದು ತಂದೆಯಂದರೆ ಕರ್ತವ್ಯ. ತಂದೆ ಹೀಗೆ ಮಲಗಿದ್ದಾನೆ, ಅವನು ಚಿಕ್ಕಪ್ಪ ನೋಡ್ಕೋಬೇಕು. ನಾನು ಅಂಗದನ್ನೆಲ್ಲ ನೋಡಿಕೊಳ್ಳೋಳಲ್ಲ, ನನಗೆ ಯಾರನ್ನು ನೋಡ್ಕೋಬೇಕಾದದ್ದು ಇಲ್ಲ. ಒಂದು ರೀತಿಯಾದಂಥ ವೈರಾಗ್ಯ ಅವಳಿಗೆ. ಹೀಗೆ ಬೈದು ಬಿಟ್ಲು ಆಂಜನೇಯನಿಗೆ. ಅತ್ತೆ ಆಂಜನೇಯ ಅವಳನ್ನು ಸಮಾಧಾನ ಮಾಡಿದ. ಮುಂದಿನ ಘಟನೆಯನ್ನು ನಾಳೆ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.